ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅಣ್ಣ ನಮಸ್ತೆ, ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಸಮಾಜ ಹೇಗೆ ಅಂದರೆ ಅಂಬಾರಿಲಿ ಓಡಾಡುವಂಥ ಸಾಮರ್ಥ್ಯ ಹಾಗೂ ಸೌಕರ್ಯ ಇದ್ದರೂ ಕೂಡ ನೆಮ್ಮದಿ ಇಲ್ಲದೆ ಸ್ವರ್ಗದಂಥ ಬದುಕನ್ನು ನರಕ ಮಾಡ್ಕೊಂಡಿರೋರನ್ನ ತೋರಿಸುತ್ತೆ. ಹಾಗೆ ಅಂಬ್ಲಿ ಕುಡಿದ್ರೂ ಕೂಡ ನಗನಗುತ್ತಾ ನೆಮ್ಮದಿಯಾಗಿದ್ದು ನರಕದಂಥ ಬದುಕು ಅದನ್ನು ಸ್ವರ್ಗ ಮಾಡಿಕೊಂಡು ಹೇಗೆ ಸುಖವಾಗಿರ್ತಾರೆ ಅನ್ನೋದು ಕೂಡ ತೋರಿಸುತ್ತೆ. ಈ ಬಿಗ್ ಬಾಸ್ ಪ್ರಪಂಚನೂ ಹಾಗೇನೆ. ಕಂಟೆಸ್ಟೆಂಟ್ಗಳು ಏನು ಇಲ್ಲದ ಹಾಗೆ ಸ್ವರ್ಗದಂಥ ಬದುಕನ್ನು ನರಕ ಮಾಡ್ಕೋತಾರೆ. ಇನ್ನು ಕೆಲವರು ಇದ್ದಿದ್ದನ್ನು ಇದ್ದಲ್ಲೇ ತೃಪ್ತಿ ಕಂಡುಕೊಂಡು ನರಕದಂಥ ಬಾಳನ್ನು ಸ್ವರ್ಗ ಮಾಡ್ಕೋತಾರೆ. ಹೇಗೆ ಇದ್ರೂ ಕೂಡ ಎಲ್ಲ ಮೀರಿ ಮುನ್ನುಗ್ಗುವಂಥ ಒಬ್ಬ ವ್ಯಕ್ತಿ ಮಾತ್ರ ಬಿಗ್ ಬಾಸ್ನ ಗೆಲ್ಲೋದಕ್ಕೆ ಸಾಧ್ಯ. ಇದು ನಿವ್ಯ ಬಾಡಿ ಬಿಲ್ಸ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12, co-presented by Sunrich Refined Sunflower Oil, Asian Paints ಹಾಗೂ VZ Smart Television, co-powered by Shushure Realities, ನಿರಂತರ ಪೂಜಾ ಆಯಿಲ್, ಸಂತೂರ್ ಮಾರುತಿ ಸುಜುಕಿ, ಹೆರಿಟೇಜ್ ಕಾಟನ್ ಕಿಂಗ್ ಹಾಗೂ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಿನ್ನೆ ಸಂಚಿಕೆ ನಂತರ ಮನೇಲಿ ಏನೇನಾಯಿತು ಒಂದು ಸಲ ಕಣ್ಣಾಡಿಸ್ಕೊಂಬರೋಣ. ಬಿಗ್ ಬಾಸ್ BT ಪ್ಲೀಸ್. ಸಂಜೆ 4 ಗಂಟೆ. ಹಾಫ್ ಹಾಫ್ ಕೊಡಿ ಎಲ್ಲರಿಗೆ. ಒಂದೊಂದು ಬೇಡ, ಹಾಫ್ ಹಾಫ್ ಕೊಡಿ ಎಲ್ಲರಿಗೆ. ಇದ್ರೆ ಕೊಡಿ, ಇಲ್ಲಾಂದ್ರೆ ಹಾಫ್ ಹಾಫ್ ಕೊಡಿ. ಅದೇನಿದೆ ಎಲ್ಲ ತಗೊಳ್ಳಿ, ಹೋಗೋಣ ಮುಂದಕ್ಕೆ. ನಾವೇನು ಅವಾಗ ಅಷ್ಟೇ ಬೇರೆ ತರ ಎಲ್ಲರ ಜೊತೆ ಮಿಂಗಲ್ ಹಾಕೊಂಡು ಆಡ್ಕೊಂಡು ಹೋಗೋಣ. ಕಂಟ್ರೋಲ್ಡ್ ಆಗಿ. ಒಂದು ವೇಳೆ ನಾನು ಏನಾದ್ರು ಹೋದ್ರೆ ಕಾವ್ಯನ ಹತ್ರ ಒಂದೆರಡು ಇಯರಿಂಗ್ ಇದೆ, ನನ್ನ ಬಟ್ಟೆಗಳೆಲ್ಲ ಇದೆ ಅಷ್ಟೇ. ನಾನು ಹೋದ್ರೆ ನಂದು ಎಲ್ಲ ಕಳಿಸಿ. ನೀವು ಹೋಗಲ್ಲ? ನೀನು ಕುಕ್ಕೀಸ್ ತಿಂತೀಯ ತಾನೆ? ಬಿಗ್ ಬಾಸ್ ಆಟ ನಾನು ನೋಡಿಲ್ಲ, ನಂಗೆ ಗೊತ್ತಿಲ್ಲ. ಅಥವಾ ಇಲ್ಲಿ ಮತ್ತೆ ಹೊರಗಡೆ ಹೇಗದು ಏನು ಪೋಟ್ರೆ ಆಗ್ತಿದೆ, ನಾವಿಲ್ಲಿ ಏನು ಗೊತ್ತಿಲ್ಲದೆ ಮಾತಾಡೋ ಬರದಲ್ಲಿ ಏನು ಮಾತಾಡ್ತೀವಿ. ಸ್ವಲ್ಪ ಮಾತಿನ ಮೇಲೆ ನಾವು ಕಂಟ್ರೋಲ್ ಇರಬೇಕು. ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಸಮಟೈಮ್ಸ್. ನಾವು ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ದು ಏನೋ ಒಂಥರ ಕಳ್ಕೊಂಡ್ಥರ ಎಲ್ಲ ನಿಜ. ಅದು ಇವನ್ ಕಲರ್ಸ್ ವಿಚಾರದಲ್ಲೂ ಅಷ್ಟೇ, ಏನೋ ಹೇಳಕ್ ಹೋಗಿ ಇನ್ನೇನೋ ಕನ್ವೆ ಆಗಿ ಆಗ್ತಾ ಇದೆ ನೋಡಿ. ಅದು ಈಗ ನಾನು ನಿನಗೆ ಏನಾದರೂ ತಪ್ಪು ಮಾಡ್ತಿದ್ರೆ ಗಿಲ್ಲಿ ತಪ್ಪಾಗ್ತಿದೆ ಕರೆಕ್ಟ್ ಮಾಡ್ಕೊ ಅಂತ ಗೈಡ್ ಮಾಡ್ತೀನಿ. ಹಂಗೆ ನೀನು ಮಾಡ್ಬೋದಾಗಿತ್ತು. ನೀನು ಅವ್ರು ಕೂತ್ಕೊಂಡು ಮಾತಾಡ್ತಿರೋದು ನಿನ್ಗೆ ನನ್ಗೆ ಈ ಥರ ಕಾಣಿಸ್ತಾ ಇದೆ. ಹೌದಾ, ಸರಿ. ಹಂಗಾದ್ರೆ ನಾನು ಹೇಳೋ ಟೈಮಲ್ಲಿ ಹೇಳಲ್ಲ. ಬೇಡ ಹೇಳು. ಆಯ್ತು, ಹೇಳಲ್ಲ. ನಾನು ಯಾಕೆ ಗೈಡ್ ಮಾಡ್ಬೇಕು ಗಿಲ್ಲಿ ನಿನಗೆ? ಊಟ ಬಿಟ್ಟಿದ್ದು ಯಾರು ಯಾವುದೇ ಥರದ ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಅಥವಾ ಅದು ಅಂತಲ್ಲ. ಅವ್ರು ಆ ಥರ ಅಂದಾಗ ನನಗೆ 8 ವಾರದಿಂದ ನೀವು ಏನು ಮಾಡೋದು ಒಂಥರ ಸ್ವಾಭಿಮಾನ ಅಂತ ಅನ್ಸುತ್ತೆ. ಅವ್ರು ಹೇಳಿದ್ದೇನು ಅದರಿಂದ ನೀವು ಇಂಪ್ರೂವ್ ಮಾಡ್ಬೋದಾಗಿತ್ತು ಅಂತ ಹೇಳಿದ್ ಇರ್ಬೋದು, ನಿಜಾನೇ ಅದು. ಬಟ್ ಆ ಕ್ಷಣ ಗೊತ್ತಾಗ್ಲಿಲ್ಲ ನನಗೆ. ನಂಗೆ ತುಂಬ ಅದರಲ್ಲಿ ಒಂಥರ ಏನು ಗೊತ್ತಾ, ನಾವು ತೀರಾ ಎಮೋಷ್ನಲ್ ಆಗಿ ತೀರಾ ಯಾವುದು ಇಲ್ಲಿ ತುಂಬ ಮನಸ್ಸಿಂದ ಆಡಬಾರ್ದು. ಸ್ವಲ್ಪ ಮನಸ್ಸಿಂದ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಆಡಬೇಕು. ಅವನನ್ನೇ ಲೀಡರ್ ಅಂದ್ಬಿಟ್ಟು ನಿನ್ನ ಫಾಲೋವರ್, ಅವನಿಗೆ ನೀನು ಫಾಲೋವರ್ ಅಂತ ನೀನು ಹೆಂಗೆ ಅನ್ಕಂದೆ? ನೀನು ಹೇಳಿದ ಅರ್ಥನೇ ಹಂಗಿತ್ತಲ್ಲ ಗಿಲ್ಲಿ. ಅಶ್ವಿನಿ ಅವ್ರ ಲೀಡರು, ಜಾನ್ವಿ ಅವ್ರ ಫಾಲೋವರು, ಧನು ಅಣ್ಣ ಲೀಡರು, ಅಭಿ ಸ್ಪಂದನ ಕಾವ್ಯ ಫಾಲೋವರು ಅಂತಾನೆ ಹೇಳಿದ್ ನೀನು. ನನಗೆ ಹಂಗೆ ಕಾಣಿಸ್ತು ನಿಮ್ಮನ್ನು ನೋಡಿದಾಗ ನಿಮ್ಮ ಅಂತ ಅಂದದ್ದು. ಮನೆಯವ್ರಿಗೆ ಅಲ್ಲ, ನಾವೇ ಮನೇಲಿ ದೊಡ್ಡವ್ರಾಗ ನಾವೇ ಗೊತ್ತಿಲ್ಲ ಇಷ್ಟೆಲ್ಲ ಮಾಡಿ ಹಳೇದು ವಿಡಿಯೋಗಳು, ಸಾರಿ ಆಡಿಯೋಗಳನ್ನೆಲ್ಲ ಮಾತುಗಳು, ಕಾವ್ಯನ್ಗಂದಿರೋದು, ಗಾಂಜಲಿ ಈ ಥರ ಅದು ಮಾತಾಡಿರೋದು. ನಾನು ತುಂಬ ಅದೇನು ಮಾಡ್ತಿದ್ದೀನಿ, ಕೋಪ ಬಂದಾಗ ಎಮೋಷ್ನಲಿ ತುಂಬ ರಿಯಾಕ್ಟ್ ಮಾಡ್ಬಿಡ್ತಾ ಇದ್ದೀನಿ. ಲಾಸ್ಟ್ ವೀಕ್ ಕರೆಕ್ಟ್ ಆಗಿತ್ತು, ನಾನು ಹೇಳಿದ್ನಲ್ಲ. ನೀವು ಇಂಟೆನ್ಷನಲ್ಲೂ ಹೇಳಿಲ್ಲ, ಇವಾಗ ನಾವು ಅಷ್ಟೇ ನಮ್ಮನ್ನು ನಾವು ಇದು ಮಾಡ್ಕೊಳ್ಳೋ ಇಂಟೆನ್ಷನ್ ಯಾರೂ ಹೇಳಿರಲ್ಲ. ಅಲ್ಲ ಅದೇ ಪಾಪ ಅವರು ಹೇಳಿರೋದೇನು ತಪ್ಪಿಲ್ಲ, ಬಟ್ ನಮಗೆ ಗೊತ್ತಾಗ್ತಾ ಇಲ್ಲ ನಾವೇನು ಮಾತಾಡ್ತೀವಿ ಅನ್ನೋದು. ಅಷ್ಟೇ, ಆರಾಮಾಗಿರಿ. ಅಲ್ಲಲ್ಲ ಅಷ್ಟೇ, ಅದನ್ನು ಈಗ ಹೇಳಿದ್ದಾಯ್ತು. ಅದಕ್ಕೆ ಏನು ನೀವು ಹೇಳಿದ್ರಿ, ಏನೋ ಮಾತಾಡೋಕೆ ಹೋಗಿ ಏನೋ ಆಗೋಯ್ತಲ್ಲ ಅಂತ ಸ್ವಲ್ಪ ಬೇಜಾರು ಅಷ್ಟೆ. ನನಗೆ ಅದ್ರ ಒಳಗುಟ್ಟು ಗೊತ್ತಾಗಬೇಕು, ನೀನು ಹೆಂಗೆ ಸೇವ್ ಆಯ್ತಿದೆ ಅಂತ. ಅದನ್ನು ತೆಗೆಸ್ಕೊಡೋದು. ಬರೀ 3 ಜನ ಜೊತೆ ಇದ್ರೆ ಗೊತ್ತಾಗಲ್ಲ ಗಿಲ್ಲಿ. ಈ ಮನೇಲಿ ನೀವು ಹೋಗಿ ಅಂತ ನಾನು ಆಶೀರ್ವಾದ ಮಾಡಿದವರೆಲ್ಲ ಹೊಂಟಾಗವ್ರೆ. ನೀನು ಒಬ್ಳು ಐತಿಯಲ್ಲ, ಎಂತ ಬಂಡೆಂಗ್ಸು ನೀನು. ಎಲ್ಲಾರು ಆ ಬೆಟ್ಟಕ್ಕೆ ಹೋಗಿ ಈ ಬೆಟ್ಟಕ್ಕೆ ಹೋಗಿ ಅಂತ. ಯಾಕೋ ನಿನಗಿಂತ ಮುಂಚೆ ನಾನೇ ಬೆಟ್ಟಕ್ಕೆ ಹೋಗುವಂಗೆ ಕಾಣ್ತಾವ್ನಿ. ಒಂಥರ ಸಖತ್ ಹಿಂಸೆ ಆಗ್ತಿದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ ನಮ್ಗೆ. ಯಾಕಂದರೆ ಇದೊಂಥರ ಕಂಟಿನ್ಯೂ ಮಾಡೋಕ್ಕಾಗಲ್ವಾ ನನಗೆ, ಯಾಕಂದರೆ ತುಂಬ ಒಂಥರ ಆಗ್ತಿದೆ. ಸೊ ಪ್ರತಿ ವಾರ ನಮ್ಮಿಬ್ಬರಿಗೂ ಕ್ಲಾಸ್ ಇದೆ ಅಂದಾಗ ಮೂರು ಮೂರು
ಗುಡ್ ನ್ಯೂಸ್ ಸಿಕ್ತು. ಫಸ್ಟ್ ಗುಡ್ ನ್ಯೂಸ್, ನಾನು ಆಟ ಚೆನ್ನಾಗಿ ಆಟ ಆಡಿದ್ದೀನಿ ಅಂತ. ಎರಡನೇ ಕಿಚ್ಚ ಚಪ್ಪಲೆ ಇಲ್ಲ, ಸೆಕೆಂಡ್ ಇದೆ, ಜನರು ನನಗೆ ಫಸ್ಟ್ ಸೇವ್ ಮಾಡಿದ್ದಾರೆ. ಸೆಕೆಂಡ್ ಇದೆ. ಈ ಗೇಮ್ ನನಗಲ್ಲ ಅನಿಸುತ್ತೆ, ಇಲ್ಲ ತುಂಬ ಹೊಟ್ಟಾಗ್ತಿದೆ ಚಾನ್ಸ್. ಹೋಗ್ತೀವಿ ಹೋಗ್ತೀವಿ ಬನ್ನಿ ಹೋಗೋಣ. ಪಾಪ ಖುಷಿ ಆಯ್ತು ರಕ್ಷಿತಾಗ್ ಬಂದು. ಏನು ರಕ್ಷಿತಾ ಖುಷಿ ಆಯ್ತು. ಹೌದು, ಪರವಾಗಿಲ್ಲ ಅಲ್ವಾ? ಅದೇ ಬಟ್ಟೆಯಲ್ಲಿ ಸುದೀಪ್ ಸರ್ ನನಗೆ ಬೈದರು. ಅದೇ ನಾನು ಇವತ್ತೇ ಅವರಿಗೆ ನಾನು ಚೇಂಜ್ ಅಂತ ಅನಿಸಿದ್ದೆ ಇವಾಗ. ಸೊ ಅದಕ್ಕೆ ಅದೇ ಫೋಟೋ ಹಾಕಿದ್ದಾರೆ, ಅದೇ ಬಟ್ಟೆಯಲ್ಲಿ ನನಗೆ ನೆನಪಾಗಬೇಕು ಅಲ್ವಾ, ಅದೇ ಬಟ್ಟೆಯಲ್ಲಿ ಅವರು ನನಗೆ ಹೇಳಿಕೊಟ್ಟಿದ್ರು. ಈಗ ನಾನೇ ನನಗೆ ಮುಳ್ಳು ಹಾಕ್ತಾ ಇದ್ದೀನಿ ಅಂತ ಅಲ್ಲಿ ನನಗೆ ಗೊತ್ತಾಯಿತು. ಸೊ ನಾನು ಅದೇ ಚೇಂಜ್ ಮಾಡಿದ್ದೀನಿ. ನನಗೆ ಕಿಚ್ಚ ಚಪ್ಪಲೆ ಸಿಕ್ತು. ಸಂಜೆ 4:45. ಮೇ ಬಿ ನನಗೆ ನನ್ನ ಎಮೋಷನ್ಸ್ ಕೋಪ ಆಗ್ಬೋದು, ಅಥವಾ ಇನ್ನೊಂದು ನನ್ನ ಕಂಟ್ರೋಲ್ ಆಗ್ತಿಲ್ಲ, ಅಥವಾ ನಾವು ಮಾತಾಡೋ ಬರ್ದಲ್ಲೇನೋ ಅಂತ ಆಗ್ತಿದೆ ಅಂದಾಗ. ಈಗ ಆಲ್ರೆಡಿ ಎಲ್ಲೋ ಒಂದು ಕಡೆ ತುಂಬ ನೆಗೆಟಿವ್ ಆಗಿ ಪೋಟ್ರೆ ಆಗಿದೆ ಅನ್ನೋದು ನನಗೆ ಯಾಕೋ ತುಂಬ ಅನ್ನಿಸ್ತಾ ಇದೆ. ಹಂಗೆ ಅನ್ಕೊಂಡ್ಲೇಬೇಡಿ. ಆಟ ಆಡಬೇಕು, ಗೆಲ್ಲಬೇಕು ಅನ್ನೋ ಒಂದು ಭ್ರಮೆಯಲ್ಲಿ, ಒಂದು ಇದರಲ್ಲಿ ಗೊತ್ತಿಲ್ಲ ನನಗೆ ಹೇಗೆ ಅದನ್ನು ರಿಸೀವ್ ಮಾಡ್ಕೋಬೇಕನ್ನೋ ಗೊತ್ತಾಗ್ತಿಲ್ಲ. ಇಲ್ಲಿ ತನಕ ಬಂದ್ಬಿಟ್ಟಿದೆ. ಮತ್ತು ನನಗೆ ಆಡಿಯೋಗಳು ಅದೆಲ್ಲ ಕೇಳಿದಾಗ 8 ವಾರದ ಪ್ರಯಾಣ ಇಲ್ಲಿದೆ, ತಪ್ಪುಗಳಾಗಿದೆ, ತಿದ್ಕೊಂಡಿದ್ದೀವಿ, ಮುಂದೆ ಹೋಗಿದ್ದೀವಿ, ಮತ್ತೆ ಯಾರೋ ಬಂದು ನನ್ನನ್ನು ಟ್ರಿಗರ್ ಮಾಡ್ತಾರೆ, ಮತ್ತೆ ತುಂಬ ಏನೇನೋ ನಡೆಯುತ್ತೆ. ಅಲ್ಲಿ ಕೂತಾಗಲೂ ಚೇರಲ್ಲಿ ನನ್ನ ಕ್ಯಾಪ್ಟನ್ಸಿ ಇದರಲ್ಲಿದ್ದೀನಿ, ಮತ್ತೆ ಅದೇ ಇದು ತುಂಬ ಒಂಥರ ಆಗ್ತಿದೆ ನನಗೆ. ಜಗಳದಲ್ಲಿ ಹಿಂಗೆ ಹೇಳಿದರು, ನೀವಾದರೂ ಒಂಚೂರು ಇದು ಮಾಡಬೇಕಾಗಿತ್ತು ಅಂತ. ಅಷ್ಟು ಬಿಟ್ಟರೆ ಅಂತ ಅಳಬೇಡಿ, ಸುಮ್ಮನೆ ಏನು ಗೊತ್ತಾ, ಸ್ವಲ್ಪ ಕೋಪನೂ ಇಲ್ಲ, ಕೋಪ ಅಂತಲ್ಲ, ಬಿಕಾಸ್ ಗೊತ್ತಿಲ್ಲ, ನಮ್ದು ಯಾರು ಇಲ್ಲದೆ ಇರೋ ತೋರ್ಸೋಕ್ಕಾಗಲ್ಲ. ಬಟ್ ನಮ್ಮ ನಡವಳಿಕೆಗಳು ಎಲ್ಲೋ ಒಂದು ಕಡೆ, ನಮ್ಮ ನಡವಳಿಕೆಗಳು ಎಲ್ಲೋ ಒಂದು ಕಡೆ ಈ ರೀತಿ ಪ್ರೊಜೆಕ್ಟ್ ಆಗ್ತಿದ್ದಾಗ ಸೊ ನನಗೆ ಅದೊಂದು ಒಂಚೂರು ಅನ್ನಿಸ್ತಾ ಇದೆ. ಮುಚ್ಚು ಬಾಯಿ. ಕಿರ್ಚಲಿಕ್ಕೆ ಮನಸ್ಸಾಗ್ತಿದ್ದು. ಆಚೆ ಹೋಗಿ ಕಿರ್ಚು. ಇಲ್ಲ, ಬೇಡ. ಸೊ ಇಲ್ಲಿ ನಾವಂತೂ ಯಾರನ್ನೂ ಹೀರೋ ಮಾಡಿ ಹೋಗೋಕ್ಕೆ ಬಂದಿಲ್ಲ, ನಾನಂತೂ ವಿಲನ್ ಆಗೋಕ್ಕಂತೂ ನಾನು ಬಂದಿಲ್ಲ. ನೀವು ಯಾರು ಬೇಕೋ ಹೀರೋಗಳಾಗಿ, ಬಟ್ ನಾನಂತೂ ವಿಲನ್ ಆಗಿ ಪ್ರೊಜೆಕ್ಟ್ ಆಗೋಕ್ಕೆ ನನಗೆ ಇಷ್ಟ ಇಲ್ಲ. ಮನೆಯೊಳಗೆ ಹೋಗೋಣ, ನಮ್ಮ ಸಂಡೆಯ ಎಪಿಸೋಡ್ ಪ್ರಾರಂಭ ಮಾಡೋಣ. ಲೆಟ್ಸ್ ಗೆಟ್ ಇಟ್. ಎರಡು ಕಣ್ಣು ಸಾಲ್ತಾ ಇಲ್ಲ, ಎರಡು ಕಣ್ಣು ಸಾಲ್ತಾ ಇಲ್ಲ. ಯಾರ್ದಿರ್ಬೋದು? ಕಾವ್ಯ ಅವರೇ? ಗಿಲ್ಲಿ ಸರ್. ಮುಂದೆ ಬನ್ನಿ ಗಿಲ್ಲಿ. ಏನಂದ್ರೆ ಕ್ಲೋಸ್ ಅಪ್ ಶಾಟ್ ಹೊಡೆದ್ರೆ ಕುತ್ತಿಗೆ ಮೇಲೆ ಏನು ಚೇಂಜ್ ಆಗಿಲ್ಲ, ಹಂಗೆ ಇದೆ, ಅದೇ ಕಂಟಿನ್ಯೂಟಿ ಹೇರ್ ಸ್ಟೈಲು. ಕೆಳಗೆ ಮಾತ್ರ ಇಷ್ಟು ಗೆಟಪ್ ಚೇಂಜ್ ಆಗಿದೆ ಅವ್ರಿಗೆ. ಇಲ್ಲಿ ಹೆಂಗೆ ಸೂಟು ನಿನಗೆ ಸೂಟ್ ಆಗುತ್ತೆ ಯಾಕಂತ ಕಾವ್ಯ ಹೇಳಿದ್ಲು ಅಣ್ಣ, ಅದಕ್ಕೆ ಯಾಕೆ? ಕಾವ್ಯ ಅವ್ರೆ, ನೀವು ಹೇಳಿದ್ರಾ? ಇಲ್ಲ ಸರ್. ನೀವು ಹೇಳಿಲ್ಲ? ನೋ ಸರ್. ಮತ್ತೆ ಯಾಕೆ ಎಲ್ಲದಕ್ಕೂ ನಿಮ್ಮನ್ನು ಎಳಿತಾರವರು? ಯಾರು ಹೇಳಿದ್ದು ಗಿಲ್ಲಿ? ಅಣ್ಣ ಹೋದ ವಾರ ಕಾವ್ಯ ಹೇಳಿದ್ರು, ಈ ವಾರ ಅದಕ್ಕೆ ಹಾಕಂತ. ಹೋದ ವಾರ ಹೇಳಿದ್ರೆ ಕಾವ್ಯ ಅವರೇ? ಸರ್ ಇಲ್ಲ ಸರ್. ಹೇಳಿಲ್ವಂತಲ್ಲ ಗಿಲ್ಲಿ? ಅಣ್ಣ ನನಗೆ ಹಾಕಬೇಕು ಅನ್ನಿಸ್ತು ಹಾಕಂತ. ಇದು ಚೆನ್ನಾಗಿದೆ ಕೇಳಿಸೋದಕ್ಕೆ ಅಲ್ವೇ? ಯಾಕಂದ್ರೆ ಕಾವ್ಯ ಅವ್ರ ಮೇಲೆ ಎಲ್ಲ ಹಾಕ್ಬೇಡಿ. ಯಾಮಾರು ಒಂದ್ ದಿವಸ ಕಾವ್ಯ ಒಂದ್ ಶನಿವಾರ ಬಟ್ಟೆನ ಹಾಕೊಂಡ್ಬಿಡಕಂದ್ರೆ ಏನ್ ಮಾಡ್ತೀರಿ? ಬೇಡ ಅಂದ್ರೆ ಬೇಕಾದ್ರೆ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಣ್ಣ. ಬೇಡ ಅಂದ್ರೆ ಈಗಲೇ ಬಿಚ್ತೀರಾ? ಅಣ್ಣ ಇಲ್ಲ ಅಣ್ಣ, ಶರ್ಟ್ ಹಾಕಬತ್ತೀನಿ ಅಂತ. ಬೇಡ, ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಹಿಂದೆ ಹೋಗಿ ತಲೆ ಸ್ವಲ್ಪ ಬಾಚ್ಕೊಂಬಂದ್ಬಿಟ್ಟಿದ್ರೆ ಗಿಲ್ಲಿ ಇನ್ನೂ ಚೆನ್ನಾಗಿರೋದಲ್ವಾ? ಅದಕ್ಕೆ ಸೂಟ್ ಆಗೋ ಥರ. ಅಣ್ಣ ಇಲ್ಲಿ ಬಿಸಿನೀರಿಗೆ ಏರ್ ಫಾಲ್ ಆಯ್ತದೆ ಅಣ್ಣ, ಅದಕ್ಕೋಸ್ಕರ. ಸೂರಜ್ ಅವರೇ, ಸ್ವಲ್ಪ ಅವ್ರಿಗೆ ಹೇರ್ ಸ್ಟೈಲ್ ಮಾಡಿ ಸೂರಜ್.
ನಾವು ಹಿಂದಕ್ಕೆಲ್ಲ ಎಳೆದು ಬಿಡ್ಬೇಡಕ್ಕೆ ಆಗೋಯ್ತು ಕಿತ್ತಾಕ್ಬಿಡು ಇರೋ ನಾ ಕೂದಲ ತೆಗಿ ವಾ 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 ಇಲ್ಲಿ ತಲೆ ಬಾಚಿದ್ರೆ ಹೆಂಗೆ ಕಾಣಿಸ್ತೀರ ಅಂತ ಇವತ್ತೇ ಗೊತ್ತಾಗಿದ್ದು. ಕೂದೋಡಿ. ಈ ವಾರ ಹೇಗಿತ್ತು ಆ್ಯಕ್ಚುಲಿ? ಒಂದು ಎಲ್ಲ ನೆನ್ನೆಗೆ ಬಿಟ್ಬಿಡಿ, ಇವತ್ತಿಗೆ ಬರೋಣ. ಒಂದು ಫನ್ ಆ್ಯಂಗಲಲ್ಲಿ ಈ ವಾರ ನೋಡಿದ್ರೆ ಹೊರಗಡೆ ಜನ ಸಿಕ್ಕಾಪಡೆ ಒಂದು ವಿಚಾರಕ್ಕಂತೂ ಮಜಾ ತಗೊಂಡ್ರು. ಅಗೇನ್ ನಮ್ಮ ಗೆಸ್ಸಿಂಗ್ ಸ್ಟಾರ್ ಕಾವ್ಯ, ಹೊಸ ಸೇರ್ಪಡೆ ಆದಂಥ ಗೆಸ್ಸಿಂಗ್ ಸ್ಟಾರ್ ಸೂರಜ್. ನಿಮ್ಮಿಬ್ಬರಲ್ಲಿ ಯಾರೊಬ್ರು ಹೇಳ್ಬೋದಾ ಯಾಕೆ ಇರ್ಬೋದು? ಗಿಲ್ಲಿ ಗುಲಾಮ ಆಗಿದ್ನಲ್ಲ ಸರ್. ಬೈಗಳ್ಳ ಎಲ್ಲ ಕೆಲಸ ಮಾಡ್ಬೇಕಲ್ಲ ಗಿಲ್ಲಿ. ಅಣ್ಣ ಹೇಗಿತ್ತು? ಕಷ್ಟ ಆಯ್ತು ಅಣ್ಣ. ಯಾಕಪ್ಪ? ಕೆಲಸ ಮಾಡೋಕಣ್ಣ. ಕೆಲಸ ಮಾಡೋದಂದ್ರೆ ಕಷ್ಟನಾ ಗಿಲ್ಲಿ ನಿಮಗೆ? ಎಲ್ಲರೂ ಒಂದೇ ಸಲ ಕೆಲಸ ಹೇಳ್ಬಿಟ್ರಣ್ಣ, ಫ್ರೀನೇ ಇರಲಿಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಅಣ್ಣ. ಅದು ಏನಂದ್ರೆ ಗಿಲ್ಲಿ, ನಿಮ್ಮ ಉಡುಗೊರೆ ಅಷ್ಟಿತ್ತಲ್ಲ, ನಿಮ್ಮ ಒಂದು ಗಿಫ್ಟ್ ಅಷ್ಟಿತ್ತಲ್ಲ ಎಲ್ಲರಿಗೂ, ಎಲ್ಲ ಬಂದರು. ಈಗ ಒಂದು ಸೀರಿಯಸ್ ಆಗಿ ಕೇಳಬೇಕು ಅಣ್ಣ, ಇಡೀ ಮನೆ ಉಮ್ಮತದಿಂದ ಫಸ್ಟ್ ಟೈಮ್ ಎವರ್ ಎಲ್ಲ ಸೇರಿ ನಿಮ್ಮನ್ನ ಮೈಗಳ್ಳ ಅಂತ ಚೂಸ್ ಮಾಡಿದ್ರು. ಅಣ್ಣ ಎಷ್ಟು ಅನ್ಯಾಯ ಗಿಲ್ಲಿ ಇದು? ತುಂಬ ಅನ್ಯಾಯ ಅಣ್ಣ. ಅಲ್ವೇ? ದೌರ್ಜನ್ಯ ಅಂತ ಅನ್ನಿಸ್ಲಿಲ್ವಾ ನಿಮ್ಮ ಮೇಲೆ? ಹೌದಣ್ಣ. ಏನು ಯಾವ ಥರ ದೌರ್ಜನ್ಯ ಆಯಿತು? ನೀವಲ್ದೆ ಇನ್ನು ಯಾರಿಗೆ ಸೇರ್ತಾ ಇತ್ತು ಇದು? ಅಶ್ವಿನಿ ಮೇಡಮ್ ಸೇರ್ತೇವೆ. ಅಶ್ವಿನಿ ಮೇಡಮ್ ಅವ್ರಿಗೆ? ಹಾಂ. ಆಮೇಲೆ ಎಷ್ಟು ಕೋಪ ಬಂತು ಈ ಮನೆ ಮೇಲೆ ಗಿಲ್ಲಿ? ಇಲ್ಲ ಅಣ್ಣ, ಸಿಕ್ಕಾಪಟ್ಟೆ ಒಬ್ಬ ಅಂದ್ರೆ ಈಗ ಅಮ್ಮ. ಬರೋ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ತೀರಿಸ್ಕೋಬೇಕು ಅಂತ ಇದ್ದೀರಾ? ಇಲ್ಲ ಅಣ್ಣ, ನಾನು ಫಸ್ಟ್ ಟೈಮ್ ಕಾವ್ಯನ ಮೇಲೆ ತೀರ್ಸ್ಕೊತೀನಿ ಅಣ್ಣ. ಕಾವ್ಯನೇ ಫಸ್ಟು. ಯಾರು ಹೇಳಿದ್ರು ಪರವಾಗಿಲ್ಲ, ಕಾವ್ಯ ನಾನು ನೋಡಿ, ನನ್ನ ಕೆಲಸ ಎಲ್ಲ ನೋಡಿ, ನಾವು ಜಂಟಿಯಾಗಿದ್ದಾಗ ಅಷ್ಟೆಲ್ಲ ಕೆಲಸ ಮಾಡೋದು, ಎಲ್ಪ್ ಮಾಡೋದು ನೋಡಿ ಇವ್ರು ಕೊಟ್ಟಿದ್ದು ಸಖತ್ ಬೇಜಾರಾಯಿತು. ರಘುವಣ, ನಾನು ಯಾರು ಹೇಳಿದ್ರು ರಘುವಣ್ಣನು ಅವ್ರು ಹೇಳಿದ ಕೆಲಸನೆಲ್ಲ ಮಾಡೋ. ನೀ ರಘುವಣ್ಣನೂ ನನಗೆ ರಘುವಣ್ಣನೂ ಮೈಗಳ ಅಂತ ಅಲ್ಲಲ್ಲ, ರಘುವಣ್ಣ ಹೇಳಿದ್ದು ಮಾಡಿದ್ದೀನಿ ಅಣ್ಣ ಎಲ್ಲನೂ, ಪ್ರತಿಯೊಂದು ಅವರು ನನಗೆ ಮೈಗಳ. ಸ್ವಲ್ಪ ಹೊತ್ತು ಮುಂಚೆ ಒಂದು ಮಳೆ ಬಂದೋಯ್ತು ಗೊತ್ತಾ? ಈಗ ಯಾಕೆ ಗೊತ್ತಾ? ನಿಮಗೆ ಉತ್ತರ ಬರುತ್ತೆ ಅಂತ ಫಸ್ಟೇ ಗೊತ್ತಾಗೋಯ್ತು. ಅದಕ್ಕೆ ರಘುವಣ್ಣ ಹೇಳಿದ್ದೆಲ್ಲ ಮಾಡಿದ್ದೀರಾ ನೀವು? ಒಂದು ನಿಮಿಷ ತಾಳಿ ರಘು ಸರ್. ಏನೂ ಮಾಡಲ್ಲ ಸರ್ ಅವನು. ಈಗ ಇಡೀ ಮನೆಯಲ್ಲಿ ಎಷ್ಟೋ ಜನ ಕೆಲಸಗಳು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಎಲ್ಲರೂ 8 ವಾರ ಮಾಡಿದಿರೋ ಕೆಲಸನ ಒಂದೇ ಒಂದು ದಿನದಲ್ಲಿ ಮಾಡ್ಸಕ್ಕೆ ಹೊರಟ್ರಿ. ಯಾರಿಗೇನು ಹೇಳೋಕ್ಕಿದೆ? ಕೈ ಎತ್ತಿ ಹೇಳಿ ಸರ್. ಫಸ್ಟು ಅವನ ಕೆಲಸನೇ ಮಾಡಿಸಿದ್ವಿ. ಅವನ ಕಬರ್ಡೆ ಫುಲ್ ಗಲೀಜಾಗಿತ್ತು ಸರ್. ಅವನ ಬೆಡ್ ಕಂಪ್ಲೀಟ್ ಕ್ಲೀನ್ ಮಾಡಿಸಿದ್ವಿ ಸರ್. ಅದು ಖುಷಿ ಆಯಿತು. ಎಸ್ ಕ್ಯಾಪ್ಟನ್ ಸರ್. ಮೊದಲನೇ ದಿನ ಸರ್ ಅವ್ನು ಹೇಳಿದ ತಕ್ಷಣ ಪ್ರತಿಯೊಂದು ಕೆಲಸ ಮಾಡಿದ ಅವತ್ತು ಒಂದೇ ದಿನ ನೋಡಿರೋದು ಸರ್. ನಾನು ಕೋಪ ಮಾಡ್ಕೋತಿದ್ದ, ಬೇಜಾರು ಮಾಡ್ಕೋತಿದ್ದ, ಬಟ್ ಎಲ್ಲ ಕೆಲಸ ಮಾಡ್ತಿದ್ದ ಸರ್ ಅವತ್ತು. ಸ್ಪಂದನ ಅವರೇ? ಸರ್ ಅವನ ಕೈಲಿ ಆ್ಯಕ್ಚುಲಿ ನಾನು ನೇಲ್ ಪಾಲಿಷ್ ಹಾಕ್ಸ್ಕೊಂಡೆ ಸರ್. ಯಾಕಾರೋ ಕೆಲಸ ಮಾಡಿಸ್ಕೊಂಡೆ ಅನ್ನೋ ಲೆವೆಲ್ಗೆ ನೇಲ್ ಪಾಲಿಷ್ ಹಾಕ್ತಾ ಸರ್. ಯಾಕಂದರೆ ಅದನ್ನು ಮತ್ತೆ ತೆಗೆದು ಹಾಕೋಬೇಕಿತ್ತು. ಅವನಿಗೆ ನಾವು ಟೋಕನ್ ನಂಬರ್ ಕೊಡಬೇಕಿತ್ತು ಸರ್. ಅವ್ನ ಕಾಲ್ ಶೀಟೇ ಸಿಗ್ತಿರ್ಲಿಲ್ಲ ಅವತ್ತು ಇಡೀ ದಿನ, ಅಷ್ಟು ಬ್ಯುಸಿ ಆಗೋಗಿದ್ದ. ಆಮೇಲೆ ಆ್ಯಕ್ಚುಲಿ ಅಶ್ವಿನಿ ಮ್ಯಾಮು ಮತ್ತು ಜಾನ್ವಿ ಮ್ಯಾಮು ತಲೆನೋವ್ತಿದೆ, ಮಸಾಜ್ ಮಾಡಿಸ್ಕೋಬೇಕು ಅಂತಿದ್ರು. ಇದು ಯಾವ ಥರ ಆಸೆ ರೀ ನಿಮಗೆ ಜಾನ್ವಿ ಅವರೇ, ಇಲ್ಲಿ ಕೈ ತಲೆ ಮಸಾಜ್ ಮಾಡಿಸ್ಕೊಳ್ಳೋದು? ಸರ್ ಅಂದರೆ ಏನು ಕೆಲಸ, ಪರ್ಸ್ನಲ್ ಕೆಲಸ ಬೇಕಾದರೂ ಮಾಡಿಸ್ಕೋಬೋದು. ಅಂದ್ರೆ ಅದು ಬಟ್ಟೆ ಅಷ್ಟೇ ಒಗ್ದಾಕಿ ಒಣಗಾಕೋದಿತ್ತು, ಒಣಗಾಕ್ಸಿದೆ. ಅದು ಬಿಟ್ಟರೆ ಇನ್ನೇನು ಕೆಲಸ ಇರಲಿಲ್ಲ ಸರ್. ಅದಕ್ಕೆ ಸ್ವಲ್ಪ ಹೆಡ್ ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ. ಗಿಲ್ಲಿ ಕೈಯಲ್ಲಿ ಗಿಲ್ಲಿ ಈಗಲೇ ಮಾಡ್ತೀರಾ ಹೆಡ್ ಮಸಾಜು? ಅಣ್ಣ ಈಗಲೇ ಮಾಡ್ತೀನಿ, ರೆಡಿ ಇದ್ದೀನಿ. ಜಾನ್ವಿ ಅವರೇ? ಸರ್ ಬೇಡ ಸರ್. ಇರ್ಲಿ ಜಾನ್ವಿ ಅವ್ರೆ. ಬೇಡ ಸರ್. ಇಲ್ಲ ಚೆನ್ನಾಗಿದೆ ಜಾನ್ವಿ ಅವ್ರೆ. ಈ ಹೇರ್ ಸ್ಟೈಲಲ್ಲಿ ಹೆಡ್ ಮಸಾಜ್ ಮಾಡಿದ್ರೆ ಹೆಂಗ್ ಕಾಣ್ತೀರಾ ಅಂತ ನಾವು ನೋಡ್ಬೇಕೆ? ಸರ್ ಬೇಡ ಸರ್, ಹೇರ್ ಸ್ಟೈಲ್ ಎಲ್ಲ ಹಾಳು ಮಾಡ್ಬಿಡ್ತಾರೆ. ಇಲ್ಲ ಹೇರ್ ಸ್ಟೈಲ್ ನಾಳೆಗಳ ತಲೆಗೆ ಡೈ ಹೊಡ್ಕೊಂಡವ್ರು ಅರ್ಜೆಂಟಲ್ಲಿ, ಅದೇನಾರ ಕಿತಿಗೆ ಕೈ ಕುಂದ್ಬಿಡೋದು, ವೈಟ್ ಕೂದಲು ಕಾಣಿಸ್ಬಿಡು ಅಂತ ಭಯ ಬೀಳ್ತಾರೆ ಅಷ್ಟೇ. ಏನ್ರಿ ಜಾನ್ವಿ? ಸ್ವಲ್ಪ ವೈಟ್ ಹೇರ್ಸಿಗೆ ಹಾಕೊಂತೀನಿ ಸರ್. ಅದಕ್ಕೆ ಅಜ್ಜಿ ವೃದ್ಧೆ ಏನೇನೋ ಅಂತಿರ್ತಾನೆ. ಸ್ವಲ್ಪ ವೈಟ್ ಹೇರ್ಸ್ ಅಲ್ಲ, ಬ್ಲ್ಯಾಕ್ ಕೂದಲಿರೋದೇ ಸ್ವಲ್ಪ. ರಘು ಎಷ್ಟು ಕಷ್ಟ ಆಯ್ತು ಗಿಲ್ಲಿ ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು? ಸರ್ ನನಗೆ ಎಂಡ್ ಆಫ್ ದ ಡೇ ತಲೆನೋವು ಬಂದ್ಬಿಡ್ತು ಸರ್. ಸೊ ಎಲ್ಲ ಕೆಲಸ ಮಾಡೋ ಅಷ್ಟರಲ್ಲೇ ನಿಜವಾಗ್ಲೂ ತುಂಬ ಎಫರ್ಟ್ ಆಯಿತು. ಯಾರು ಕೊಟ್ಟಿದ್ದ ಕೆಲಸ ನಿಮಗೆ ತುಂಬ ಇರಿಟೇಟ್ ಆಗ್ತಾ ಇತ್ತು? ರಘುವಣ್ಣನೇ ಇರಿಟೇಷನ್ ಕಾರಣ. ಹಿಂದನೇ ನಿಂತು ಆ ಬಾತ್ರೂಮ್ಗೆ ಹೋಗೋನೇನೋ, ಬಾತ್ರೂಮ್ ಒಳಕ್ಕೆ ಹೋಗಿಲ್ಲ, ಆಗಲೇ ಬಾಗಿಲು ತಟ್ತವ್ರು ಬಂದು ಬಾಗಿಲಿ ಅನ್ಕೊಂಡು ಹಿಂದೆ ಬಿಟ್ಟು ಒಯ್ತಾನೆ ಇಲ್ಲ ಅಣ್ಣ. ಬರೀ ಒಳ್ಳೆ ಹೆಂಡತಿಯಿಂದ ಸುತ್ತಾನೆ ಇದ್ರು ಅಣ್ಣ ನಾನು ಹಿಂದೆ. ನಿಮ್ಮಿಬ್ರು ಬಾಂಡಿಂಗ್ ಆ ಲೆವೆಲ್ ಇದೆ. ಒಂದು ರೀಲ್ ಇದೆ, ನೋಡ್ತೀರಾ ರಘು? ನಿಮ್ಮಿಬ್ರು ಬಾಂಡಿಂಗ್ ಬಗ್ಗೆ. ಕ್ಯಾನ್ ಐ ಹ್ಯಾವ್ ದ ರೀಲ್ ಪ್ಲೀಸ್? ಮೈ ಮೇಲೆ ಯಾಕೋ ಬೀಳ್ತೇನೆ ನೀನು?
ಬಾಯಿಗೆ ಏನೇನೋ ಬರ್ತದೆ ಬಾಯಿಗೆ ಕಂಟ್ರೋಲ್ ಮಾಡ್ಕೊಂತ ಸುಮ್ಮನೆ ಬಾಯಿಗೆ ಗಿಲ್ಲಿ ಲವ್ಸ್ ರಘು. ಏನ್ ರಘು ಈ ಲವ್ ಸ್ಟೋರಿ ಫಸ್ಟ್ ಟೈಮ್ ಈ ತರ? ಅದೇ ಸರ್, ಇರಿಟೇಟ್ ಮಾಡ್ತಾನೆ ಇರ್ತಾನೆ ಸರ್. ಇನ್ನೊಂದಿದೆ, ಪ್ಲೇ ಮಾಡ್ಲಾ? ಪ್ಲೇ ಮಾಡಿ. ನಾಯಿ ಹೊಡಿಯಕ್ ಬೇಕು ಒಂದು ಕೋಲು, ಬೆಳಿಗ್ಗೆ ಕುಡಿಯಕ್ ಬೇಕು ಎಮ್ಮೆ ಹಾಲು, ತಲೆಯಲ್ಲಿಲ್ಲ ಒಂದೇ ಒಂದು ಕೂದಲು. ಯಾವ ತರ ಲವ್ ಸ್ಟೋರಿ ಇರೋದು ಇದು? ಗಿಲ್ಲಿ ಹೇಳಿ ಗಿಲ್ಲಿ. ಇಲ್ಲ ಅಣ್ಣ, ರಘುವಣ ಅಂದ್ರೆ ನನಗೆ ಅಷ್ಟೇ ಫ್ರೆಂಡ್ ಆಗಿ ತುಂಬ ಇಷ್ಟ ಅಣ್ಣ. ಎಷ್ಟೇ ಪೇಷನ್ಸು ಸಿಕ್ಕಾಪಟ್ಟೆ ಅಣ್ಣ ಅವರು. ನಿಮಗೆ ಕಾವ್ಯ ಅವರೇ ಪಾರ್ಟ್ 1 ಇಷ್ಟ ಆಯ್ತಾ, ಪಾರ್ಟ್ 2 ಇಷ್ಟ ಆಯ್ತಾ? ಪಾರ್ಟ್ 2 ಇಷ್ಟ ಆಯ್ತು ಸರ್. ಅಂದ್ರೆ ನೀವು ನಿಮ್ಮ ಒಳಗಿಂದ ಆಸೆ ಇಲ್ಲ ಆ ಥರ ನೋಡಬೇಕು, ರಘು ಅವ್ರನ್ನ ಕೆಳಗೆ ಹಾಕೋಬೇಕು, ಒಂದಿಷ್ಟು ಗುಂಬೇಕು ಅಲ್ವಾ? ಎಸ್ ಸರ್. ರಘು ಅವರೇ, ಸಪೋಸ್ ಬಿಗ್ ಬಾಸ್ ನಿಮಗೆ ಒಂದು 60 ಸೆಕೆಂಡ್ ಕಾಲಾವಕಾಶ ಕೊಟ್ರೆ, ಲೈಟ್ ಎಲ್ಲ ಆಫ್ ಮಾಡಿ, ಕ್ಯಾಮ್ರಾ ಆಫ್ ಮಾಡಿ, ಒಂದು ಬ್ಲ್ಯಾಕ್ ಔಟ್ ಮಾಡಿ 60 ಸೆಕೆಂಡ್ ಟೈಮ್ ಕೊಟ್ರೆ ಸರ್, ರಘು ಸರ್ ಮಾತ್ರ ಅಲ್ಲ ಸರ್, ಕಾವ್ಯ ಅವೆಲ್ಲ ಹೇಳಿ ಮಾಡಬಾರ್ದು, ಸೈಲೆಂಟಲ್ಲಿ ಮಾಡಿಬಿಡ್ಬೇಕು. ಸುಮ್ಮನೆ 60 ಸೆಕೆಂಡ್ ಲೈಟ್ ಆಫ್ ಮಾಡಿದ್ರೆ ಯಾರ್ಯಾರಿಗೆ ಬೇಕು ಕೈ ಎತ್ತರಪ್ಪ? 60 ಸೆಕೆಂಡ್. 60 ಬೇಡ ಸರ್, 10 ಸೆಕೆಂಡ್ ಕೊಟ್ರೆ ಸಾಕು. ನಾನು ಅಪರೂಪಕ್ಕೆ ಸೂಟ್ ಹಾಕೊಂಡು ನಾನು ಬೇಡ ಅಣ್ಣ. ಇಲ್ಲ, ಈಗ ಈ ಸೆಗ್ಮೆಂಟ್ ಮುಗಿದ್ಮೇಲೆ ಒಂದು 30 ಸೆಕೆಂಡ್ ಟೈಮು ಲೈಟ್ ಆಫ್ ಮಾಡ್ತೀವಿ, ಕ್ಯಾಮ್ರಾ ಆನ್ ಇರ್ತವೆ, ಬಟ್ ತಲೆ ಕೆಡಿಸ್ಕೊಬೇಡಿ, ಸೌಂಡ್ಗಳು ಬರಲಿ, ಪರವಾಗಿಲ್ಲ, ಚೆನ್ನಾಗಿರುತ್ತೆ ಕೇಳೋಕ್ಕೆ. ಗಿಲ್ಲಿ ಓಕೆನಾ? ಅಣ್ಣ ಬೇಡ ಅಣ್ಣ. ಇಷ್ಟು ಜನದಲ್ಲಿ ಯಾರಿಗೆ ಅವಕಾಶ ಕೊಡಲಿ? ಕಾವಿನ್ಗೆ ಕೊಡಿ ಅಣ್ಣ. ಏನೇನು ಮಾಡಬೇಕು ಅಂತ ಇದ್ದೀರಿ? ನಿಮ್ಮ ಮನಸ್ಸಿನ ಆಸೆ ಬಿಚ್ಚಿ ಹೇಳಿ. ಪ್ರಾಪರ್ಟಿ ಬೇಕು ಸರ್ ಹೊಡಿಯಕ್ಕೆ, ಕೈಯಲ್ಲಿ ನೋಡಿದ್ರೆ ನಂಗೆ ನೋವಾಗತ್ತೆ. ಸೊ ರಘು ಅವ್ರ ಕೈ ಯೂಸ್ ಮಾಡಿ. ಹಾ, ಓಕೆ ಸರ್. ಈಗ ಏನು ಕೆಲಸ ಮಾಡಿದ್ರು, ಏನೇ ಮಾಡಿದ್ರು 5 ಟ್ರೇ ವಾಪಸ್ ಕಳ್ಕೊತೀರಿ. ಆಪರೇಷನ್ ಫೇಲ್ಡ್. ಯಾವಾಗ 5 ಟ್ರೇ ಕಳ್ಕೊಂಡು ಯಾರಿಗೂ ಕೋಪ ಬರ್ದೇನೆ ಸಿಕ್ಕಿದೆ ಬೆಟ್ರ್ ಅಂದ್ಕೊಂಡು ಇದ್ದೀರಾ ಅಂತ ಅಂದರೆ ಸ್ಟ್ರಾಟಜಿಕಲಿ ಗಿಲ್ಲಿ ಗೆದ್ರು ಅಂತ ಅರ್ಥ. ಅಷ್ಟು ಜನ ಗಿಲ್ಲಿ ಮುಂದೆ ಸರೆಂಡರ್ ಆದ್ರಿ ಅಂತ ಅರ್ಥ. ಇದು ನಿಮಗೆ ಅರ್ಥ ಆಗಿಲ್ಲ ಅನ್ನೋದೇ ಅರ್ಥ. ఏంటి గిల్లి చాలా ಇಂಟೆಲಿಜೆಂಟ್ ರಾ మీరు. ಗಿಲ್ಲಿ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಅವ್ರ ಎದುರುಗಡೆ ಮಾತಾಡೋಕ್ಕೆ ತಾಕತ್ ಬೇಕು. ಜಾನ್ವಿ ಅವರೇ ಏನು ಹೇಳ್ತೀರಿ ಇದಕ್ಕೆ? ಈ ಟಾಪಿಕ್ ಯಾಕೆ ಇಷ್ಟು ಅದ್ರ ಪಕ್ಕನೇ ಇದೆ ಅಂತ ಹೇಳ್ತೀನಿ, ಹೇಳಿ. ಸರ್, ಒಂದೇನಂದ್ರೆ ಅವನು ತುಂಬಾ ಏನೇನೋ ಮಾತಾಡ್ತಿರ್ತಾನಲ್ಲ, ತಲೆ ಹರಟೆ, ಇವನ್ ಜೊತೆ ಏನ್ ವಾದ ಅಂತ ನಾವೇ ಗಿವ್ ಅಪ್ ಮಾಡ್ಬಿಡ್ತೀವಿ ಸರ್. ಅದೇ ಅವ್ನ ಸ್ಟ್ರಾಟಜಿ. ಆ ಥರ ಮಾತಾಡಿದ್ರೆ ಯಾರು ಬೇಸಿಕ್ಲಿ ಯು ಗಿವ್ ಅಪ್. ಸರ್, ಇವನ್ ಜೊತೆ ಯಾರು ಮಾತಾಡ್ತಾರೆ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಓಕೆ, ಧನುಷ್ ಅವರೇ? ಸುಮ್ಮನೆ ಮಾತಾಡಿ ಯೂಸ್ಲೆಸ್ ಅಂತ ಯಾರು ಮಾತಾಡೋಕೆ ಹೋಗಲ್ಲ ಸರ್. ಸ್ಪಂದನ ಅವರೇ? ಸರ್, ಅವನ ಜೊತೆ ಏನು ಮಾತಾಡಿದ್ರು, ಸೀರಿಯಸ್ ಆಗಿ ಏನೋ ಮಾತಾಡಕ್ಕೆ ಹೋದ್ರು ಅವ್ನು ಕಾಮಿಡಿನೇ ಮಾಡ್ತಿರ್ತಾನೆ ಸರ್. ಬಟ್ ಕಾಮಿಡಿ ಹಿಂದೆ ಅವ್ನು ತುಂಬ ಸೀರಿಯಸ್ ಆಗಿರ್ತಾನೆ ಅಂತ ಇವಾಗ ಅನಿಸ್ತಿದೆ ಸರ್. ಯಾಕಂದರೆ ಈ ವಾರ ಆಪ್ಷನ್ ಪಿಕ್ ಮಾಡೋದಿರಲಿ, ಒಂದು ಕೆಲಸ ಡೈನಿಂಗ್ ಏರಿಯಾ ಗುಡಿಸೋದು ನಂದು ಅವನದೇ ಇದ್ದಿದ್ದು ಸರ್ ಕೆಲಸ. ಬಟ್ ಅದು ಒಂದು ಕೆಲಸಕ್ಕೆ ಕ್ಯಾಪ್ಟನ್ ಇಡೀ ಟೈಮ್ ಅವನಿಂದೇ ಇರಬೇಕಿತ್ತು ಸರ್. ಅವ್ನು ಕಾಮಿಡಿಗೆ ಮಾಡ್ತಿದ್ದಾನೆ ಸರ್, ಬಟ್ ಆ ಕೆಲಸ ನಮ್ಮ ಕೈಲೂ ಮಾಡಿಸ್ಕೋತಾ ಇದ್ದಾನೆ ಸರ್. ಮಾಡೋರೆ? ಅವ್ನು ಕಾಮಿಡಿ ರೂಪವಾಗಿ ಯಾವಾಗ ಸೀರಿಯಸ್ ಇರ್ತಾನೋ, ಯಾವಾಗ ಹೆಂಗೆ ಮಾಡಿಸ್ಕೋತಾನೋ ಅದನ್ನು ಅವ್ನು ತೋರಿಸ್ಕೊಂಡು ಬಿಡ್ತಾನೆ ಸರ್. ನಿಮಗೆ ಕೊಟ್ಟಿರೋ ಶಿಕ್ಷೆನ ನೀವೇ ಬೇರೆಯವ್ರ ಕೈಯಲ್ಲಿ ಮಾಡಿಸೋದ್ರಲ್ಲಿ ಎಷ್ಟು ಸಫಲವಾಗಿದ್ದೀರಿ ಗಿಲ್ಲಿ ಅವರೇ? ಒಂದು 60%. ಪರವಾಗಿಲ್ಲ, ಹೇಳಿ, ನಿಜ ಹೇಳಿ ಅಣ್ಣ. ಒಂದು 80% ಸಫಲ. 80% ಅವ್ರ ಕೈಯಲ್ಲೇ ಮಾಡಿಸ್ಬಿಟ್ಟಿರ್ತೀರಾ? ಓಕೆ. ಮನೆ ರೂಲ್ಸ್ ಬ್ರೇಕರಲ್ಲ ಅಶ್ವಿನಿ ಅವರೇ ತಾವು? ಹೌದು. ನೀವು 9 ಮತ ನಿಮಗೆಲ್ಲ ನಿಮ್ಮ ಮನೆಯವರಿಂದ, ನಿಮ್ಮ ಓಟು ಸೇರಿ ಹೌದು ನಿಮಗೇ ಬಿತ್ತು. ಹೌದು ಅಣ್ಣ. ಹೇಗಿತ್ತು ಇಡೀ ದಿನ ಅಶ್ವಿನಿ ಅವರೇ? ಅಣ್ಣ, ಅದು ಒಂದು ಸ್ವಲ್ಪ ಹೊತ್ತಿಗೆ ಮಾತ್ರ ಇತ್ತು. ಯಾಕೆಂತಂದರೆ
ಆಲ್ಮೋಸ್ಟ್ ಗಿಲ್ಲಿದು ಇಡೀ ದಿನ ಇತ್ತು. ಸೆಕೆಂಡ್ ಇದರಲ್ಲಿ ನನ್ನನ್ನು ಇದು ಮಾಡ್ತಾನೆ. ಎಲ್ಲರೂ ನಾನು ಮಂಡಿ ಊರಿಗೆ ಕ್ಷಮೆ ಕೇಳಬೇಕು ಅಂತಿರುತ್ತೆ. ಪ್ರತಿಯೊಬ್ಬರ ಹತ್ರನೂ ನಾನು ಹೋಗಿ ಕ್ಷಮೆ ಕೇಳ್ತೀನಿ. ಈ ಥರ ನಾನು ಪ್ರತಿ ಸಲನೂ ಕೂಡ ಮೈಕನ್ನ ಮರಿತಾ ಇರ್ತೀನಿ, ಹಾಗಾಗಿ ಮನೆಯವ್ರ ಹತ್ರ ನಾನು ಸಾರಿ ಕೇಳ್ತೀನಿ ಅಂತ. ಬಟ್ ಅದೇ ಗಿಲ್ಲಿ ಹತ್ರ ನಾನು ಕೇಳಕ್ಕೆ ಹೋದಾಗ ಸ್ವಲ್ಪ ಒಂಚೂರು ಅದು ನಿಮ್ಮಿಬ್ಬರ ಪ್ರೀತಿ, ನಿಮ್ಮಿಬ್ಬರ ಸಂಬಂಧ. ನೀವು ಬಿಟ್ರೆ ಅವ್ರು ಬಿಡಲ್ಲ, ಅವ್ರು ಬಿಟ್ರೆ ನೀವು ಬಿಡಲ್ಲ. ವಾ, ಇಲ್ಲಿ ಅವರು ನಿಮ್ಮನ್ನ ಯಾವ ಮಟ್ಟಕ್ಕೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ, ನೀವು ಹಿಂಗೆ ನಡ್ಕೊಂಬರ್ತಾ ಇದ್ರೆ ಗೊತ್ತು ಅವರಿಗೆ ಎಲ್ಲಿ ಸ್ವಿಚ್ ಇದೆ ಅಂತ. ಕರೆಕ್ಟ್ ಅಣ್ಣ. ಗಿಲ್ಲಿ ಏನಪ್ಪ ಗೊತ್ತು ಅಂದ್ರೆ ಗಿಲ್ಲಿ ಅವ್ರಿಗೆ ಎಲ್ಲಿವರೆಗೆ ಗೊತ್ತಾಗ್ಬಿಟ್ಟಿದೆ ಅಂದ್ರೆ, ವೀಕ್ ಡೇ ಬಂದ್ರೆ ಹೆಂಗ್ ಮಾತಾಡ್ತೀರಿ, ವೀಕೆಂಡ್ ಬಂದ್ರೆ ಹೆಂಗ್ ಮಾತಾಡ್ತೀರಿ, ಹೊರಗಡೆ ನಡ್ಕೊಂಬಂದ್ರೆ ಹೆಂಗ್ ಮಾತಾಡ್ತೀರಿ, ಒಳಗಡೆ ಕೂತ್ರೆ ಹೆಂಗಿರ್ತೀರಿ, ಯಾವ ಸ್ವಿಚ್ ಆನ್ ಮಾಡಿದ್ರೆ ಏನು ಹೊರಗಡೆ ಬರ್ತದೆ. ಹೌದು ಅಣ್ಣ, ನನಗೂ ಹಾಗೆ ಅನಿಸುತ್ತೆ. ಎಲ್ಲರೂ ತುಂಬ ಚೆನ್ನಾಗಿ ರೀಡ್ ಮಾಡ್ತಾನಣ್ಣ ಅವನು. ನಾನು ಅದೇ ಹೇಳ್ತಾ ಇದ್ದೆ ಅವನಿಗೆ, ಆ್ಯಕ್ಚುಲಿ ಗಿಲ್ಲಿ ನೀವು ಮೇ ಬಿ ಎಲ್ಲರೂ ನಿಮ್ಮನ್ನು ಒಬ್ಬ ಕಾಮಿಡಿಯನ್ ಆಗಿ ನೋಡ್ತಿದ್ದಾರೆ, ಬಟ್ ನನಗೆಲ್ಲೋ ಒಂದು ಕಡೆ ನೀವು ಬಿಗ್ ಬಾಸಿಂದ ಹೋದ್ಮೇಲೆ ಪ್ರಯತ್ನ ಪಟ್ಟರೆ ಒಂದಷ್ಟು ವಿಚಾರಗಳನ್ನ ಇನ್ನಷ್ಟು ತಿಳ್ಕೊಂಡ್ರೆ ನೀವು ಒಳ್ಳೆ ರಾಜಕಾರಣಿ ಆಗ್ಬೋದು ಅಂತ ನನಗೂ ವೈಯಕ್ತಿಕವಾಗಿ ಅನಿಸುತ್ತೆ ಅಣ್ಣ. ಈಸ್ ವೆರಿ ಬ್ರೈನಿ. ಗಿಲ್ಲಿ ಅವರೇ 3 ಆಪ್ಷನ್ ಕೊಡ್ತೀನಿ. ವೀಕ್ ಡೇ ಮಾತು, ವೀಕೆಂಡ್ ಮಾತು, ಶೋ ಮುಗಿದ್ಮೇಲೆ ಆಚೆ ಮಾತು. 3 ಮಾತಲ್ಲಿ ಯಾವ ಮಾತನ್ನ ನೀವು ತೋರಿಸ್ತೀರಿ ನಮಗೆ? ಇದು ಇವಾಗಿಂದ ವೀಕೆಂಡ್ ಮಾತು. ಅಣ್ಣ ನಾನು ಹೇಳೋದೇನು ಅಂದರೆ ಅಣ್ಣ, ಎಲ್ಲೋ ಒಂದು ಕಡೆ ನಾನು ಹೇಳೋದೇನೆಂದರೆ, ಸುಸಂಸ್ಕೃತವಾಗಿ ಸುಲಲಿತವಾಗಿ ಸುವಲೋಚನೆಯಿಂದ ಯೋಚನೆ ಮಾಡಿದಾಗ ನಾನು ಕರೆಕ್ಟಾಗೆ ಮಾತಾಡಿದ್ದೀನಿ ಅಣ್ಣ. ಆದರೆ ಎಲ್ಲಿ ಎಡುತ್ತಾ ಇದ್ದೀನಿ ಏನು ಅಂತ ಗೊತ್ತಾಯ್ತಿಲ್ಲ ಅಣ್ಣ. ಹೌದು, ಮನುಷ್ಯ ಅಂದಮೇಲೆ ಎಡವಲೇಬೇಕು, ತಪ್ಪು ಸಹಜ. ಆದರೆ ಆ ತಪ್ಪನ್ನು ತಿದ್ಕೊಂಡು ಮುಂದೆ ಹೋಗೋದಿದೆಯಲ್ಲ ಅಣ್ಣ, ಅದು ಒಂದು ಮನುಷ್ಯನ ಸ್ವಾಭಾವಿಕ ಗುಣ ಅಣ್ಣ. ಬಿಗ್ ಡೇ ಸ್ವಿಚ್ಚು. ರಘು ನೀನ್ ಯಾವನು ಹೋಗಲೇ, ನೀನಾದ್ರೂ ಅದಕ್ಕಿಂತ ಮೇಲೆ ಅಣ್ಣ. ನಾನು ರಘು ಅವ್ರಿಗೆ ಆ ಥರ ಅಂದೆ ಗೊತ್ತಿಲ್ಲ ಅಣ್ಣ, ನಾನು ಅಂದಿರ್ಬೋದೇನೋ ಗೊತ್ತಿಲ್ಲ. ರಘು ಗಿಲ್ಲಿ, ನಿನ್ಗೆ ಯೋಗ್ಯತೆ ಇಲ್ಲ ಕಣ ಗಿಲ್ಲಿ, ನಿನ್ಗೆ ಯೋಗ್ಯತೆ ಇಲ್ಲ. ನನ್ನನ್ನು ಮೇಡಮ್ ಅಂತ ಕರೆದು ಈಗ ಹೋಗಮ್ಮ ಅಂತ ಇದೆಯಾ ಹೊರಗಡೆ ಹೋದ್ಮೇಲೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರ್, ಆ ಸೋಲಿ ಇರೋರೆಲ್ಲ ಕೆಟ್ಟವರೇ ಸರ್. ನಾನು ಸುಮ್ಮನೆ ಇದ್ದೆ ಅವ್ರು ಹೆಂಗೆ ಏನು ಅಂತ ತಿಳ್ಕೊಳ್ಳೋಕ್ಕೆ. ನನಗೆ ಆ ಶೋ ಫಿಟ್ ಅಲ್ಲ ಸರ್. ಐ ಆಮ್ ನಾಟ್ ಫಿಟ್ ಫಾರ್ ದಿಸ್ ಟೈಪ್ ಆಫ್ ಶೋ. ನಾನು ನಿಜವಾಗ್ಲೂ ನನ್ನ ಘನತೆ, ನನ್ನ ಗೌರವನ ಕಾಪಾಡ್ಕೋಬೇಕಂತ ಅಣ್ಣ. ಸುಸಂಸ್ಕೃತವಾಗಿ ಸುಲಲಿತವಾಗಿ ಸುವಲೋಚನೆಯಿಂದ ಯೋಚನೆ ಮಾಡಿದಾಗ ಎಲ್ಲೋ ಒಂದು ಕಡೆ ತಪ್ಪು ನಡೆದಿರ್ಬೋದು ಅಣ್ಣ. ಈಗ ರಕ್ಷಿತನ ಸಾರಿ ಕೇಳೋದ್ರಿಂದ ನಾನೇನು ಚಿಕ್ಕವಳಾಗಲ್ಲ, ಮತ್ತೆ ನನ್ನ ವ್ಯಕ್ತಿತ್ವ ದೊಡ್ಡದಾಗುತ್ತೆ ಅಣ್ಣ. ಆ ಥರ ನೋಡೋಕೆ ಇನ್ಯಾರಿದರು? ಕಾವ್ಯ, ಯುವರ್ ಪ್ರೀ ಪ್ರಾಡಕ್ಟ್. ನಿನಗೆ ಅಶ್ವಿನಿ ಅನ್ನೋ ಪವರ್ ಕಾರ್ಡ್ ಬೇಕು. ಏನ್ ಮಾತಾಡ್ತಾ ಇದ್ದೆ ನೀನು? ಹೋಗು ಒಂದು 50 ಸಲ ಇದನ್ನ ಹೇಳಿರ್ತಾರೆ ಅಣ್ಣ. ತಿರ್ಗಾ ವಾಶ್ರೂಮ್ಗೆಲ್ಲ ಹೋಗಿ ಬಟ್ಟೆ ಎಲ್ಲ ವಾಶ್ ಮಾಡ್ಕೊ ಬಂದಾಗ್ಲೂ ನೀನು ಪ್ರೀ ಪ್ರಾಡಕ್ಟ್, ನಿನ್ಗೆ ಅಶ್ವಿನಿ ಅನ್ನೋ ಪವರ್ ಅಣ್ಣ ಕೊಡ್ತಾರೆ. ಬಿಗ್ ಡೇ ಅಲ್ಲಿ ಒಂದು ಟಾಪಿಕ್ ಕೊಡ್ತೀನಿ, ರೂಮ್ ಬಗ್ಗೆ. ರೂಮರ್, ಆ ಎಲ್ಲೋ ರೂಮ್. ಗಿಲ್ಲಿ ಅವರೇ ನಿಮ್ಮಿಂದ ಪ್ರಾರಂಭ ಮಾಡ್ತೀನಿ. ಆ ರೂಮ್ ಬಗ್ಗೆ ಏನೇನು ರೂಮರ್ ಇದೆ ಅಣ್ಣ? ಆ ರೂಮಲ್ಲಿ ನಿಜವಾಗ್ಲೂ ನಾವು ಕಾಯಿನ್ ಟಾಸ್ಕಲ್ಲಿ ಮಲಗಿದ್ದೋ ಸಖತ್ ನೆಗೆಟಿವ್ ಎನರ್ಜಿ ಅಣ್ಣ. ಆಮೇಲೆ ಆ ರೂಮಲ್ಲಿರೋರಿಗೆ ಯಾರು ಕ್ಲೋಸ್ ಆಯ್ತಾರೆ ಅವರೆಲ್ಲ ಮನೆಯಿಂದ ಆಚೆ ಹೋಯ್ತಾರೆ ಅಣ್ಣ. ಸುಮ್ಮನೆ ಅಬ್ಸರ್ವ್ ಮಾಡಿ ಅಣ್ಣ. ಮಲ್ಲಮ್ಮ ಧ್ರುವಣ್ಣನಿಗೂ ಕ್ಲೋಸ್ ಆಗಿದ್ರು, ಅಶ್ವಿನಿ ಮೇಡಮ್ಗೂ ಕ್ಲೋಸ್ ಆಗಿದ್ರು. ಧ್ರುವಣ್ಣಂಗೆ ಸಿಕ್ಕಾಪಟ್ಟೆ ಕ್ಲೋಸು ಮಲ್ಲಮ್ಮ, ಮನೆಯಿಂದ ಆಚೆ ಹೋದರು. 7ನೇ ವಾರ ನಮ್ಮ ಚಂದ್ರಣ್ಣ ಯಾವತ್ತೂ ಆ ರೂಮ್ಗೆ ಹೋಗದೆ ಇರೋರು. ಅವರು ಎಲಿಮಿನೇಷನ್ ಆಗೋದಕ್ಕಿಂತ ಮುಂಚೆ ಒಂದು ದಿನ ರೂಮ್ಗೆ ಹೋಗಿದ್ರಣ್ಣ. ಒಂದಿನ ಹೋಗಿ ಫ್ರೂಟ್ಸ್ ಎಲ್ಲ ತಿನ್ಕೊಬಂದರು. ಅವರೇ ಸೆಲ್ಫ್ ಎಲಿಮಿನೇಷನ್ ಆಗುವಂಗೆ ಮೈಂಡು ಡೈವರ್ಟ್ ಆಗ್ಬಿಡ್ತಣ್ಣ. ನೆಕ್ಸ್ಟ್ ಮೊನ್ನೆ ಸುದಿ ಅಣ್ಣ ಇವರೆಲ್ಲ ಒಂಥರ ಸಖತ್ತು ಕ್ಲೋಸ್ ಆಗಿದ್ರು. ಸುದಿ ಅಣ್ಣ ಯಾವತ್ತೂ ಧ್ರುವಣ್ಣನ ಫಸ್ಟ್ ವಾರದಿಂದನೂ ಜಗಳ ಆಡ್ಕೊಂಡೇ ಬಂದರು ಧ್ರುವಣ್ಣನ ಜೊತೆಲಿ. ಬಟ್ ಲಾಸ್ಟ್ ವಾರ ಅವ್ರು ಹೋಗೋ ವಾರ ಧ್ರುವಣ್ಣಂಗೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ರು. ಆ ವಾರನೂ ಅವರು ಎಲಿಮಿನೇಷನ್ ಆದ್ರು ಅಣ್ಣ. ನನಗೆ ಏನೋ ಆ ಎಲ್ಲೋ ಕಲರ್ ರೂಮು ಸಿಕ್ಕಾಪಟ್ಟೆ ನೆಗೆಟಿವ್ ಕಾಡ್ತದೆ ಅಣ್ಣ. ಅಂದ್ರೆ ಈಗ ನಿಮ್ಮ ಪ್ರಕಾರ ಈಗ ನೆಕ್ಸ್ಟ್ ಯಾರು ಕಾಣಿಸ್ತಾ ಇದಾರೆ ನಿಮ್ಮ ದೃಷ್ಟಿಗೆ? ನೆಕ್ಸ್ಟು ಯಾರು ಕ್ಲೋಸ್ ಆಗಿರೋರು ಆ ರೂಮ್ಗೆ? ಕಾವ್ಯ ಮೊನ್ನೆ ಹೋಗಿದ್ಲು ಅಣ್ಣ. 7-7.5 ಅವರ್ ಮಾತಾಡ್ಕೊ ಬಂದರು ಆ ರೂಮಲ್ಲೇ ಕೂತ್ಕೊಂಡು. ನಾಮಿನೇಷನ್ ಆಗಿಲ್ವಾ? ಹಂಗಾರೆ ನೆಕ್ಸ್ಟ್ ವಾರ ಹೋಗ್ಬೋದು ಮೋಸ್ಟ್ಲಿ. ನನ್ನ ಪ್ರಕಾರ ನೆಕ್ಸ್ಟ್ ಧ್ರುವಣ್ಣನೇ ಕಾಣಿಸ್ತವ್ರೆ ಅಣ್ಣ. ಧ್ರುವ ಅವರೇ ಸರ್, ಈ ರೂಮ್ ಬಗ್ಗೆ ಏನು ಅಭಿಪ್ರಾಯ? ನನಗೇನು ಹಾಗೆ ಅನಿಸಿಲ್ಲ ಸರ್. ಏನಂತ ದೃಷ್ಟಿ ಎಲ್ಲ ತಗೊಂಡ್ರಂತೆ?
ಒಂದು ಸೇಫ್ಟಿಗೆ ಇರಲಿ ಅಂತ. ಅದೊಂದು ವೀಟಿ ಇದೆ ಅಲ್ಲ, ವೀಟಿ ಪ್ಲೀಸ್. ಕಾವ್ಯ ಕಣ್ಣು, ತನು ಕಣ್ಣು, ಅಭಿ ಕಣ್ಣು, ಆಮೇಲೆ ರಕ್ಷಿತನ್ ಕಣ್ಣು, ಇಡೀ ಬಿಗ್ ಬಾಸ್ ಕಣ್ಣು ಎಲ್ಲ ಹೋಗ್ಲಿ, ಎಲ್ಲಾರ ಕಣ್ಣು ಹೋಗ್ಲಿ, ಥೂ 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 ಉಗಿರಿ ಥೂ ಥೂ ಅಂತ. ಅಷ್ಟೇ. ಅಲ್ಲಿ ಪ್ಲೇಟಿಗೆ ಏನೋ ಮಾಡ್ತಾವ. ಸಾರಿ. ಗಿಲ್ಲಿ ಕಣ್ಣು, ರಘು ಕಣ್ಣು, ರಾಶಿಕಾ ಕಣ್ಣು, ರಿಷಾ ಕಣ್ಣು, ರಘು ಕಣ್ಣು, ಇಡೀ ಬಿಗ್ ಬಾಸ್ ಮನೆಯವ್ರ ಕಣ್ಣೆಲ್ಲ ಹೋಗ್ಲಪ್ಪ. ಅಂದ್ರೆ ಯಾರ ಕಣ್ಣು ಬೇಡಪ್ಪ. ಕರೆಕ್ಟಾಗಿ ರೂಮಲ್ಲಿರೋ ಆಚೆ ಕಳ್ಸ್ಬಿಟ್ಟು ವೈಡ್ ಕಾರ್ಡ್ ಎಂಟ್ರಿ ಯಾರನ್ನ 3 ಜನ ಹೊಸಬ್ರು ರೂಮ್ ಚೆನ್ನಾಗೇ ಇದೆ, ರೂಮಲ್ಲಿ ಇರೋದು ಸರಿ ಇಲ್ಲ. ಪಕ್ಕದ ರೂಮ್ ಅವ್ರ ಕಣ್ಣು ಬರೀ ನೆಗೆಟಿವ್ ಅಂತಾರೆ ಅಷ್ಟೇ. ಯಾರ್ಯಾರು ಇದನ್ನ ನೋಡಿರ್ಲಿಲ್ಲ, ಯಾರ್ಯಾರು ಇವಾಗ ನೋಡಿದ್ರಿ ಇದನ್ನ? ಸೂರಜ್ ಅವರೇ ನೋಡಿರ್ಲಿಲ್ಲ ಸರ್. ಏನ್ ಅನ್ನಿಸ್ತು ಇದು ನೋಡಿದ್ಮೇಲೆ? ಆ ರೂಮಿಂದ ಆಚೆ ಬಂದಿದ್ದು ಒಳ್ಳೇದಾಯ್ತು. ಕಾವ್ಯ ಅವರೇ? ತುಂಬ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಸರ್ ಇವನ್ ಮಾತಿಂದ ಅಂತ ಅನಿಸ್ತು. ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿ ಅವ್ರಿಗೂ ಅದು ಅನ್ಸ್ಬಿಟ್ಟು ದೃಷ್ಟಿ ತಗೊಂಡ್ಬಿಟ್ಟಿದ್ದಾರೆ. ಏನ್ ಅಶ್ವಿನಿ ಅವರೇ? ಅಣ್ಣ, ಇದು ನಮಗೆ ಅನಿಸಿದ್ದಲ್ಲ, ಅದು ಇದು ಇಲ್ಲಿ ಕೂತಿರೋಂಥ ನಮ್ಮ ಕಂಟೆಸ್ಟೆಂಟ್ಸ್ ಏನು ಪಕ್ಕದ ರೂಮಲ್ಲಿ ಗಿಲ್ಲಿ ಜೊತೆಗೆ ಅಲ್ಲೇ ಆ ರೂಮಲ್ಲಿ ಮಲ್ಕೋತಾರೆ, ಅವರಿಂದಾನೇ ನಾವು ಅಭಿಪ್ರಾಯ ಕೇಳ್ಪಟ್ಟಿದ್ದು. ಈ ರೂಮ್ ತುಂಬ ನೆಗೆಟಿವ್ ಅಂತೆ, ನಿಮ್ಗಳ ಹತ್ರ ಎಲ್ಲ ಬಂದು ಮಾತಾಡಿದ ತಕ್ಷಣ ನಾವು ಮ್ಯಾನಿಪುಲೇಟ್ ಆಗ್ತೀವಂತೆ, ಹೀಗೆ ಹಾಗೆ ಅಂತ ಗಿಲ್ಲಿನೇ ಮಾತಾಡಿರೋದು ತುಂಬ ಸಂದರ್ಭದಲ್ಲಿ. ತುಂಬ ಜನ ಬಂದು ನಮ್ಮ ಜೊತೆಲೂ ಹೇಳ್ಕೊಂಡಿದ್ರು. ಆಮೇಲೆ ಆ ರೂಮಲ್ಲಿ 3 ಬಾಗಿಲಿದೆ, ಹಾಗಾಗಿ ಅದು ಒಳ್ಳೇದಲ್ಲ. ಆಮೇಲೆ ಐ ಥಿಂಕ್ ರಘು ಅವರು ಏನೋ ಹೇಳಿದ್ರಂತೆ, ಆ ರೂಮ್ ತುಂಬ ನೆಗೆಟಿವ್ ಅಂತ ಏನೋ ಅವರು ಹೇಳಿದ್ರಂತೆ. ಇಷ್ಟೆಲ್ಲ ಮಾತಾಡೋರು ನೀವು ಅಶ್ವಿನಿ ಅವರೇ, ಜಾನ್ವಿ ಅವರೇ, ಇದೆಲ್ಲ ಇನ್ಫ್ಲೂಯೆನ್ಸ್ ಆಗ್ತೀರಾ ನೀವು ಜಾನ್ವಿ? ನಾವು ಎಲ್ಲೋ ಒಂದ್ ಕಡೆ ಸ್ಟ್ರಾಂಗ್ ಇದ್ದಾರೆ ಸುದಿ ಅನ್ಕೊಂಡು ಸುದಿಯವರು ಹೋಗ್ಬಿಟ್ರು. ಅವಾಗ ಎಲ್ಲೋ ನಮ್ಗೆ ಓ ನಿಜ ಇರ್ಬೋದೇನೋ, ಇವ್ರಗಳ ಕಣ್ಣೆಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸೋಕ್ ಶುರು ಆಯ್ತು. ಯಾವ ರೇಂಜಿಗೆ ಗಿಲ್ಲಿ ನಿಮ್ಮನ್ನ ಹಿಡ್ಕೊಂಡಿದಾರಂದ್ರೆ ಈ ತರ ಎಲ್ಲ. ಅಶ್ವಿನಿ ಅವರೇ, ಜಾನ್ವಿ ಅವರೇ, ಬಿಗ್ ಬಾಸ್ ಮನೆ ಒಳಗೆ ಫಸ್ಟ್ ಟೈಮ್ ನೋಡಿದ್ ನಾನು. ಹಂಗೆಲ್ಲ ಮಾಡಿ ತುತ್ತು ಅನ್ನಿ, ಲಿಂಬೆ ತಗೊಳ್ಳಿ. ನಿಂಬೆಹಣ್ಣೆಲ್ಲ ಇಲ್ಲ ಅಣ್ಣ, ಬರೀ ಉಪ್ಪು. ಅದಾದ್ಮೇಲೆ ಸರ್ ಇವರು ಒಂದ್ ಟೀಮ್ ಲೀಡರ್ ಆಗಿ ನಾವು ಎಲ್ಲಾ ಟಾಸ್ಕ್ ಅಲ್ಲೂ ವಿನ್ ಕೂಡ ಆಗ್ತೀವಿ ಸರ್. ದೃಷ್ಟಿ ಎಲ್ಲ ಹೋಗ್ಬಿಟ್ಟು. ಏನ್ ಗಿಲ್ಲಿ ಅವರೇ? ಅಣ್ಣ, ಟಾಸ್ಕ್ ಅಲ್ಲಿ ವಿನ್ ಆದ್ರು ಅಶ್ವಿನಿ ಮೇಡಮ್ ಸೆಲ್ಫ್ ಎಲಿಮಿನೇಷನ್ ಆಗೋಯ್ತೀನಿ, ಮನೆ ಬಾಗಿಲು ತೆಗೀರಿ ಅಂತ ನಿಂತಿದ್ರು. ಇವ್ರು ದೃಷ್ಟಿ ತೆಗ್ದಿರೋದು ಎಷ್ಟು ಎಫೆಕ್ಟ್ ಆಗೈತೆ ನೋಡೋಣ, ಇದ್ರಲ್ಲೇ ಗೊತ್ತಾಯ್ತದೆ ಅಣ್ಣ. ಅಷ್ಟು ಸ್ಟ್ರಾಂಗ್ ಕಂಟೆಂಡರು ಮನೆಯಿಂದ ಆಚೆಗೆ ಹೋಯ್ತೀನಿ ಅಂತ ಹೇಳ್ತವ್ರೆ ಅಂದ್ರೆ ಯಾವ ರೇಂಜ್ಗೆ ಇರಬೇಕು ಆ ರೂಮ್ ನೆಗೆಟಿವ್ ಎನರ್ಜಿ, ನೀವೇ ಈಗ ಗಿಲ್ಲಿ ನಿಮ್ಗೊಂದು ಪ್ರಶ್ನೆ. ಇಲ್ಲಿ ತನಕ ಆಲ್ಮೋಸ್ಟ್ 8 ವೀಕ್ಸ್ ಬ್ಯಾಕ್ ಬೆಂಚಲ್ಲಿ ಕೂತ್ಕೊಂಡು ಕಮೆಂಟ್ ಹೊಡೆದಿನೇ ಅಭ್ಯಾಸ. ಫಸ್ಟ್ ಟೈಮು ಫ್ರಂಟ್ ಲೈನಲ್ಲಿ ಇತ್ಕೊಂಡು ಏನಿದು ಬದಲಾವಣೆ? ಅದೇ ಅಣ್ಣ, ಈಗ ನನಗೆ ಎಲ್ಲರೂ ಹೇಳ್ತಿದ್ರಲ್ಲಣ್ಣ, ಈಗ ಬರೀ ನೀನು ಮಾತಾಡೋಕ್ಕೆಲ್ಲ ಬೇಕು ಅಂತ. ಅದು ನನಗೂ ಒಂದು ಅನ್ನಿಸ್ತಿತ್ತಣ್ಣ ಯಾವಾಗಲೂ. ನನಗೂ ಆ ಥರ ಒಂದು ಚಾನ್ಸ್ ಸಿಕ್ಕಿದ್ರೆ ನನ್ನ ಕೈಲಿ ನಂದು ಸ್ಟ್ರೆಂತ್ ಏನು, ನಾನು ಯಾವ ಥರ ಹ್ಯಾಂಡ್ಲ್ ಮಾಡ್ತೀನಿ ಒಂದು ಟೀಮು ಅಂತ ಬಂದಾಗ ಅಂತ ನನಗೂ ಒಂದು ಆಸೆ ಇತ್ತು ಅಣ್ಣ. ಈ ವಾರ ಅದು ಸಿಕ್ತು ಅಣ್ಣ, ಅದೊಂದು ಖುಷಿ ಆಯ್ತು. ಆಮೇಲೆ ಲಾಸ್ಟ್ ಗೇಮು ನನಗೆ ಅಶ್ವಿನಿ ಮೇಡಮ್ಗೆ ಇಬ್ಬರಿಗೆ ಒಂದು ಲಾಸ್ಟ್ ಗೇಮ್ ಇತ್ತು ಅಣ್ಣ, ಅದರಲ್ಲಿ ಗೆದ್ದದ್ದು ಸಖತ್ ಖುಷಿ ಆಯಿತು. 2 ಗೇಮ್ ಸೋತ್ಬಿಟ್ಟಿದ್ದು ಅಣ್ಣ. ಟೀಮ್ ಸೇರಿಸೋದು ಎಷ್ಟು ಕಷ್ಟ ಆಯಿತು? ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ ಅಣ್ಣ. ರಘು ಅಣ್ಣ, ಫಾರ್ ಎಕ್ಸಾಂಪಲ್ ಸ್ಪಂದನ್ ಅವರು ನಿಮ್ಮ ಸ್ನೇಹಿತರೆ, ಅವ್ರಿಗೊಂಚೂರು ಮನಸ್ತಾಪ ಆಗುತ್ತೆ. ಅಣ್ಣ ಕಾವ್ಯ ಅವ್ರಿಗೆ ಕೆಲವು ಮನಸ್ತಾಪಗಳಾಗ್ತವೆ. ವಂಶದ ಕುಡಿ ರಕ್ಷಿತಾ ಅವರು ಆಪೋಸಿಟ್ಗೆ ಆಡ್ತಾ ಇದ್ದಾರೆ. ಈ ಥರ ಸಿಚುವೇಶನ್ ಅಣ್ಣ ಅದೊಂದು ಹ್ಯಾಂಡ್ಲ್ ಮಾಡೋಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅಣ್ಣ. ಟೀಮ್ ಫಾರ್ಮ್ ಮಾಡೋಕ್ಕೆ ಸೂರಜ್ ಅವರು ಎಷ್ಟು ಹೆಲ್ಪ್ ಮಾಡಿದ್ರು ಗಿಲ್ಲಿ? ಸಖತ್ ಹೆಲ್ಪ್ ಮಾಡಿದ್ರು ಅಣ್ಣ. ಅದೇ ಎಲ್ಲ ಮಾತಾಡಿ ಎಲ್ಲ ಡೀಲ್ ಎಲ್ಲ ಅವರೇ. ನೀವು ಆರಾಮಾಗಿ ಲೀಡ್ರ್ ಥರ ದೂರ ನಿಂತ್ಕೊಂಡು ಲೀಡ್ರ್ ಥರ ಕರೆಕ್ಟಾಗಿಲ್ಲಿ. ವೆಲ್ ಡನ್ ಸೂರಜ್. ಥ್ಯಾಂಕ್ ಯು ಸರ್. ಯು ಮೇಕ್ ಅ ವೆರಿ ಗುಡ್ ವೈಸ್ ಕ್ಯಾಪ್ಟನ್. ಸೂರಜ್ ಅವರು ಈ ವಿಚಾರ ತಗೊಂಡು ಅವ್ರಿಗೇನು ಬೇಕು ಅದು ಕೆಲಸ ಮಾಡಿಕೊಂಡ್ರು, ಗಿಲ್ಲಿಗೂ ಕೆಲಸ ಮಾಡಿಕೊಟ್ರು. ಒಪ್ತೀರಾ ಈ ಮಾತು ಧ್ರುವಂತ್? ಎಸ್. ಇದನ್ನ ಹೀಗೆ ತೊಗೊಂಡೋಣ, ಇದೇ ಟಾಸ್ಕನ್ನ ಅದೇ ಟೀಮ್ನ. ಈಗ ಸೂರಜ್ ಅವ್ರು ಹೆಲ್ಪ್ ಮಾಡಲ್ಲ, ಗಿಲ್ಲಿ ನಾನು ನಿಮಗೊಂದು ಟೈಮ್ ಕೊಡ್ತೀನಿ, ಅಶ್ವಿನಿ ಅವರೇ ನಿಮಗೆ ಟೈಮ್ ಕೊಡ್ತೀನಿ. ನೀವಿಬ್ಬರು ಈಗ ಟೀಮ್ ಲೀಡರ್ಸ್. ಒಂದು ಚಿಕ್ಕ ಬ್ರೇಕ್ ತೊಗೊಂಬರೋಷ್ಟರೊಳಗೆ ನಿಮ್ಮ ಟೀಮ್ನ ನೀವು ಫಾರ್ಮ್ ಮಾಡಿ ಈಕ್ವಲ್ ಆಗಿರಬೇಕು. ಯಾಕೆ ಯಾವ ಗೇಮ್ ಆಡಿಸ್ತೀವಿ ಅಂತ ಹೇಳ್ತೀವಿ. ಈಗ ನೀವು ವಿತೌಟ್ ಎನಿ ವೈಸ್ ಕ್ಯಾಪ್ಟನ್ಸ್ ನಿಮ್ಮ ಟೀಮಲ್ಲಿ ಯಾರ್ಯಾರು ಇರಬೇಕು ಒಪ್ಪಿಸ್ಬಿಟ್ಟು ನಿಮ್ಮ ಟೀಮ್ನ ಬ್ರೇಕ್ನ ನಂತರ ನನಗೆ ತಿಳಿಸಿ. ಟೀಮ್ ಫಾರ್ಮ್ ಆಯ್ತಾ ಗಿಲ್ಲಿ ಅವರೇ, ಅಶ್ವಿನಿ ಅವರೇ?
ಅಶ್ವಿನಿ ಅವ್ರ ಟೀಮ್ ಯಾರು? ಓಕೆ, ಈಗ ಅಶ್ವಿನಿ ಅವ್ರ ಟೀಮಲ್ಲಿ ಜಾನ್ವಿ ಅವರು, ಸ್ಪಂದನ ಅವರು, ಅಭಿ, ಧನುಷ್, ರಿಷಾ ಹಾಗೂ ಕಾವ್ಯ. ಕಾವ್ಯ ಅವರು ಈ ಕಡೆ ಬಂದ್ಬಿಡಿ, ಅಶ್ವಿನಿ ಈ ಕಡೆ ಬನ್ನಿ. ಓಕೆ, ಗಿಲ್ಲಿ ಮಾಡೋರ ಜಾಗಕ್ಕೆ ಬನ್ನಿ. ಗಿಲ್ಲಿ, ಧ್ರುವಂತ್, ಸೂರಜ್, ರಾಶಿಕಾ, ಮಾಳು, ರಘು ಹಾಗೂ ರಕ್ಷಿತಾ. ಓಕೆ, ಈಗ ಒಂದು ಗೇಮ್ ಆಡೋಣ. ಏನು ಅಂದರೆ, ಒಂದು ಸಾಂಗ್ ಪ್ಲೇ ಮಾಡ್ತೀನಿ ನಾನು. ಎಲ್ಲಿಂದನೋ ಪ್ಲೇ ಆಗುತ್ತೆ, ಮಧ್ಯ ವಾಟ್ ಎವರ್ ಇಟ್ ಇಸ್. ಆ ಸಾಂಗಲ್ಲಿ ಬರುವಂಥ ಲೈನ್ಗಳಲ್ಲಿರುವಂಥ ಒಂದು ಪ್ರಾಪರ್ಟಿ ನಿಮ್ಮ ಮನೆ ಒಳಗಡೆನೆ ಇರುತ್ತೆ. ಯಾರು ಫಸ್ಟ್ ಹೋಗಿ ಆ ಪ್ರಾಪರ್ಟಿನ ತಗೊಂಡು ಬಂದು ಆ ಜಾಗದಲ್ಲಿ ನಿಂತ್ಕೊಂಡು ಆ ಸಾಂಗ್ ತಕ್ಕಂತೆ ವಾಟ್ ಎವರ್ ಯು ಕ್ಯಾನ್ ಡಾನ್ಸ್ ಈಸ್ ಡಿಕ್ಲೇರ್ಡ್ ದ ವಿನ್ನರ್. ಆ್ಯಂಡ್ ಆ್ಯಸ್ ಆಲ್ವೇಸ್ ಗೆದ್ದಿರೋ ಟೀಮಿಗೆ ದೇರ್ ವಿಲ್ ಬಿ ಅ ವಂಡರ್ಫುಲ್ ಗಿಫ್ಟ್. ಜಾನ್ವಿ ಅವರು ಓಡೋ ಲಕ್ಷಣ ನನಗೆ ಕಾಣ್ತಾ ಇಲ್ಲ. ರಾಶಿಕ್ ಅವ್ರು ಓಡೋ ಲಕ್ಷಣ ನನಗೆ ಕಾಣ್ತಾ ಇಲ್ಲ. ಕಾವ್ಯ ಅವರೇ ನೀವೇ ನನಗೆ ಹೇಳಬೇಕು ನೀವೆಲ್ಲಿದ್ದೀರಿ ಅಂದ್ಬಿಟ್ಟು. ಸ್ಪಂದನ ಅವರೇ ಓಡೋ ಲಕ್ಷಣ ಕಾಣ್ತಾ ಇಲ್ಲ. ಅಶ್ವಿನಿ ಅವರಂತೂ ಓಡೋದೇ ಇಲ್ಲ. ಈಗೇನು ಮಾಡೋಣ ಹೇಳಿ? ಸೊ ನಿಮ್ಗೆ ಎಲ್ಲರೂ ಡಿಪೆಂಡ್ ಆಗಿರೋದು ಧನುಷ್ ಮೇಲೆ, ಅಭಿ ಮೇಲೆ. ಸೂಪರ್ ಟೀಮ್, ಎಕ್ಸ್ಟ್ರಾರ್ಡಿನರಿ ಟೀಮ್ ಧನುಷ್ ಹಾಗೂ ಅಭಿ. ಒಂದು ಕೆಲಸ ಮಾಡೋಣ, ಯಾರು ಓಡಬೇಕು ನಾವೇ ಪಿಕ್ ಮಾಡ್ತೀವಿ. ರಘು ಬನ್ನಿ, ಫಸ್ಟ್ ನೀವೇ ಬನ್ನಿ ಮುಂದೆ. ಅಶ್ವಿನಿ ಅವರೇ ಬನ್ನಿ. ಚಲೋ, ಕ್ಯಾನ್ ಐ ಹ್ಯಾವ್ ದ ಸಾಂಗ್ ಪ್ಲೀಸ್? ಪಾಯಿಂಟ್ಸ್ ಗೋಸ್ ಟು ಅಶ್ವಿನಿ ಅವರು. ಎಸ್ ಅಣ್ಣ, ಥ್ಯಾಂಕ್ ಯು ಅಣ್ಣ. ಕೂದೋಳಿ. ಧ್ರುವನ್ ಹಾಗೂ ಅಭಿ ಬನ್ನಿ. ಕ್ಯಾನ್ ಐ ಹ್ಯಾವ್ ದ ಸಾಂಗ್ ಪ್ಲೀಸ್? ಒಂದು ಪ್ರಾಪರ್ಟಿ ಆದರೂ ಸಾಕು ಅಂತ ಹೇಳಿದ್ವಿ. ಫಸ್ಟ್ ಪ್ರಾಪರ್ಟಿ ಅವರೇ ತಂದಿದ್ವಿ. ಓ ವಾವ್, ಫಸ್ಟ್ ಪ್ರಾಪರ್ಟಿ ತಂದು ಜಾಗದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡಿದ್ದು ಧ್ರುವನ್. ಥ್ಯಾಂಕ್ ಯು ಸರ್. ಈಗ ರಿಷಾ ಹಾಗೂ ರಾಶಿ. ಕ್ಯಾನ್ ಐ ಹ್ಯಾವ್ ದ ಸಾಂಗ್ ಪ್ಲೀಸ್? Well done. It's 2-1. ಜಾನ್ವಿ ಹಾಗೂ ರಕ್ಷಿತಾ ಬನ್ನಿ. ಬರಕ್ಕೆ ಇಷ್ಟು ತಗೊಂಡ್ರೆ ಜಾನ್ವಿ ಓಡೋದು ಯಾವಾಗ?
ಆಲ್ರೆಡಿ ಯೂಸ್ ಮಾಡಿರೋ ಪ್ರಾಪರ್ಟಿ ಯೂಸ್ ಮಾಡೋ ಹಾಗಿಲ್ಲ. ಓಕೆ ಸರ್. ರೈಟ್? ಯಾಕಂದರೆ ಫಾರ್ ಎಕ್ಸಾಂಪಲ್ ಇವಾಗ ಬೆಲ್ಟ್ ಅಂತ ಬಂದರೆ ರಕ್ಷಿತಾ ನೀವು ಹೋಗಿ ಧ್ರುವಂತ ಬೆಲ್ಟಿಗೆ ಕೈ ಹಾಕ್ಬೇಡಿ, ನೀವು ಅಭಿ ಬೆಲ್ಟಿಗೆ ಕೈ ಹಾಕ್ಬೇಡಿ, ಆ ಥರ. ಅರ್ಥ ಆಯ್ತಾ? ಬೆಲ್ಟ್ ಕೈ ಹಾಕ್ಬೋದಾ? ಓ ಹಾಕ್ಕೊಳ್ಳಿ. Can I have the song please? ಕುದೋಳಿ ರಕ್ಷಿತಾ ಅವರೇ, ವೆಲ್ ಡನ್ ಟು ಆಲ್. ಈಗಷ್ಟೇ ಹೇಳಿದ್ನಲ್ರಿ ಜಾನ್ವಿ, ತಂದಿರೋ ಪ್ರಾಪರ್ಟಿ ಕೈ ಹಾಕಂಗಿಲ್ಲ ಅಂತ. ನಾನು ನಿನ್ನೆಯಿಂದ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ, ನನ್ನ ಮಾತು ಕೇಳಿಸ್ಕೊಳ್ಳಿ ಜಾನ್ವಿ. ಸೂರಜ್ ಹಾಗೂ ಧನುಷ್, ಕ್ಯಾನ್ ಐ ಹ್ಯಾವ್ ದ ಸಾಂಗ್ ಪ್ಲೀಸ್? Well done. 3-2. Suraj wins. Gilly. Kavya. ನನಗೆ ಯಾಕೋ ಗಿಲ್ಲಿ ಬೇಕಂತ ಸೋಲ್ತಾರೆ ಅಂತ ಅನಿಸ್ತಾ ಇದೆಯಲ್ಲ. Can I have the song please? ಮನೆಯಲ್ಲಿ ಕಾಫಿ ಇಲ್ಲ ತಾನೆ? ಕಾಳು ಕಾಳು ಹಾಕ್ತಾರೆ, ಕಾಳು ತಂದಿದ್ದೀನಿ ಸರ್. ಅಲ್ಲ, ಫಸ್ಟ್ ಪ್ರಾಪರ್ಟಿ ತಂದ್ರಲ್ಲ ಗಿಲ್ಲಿ ಮಗ್ಗು, ಕಾಫಿನೇ ಇಲ್ಲ ಸರ್. ಕಾಫಿ ಇಲ್ವಲ್ಲ? ಇಲ್ಲ ಪ್ರಾಡಕ್ಟ್ ಸರ್. ಕಾಳು ತಂದಿದ್ದೀನಿ ಸರ್. ವೆಲ್ ಡನ್ ಕಾವ್ಯ. ಸರ್ ನೋಡಿ, ಆಲ್ಮೋಸ್ಟ್ ಬಂದ್ಬಿಟ್ಟಿದ್ರಲ್ಲ ಗಿಲ್ಲಿ. ಬಟ್ ಏನೇ ಮಾಡಲಿ, ಕಾವ್ಯ ಹೊರಟಿಗೆ ಡ್ಯಾನ್ಸ್ ಮಾಡೋದು ಮಾತ್ರ ಮಿಸ್ ಮಾಡಲ್ಲ ನೀವು. ಓಕೆ, ನೆಕ್ಸ್ಟ್ ಮಾಡು. ಈ ಕಡೆ ಯಾರು ಉಳ್ಕೊಂಡಿದ್ದೀರಿ? ಸ್ಪಂದನ ಅವರೇ ಬನ್ನಿ. ಓಡ್ತೀರಾ ಸ್ಪಂದನ ಅವರೇ? ಎಸ್ ಸರ್. ಆಲ್ ರೈಟ್, ಕ್ಯಾನ್ ಐ ಹ್ಯಾವ್ ದ ಸಾಂಗ್ ಪ್ಲೀಸ್?
ಯಾರು ಗೆದ್ರು ನಿಮಗೆ ಗೊತ್ತು. ಉಪ್ಪು ಅದಕ್ಕಿಂತ ಹೆಚ್ಚಾಗಿ ಮಾಳುವರ್ ಟೀಮ್ನ ನಾನು ಈ ಪರ್ಟಿಕ್ಯುಲರ್ ಪಾಯಿಂಟಿಗೆ ಡಿಸ್ಕ್ವಾಲಿಫೈ ಮಾಡಬೇಕಾಗತ್ತೆ. ಯಾಕೆ ಇರ್ಬೋದು ರಕ್ಷಿತಾ ಅವರೇ? ಸರ್ ನಾನು ಜಸ್ಟ್ ಬಾಕಿಲ್ ತಗೊಳ್ಳಿಕ್ಕೆ ಅಯ್ಯೋ ಹೋಗಿರ್ಲಿಲ್ಲ, ಅದೇ ನಾನು ಹೊಲದ ಇಟ್ಟಿದ್ದೀನಿ. ಇಲ್ಲ ಫಾರ್ ಅ ಬ್ರೇಕ್ ಇವನ್ ನಾನು ಈ ಪಾಯಿಂಟ್ ನಿಮ್ಮ ಟೀಮಿಗೆ ಕೊಡೋಕ್ಕಾಗಲ್ಲ. ಐ ವಿಲ್ ಗಿವ್ ಗಿಲ್ಲಿ ಅವ್ರ ಟೀಮಿಗೆ -1. ಸೊ ಡಿಸ್ಕ್ವಾಲಿಫೈಡ್ -1. ಓಕೆ, ಗೆದ್ದವರಿಗೆ +1. ಗಿಲ್ಲಿ ಟೀಮ್ ಇಸ್ 2, ನಿಮ್ಮ ಟೀಮ್ 4 ಆಯ್ತಲ್ವಾ? ಈಗ ಒಂದು ಲಾಸ್ಟ್ ಸಾಂಗ್ ಪ್ಲೇ ಮಾಡ್ತೀನಿ, ನಿಮ್ಮಲ್ಲೇ ಚೂಸ್ ಮಾಡ್ಕೊಳ್ಳಿ ಯಾರು ಬರ್ತೀರಿ ಅಂತ. ಬನ್ನಿ, ಲಾಸ್ಟ್ ಸಾಂಗ್. ಆಲ್ರೆಡಿ ನಿಮ್ಮ ಟೀಮ್ ಗೆದ್ದಾಗಿದೆ. ಇನ್ನೊಂದು ಪ್ಲಸ್ ಬಂದರೆ ಇನ್ನು ಪ್ಲಸ್ ಅಂತ ಅನ್ಕೊಳ್ಳಿ. ರೆಡಿ? ಸಾಂಗ್ ಪ್ಲೇ ಪ್ಲೀಸ್. ಪಾಯಿಂಟ್ ಧ್ರುವಂತ್. ಗಿಲ್ಲಿ ಅವ್ರ ಟೀಮಿಗೆ ಒಂದು ಹೋಗುತ್ತೆ, ಬಟ್ ಇಲ್ಲಿವೆ ಅಶ್ವಿನಿ ಅವ್ರ ಟೀಮ್ ಗೆಲ್ಲುತ್ತೆ. ಯಾರು? ಧನುಷ್ ತಾನೆ ಫಸ್ಟ್ ಬಂದಿದ್ದು? ಧ್ರುವಂತ ಯಾರು? ಅದೇನೋ ಹೊಡೆದಾಕ್ಬಿಟ್ರಲ್ರಿ ಹಿಂದೆಗಡೆ. ಹಲೋ ಕ್ಯಾಪ್ಟನ್, ಏನು ಅಲ್ಲಿ ಪ್ರಾಪರ್ಟಿ ಎಲ್ಲ ಹೊಡೆದಾಕಿದ್ರೆ ಏನು ಹೇಳ್ತಾ ಇಲ್ಲ ನೀವು? ಸರ್ ಹಿಂಗಾಗುತ್ತೆ. ಪ್ರಾಪರ್ಟಿ ಎಲ್ಲ ಹೊಡೆದಾಕಿದ್ರಲ್ಲ, ಪನಿಷ್ಮೆಂಟ್ ಆಗಬೇಕಲ್ಲ ಈಗ. ಸರ್ ನೀವು ಏನು ಹೇಳಿದ್ರು ಓಕೆ ಸರ್. ನಾನು ಹೇಳಿದ್ರು ಓಕೆನಾ? ಓಕೆ, ಪಾಯಿಂಟ್ ಕೊಡಿ ಸರ್ ನಮಗೆ +1 ಸರ್. +1. ಇಲ್ಲ ಪ್ರಾಪರ್ಟಿ ಇಬ್ರು ಸೇರ್ ಹೊಡೆದಾಕಿದ್ರಿ, ಪರವಾಗಿಲ್ಲ. ಇಲ್ಲ ಸರ್, ಹೋಗಿಲ್ಲ ಸರ್, ನಾನಲ್ಲ ಸರ್. ಕೂತ್ಕೊಳ್ಳಿ, ಅದನ್ನು ಕ್ಲೀನ್ ಮಾಡಿ ಆಮೇಲೆ ಅಷ್ಟೇ. ಆಲ್ರೈಟ್, ಅಶ್ವಿನಿ ಅವ್ರ ಟೀಮ್ ಗೆಲ್ಲುತ್ತೆ. ಆಬ್ವಿಯಸ್ಲಿ ಬಿಗ್ ಬಾಸ್ ಕಡೆಯಿಂದ ಯು ವಿಲ್ ಹ್ಯಾವ್ ಸಮಥಿಂಗ್ ಫಾರ್ ಯು. ಯು ವಿಲ್ ಹ್ಯಾವ್ ಕದ್ದು ಮುಚ್ಚಿ ಕುಡಿತಾ ಇರೋ ಕಾಫಿಯನ್ನು ಅಫಿಷಿಯಲ್ ಆಗಿ ಬಿಗ್ ಬಾಸ್ ಕಳಿಸ್ಕೊಡಿ ದಯವಿಟ್ಟು. ಆಲ್ರೈಟ್, ಕ್ಯಾಪ್ಟನ್ ಅಭಿ ಗೆದ್ದಿರೋ ಟೀಮಿಗೆ ಮಾತ್ರ. ಆಲ್ರೈಟ್, ಯಾರಾದರೂ ಒಂದು ಸ್ಟೋರಿಗೆ ಹೋಗಿ ಬಂದ್ಬಿಡಿ. ಓಕೆ, ಈಗ ಒಂದು ಫನ್ನಿಗಾಗಿ ಒಂದು ವಾರ್ಮ್ ಅಪ್ ಕ್ವಶನ್. ಫಸ್ಟ್ ಎಸ್ ಆರ್ ನೋ ರೌಂಡಲ್ಲಿ ತುಂಬ ಸೀರಿಯಸ್ ಆಗಿ ಆನ್ಸರ್ ಮಾಡ್ಬೇಕು ಎಲ್ಲರೂ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್. ಮಾಜಿ ಕಂಟೆಸ್ಟೆಂಟ್ ಸತೀಶ್ ಅವರ ಕಾಸ್ಟ್ಲಿ ಶರ್ಟ್ ಇಸ್ಕೊಂಡು ಸ್ಪಂದನ ಅವರು ಅದನ್ನು ಹಾಳು ಮಾಡಿ ವಾಪಸ್ ಕೊಟ್ಟಿದ್ದಾರೆ. ಏನೋ ಒಂದು ಸ್ಪಂದನ ಗೊತ್ತಿಲ್ಲ, ಅವ್ರು ಇರೋ ಬರೋ ಚಾನಲಲ್ಲೆಲ್ಲ ಕೂತ್ಕೊಂಡು ಇದನ್ನೇ ಹೇಳ್ತಾ ಇದ್ದಾರೆ. ಸರ್ ಆ ಶರ್ಟ್ ಅವ್ರು ವಾಪಸ್ ಎತ್ಕೊಂಡ್ಬಿಟ್ರು ಸರ್. ಈ ಮನೇಲಿ ಎಲ್ಲೂ ಆ ಶರ್ಟ್ ಇಲ್ಲ ಸರ್. ಅವ್ರದ್ದೇನೋ ಒಂದು 4 ಚಡ್ಡಿ ಇದೆಯಂತೆ, ಅದನ್ನು ಕೊಟ್ಟಿಲ್ವಂತೆ. ಅವ್ರ ಬ್ರಷ್ ಏನೋ ಇದೆಯಂತೆ, ಅದನ್ನು ಕೊಟ್ಟಿಲ್ವಂತೆ. ಎಲ್ಲ ಇರೋ ಬರೋ ಕಡೆಲ್ಲ ಚಾನಲಲ್ಲಿ ಹಿಡ್ಕೊಂಡು ಜಡಿತಾ ಇದ್ದಾರೆ. ಅವರು ಸ್ಪಂದನಾಗೋಸ್ಕರ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರಂತೆ. ಇದಿಷ್ಟು ವಾಪಸ್ ಬೇಕಂತೆ. ಸರ್ ಇಲ್ಲ ಸರ್, ಆ್ಯಕ್ಚುಲಿ ಶರ್ಟು ಅವತ್ತು ವೀಕೆಂಡ್ ಎಪಿಸೋಡಲ್ಲಿ ನೀವು ಕೊಟ್ಟಿದ್ರಲ್ಲ ಸರ್, ಅದಾದಮೇಲೆ ವಾಪಸ್ ಇಸ್ಕೊಂಡ್ಬಿಟ್ರು ಸರ್. ಶರ್ಟೇ ಇಲ್ಲ ಸರ್ ಮನೇಲಿ. ನೀವೇನಾದರೂ ಇಸ್ಕೊಂಡಿದ್ದೀರಾ ಜಾನ್ವಿ? ಅಶ್ವಿನಿ ಅವರ ನೀವೇನಾದ್ರು ತಗೊಂಡಿದ್ದೀರಾ ಸತೀಶ್ ಅವರಿಂದ? ಧನುಷ್ ಸರ್? ಇಲ್ಲ ಸರ್, ನಾನು ಅವ್ರನ್ನ ಮಾತೇ ಆಡಿಸ್ತಾ ಇರಲಿಲ್ಲ ಸರ್. ಮಾತು ಬಗ್ಗೆ ಬರ್ತಾ ಇಲ್ಲ, ಚಡ್ಡಿ ಬಗ್ಗೆ ಬರ್ತಾ ಇಲ್ಲ. ಇಲ್ಲ ಸರ್. ಫಸ್ಟ್ ಸ್ಟೇಟ್ಮೆಂಟ್ಸ್. ಧ್ರುವಂತ್ ಅವರು ನಂಬಿಕೆಗೆ ಅರ್ಹ ವ್ಯಕ್ತಿ ಅಲ್ಲ. ಎಸ್ ಯಾಕೆ ರಾಶಿಕಾ ಅವರೇ? ಹಾಗೆ ಅನಿಸ್ತು ಸರ್, ಇಲ್ಲಿ ತನಕ ಅವ್ರು ಮಾತಾಡಿರೋದು, ಅವ್ರ ಬಿಹೇವಿಯರ್ ಎಲ್ಲ ನೋಡಿ ನನಗೆ ಹಾಗೆ ಅನಿಸುತ್ತೆ. ಎಸ್ ಯಾಕೆ ರಕ್ಷಿತ್ ಅವರೇ? ಸರ್
ಒಂದು ಮನುಷ್ಯ ಜೊತೆಗೆ ಫಸ್ಟ್ ಇಂಪ್ರೆಷನ್ ಇಸ್ ಅ ಲಾಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಫಸ್ಟ್ ನಾವು ಒಂದು ನಂಬಿಕೆ ಇಟ್ಟು ಒಂದು ಮಾತಾದ ನಂತರ ಒಂದು ರಿಲೇಷನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಓಕೆ, ರಿಲೇಷನ್ಶಿಪ್ಪಲ್ಲಿ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಓಕೆ, ಬ್ಯಾಡ್ ಟೈಮಲ್ಲಿ ನಮಗೆ ಆ್ಯಕ್ಚುಲಿ ಗೊತ್ತಾಗುತ್ತೆ ಅದೇ ಮನುಷ್ಯ ಹೇಗಂತ. ಓಕೆ, ಬ್ಯಾಡ್ ಟೈಮಲ್ಲಿಯೇ ಅದೇ ಮನುಷ್ಯ ಅವರ ವ್ಯಕ್ತಿತ್ವ ಒಂದು ಬೇರೆ ವ್ಯಕ್ತಿತ್ವಕ್ಕೆ ಕೆಳಗೆ ಹಾಕಲಿಲ್ಲ ಅಂದರೆ ಅದೇ ವ್ಯಕ್ತಿತ್ವ ಅವರ ವ್ಯಕ್ತಿತ್ವ ಚಂದ ಉಂಟಂತ. ಓಕೆ, ನಾನು ಹೇಗೆ ಕೂಡ ತಪ್ಪು ಮಾಡಲಿ ಅದೇ ನಾನು. ಓಕೆ, ಬಟ್ ಅವರ ವ್ಯಕ್ತಿತ್ವ ಸರಿ ಇರಬೇಕಲ್ವಾ? ಹಾಂ, ಸೊ ಅದಕ್ಕೆ ನಾನು ಅವರಿಗೆ ನೆಕ್ಸ್ಟ್ ಟೈಮ್ ಟ್ರಸ್ಟ್ ಮಾಡಲ್ಲ. ಕಾವ್ಯ ಅವರೇ. ಸರ್ ಅದೇ ನಾನು ರಕ್ಷಿತಾ ಅವ್ರ ಜೊತೆ ಅವ್ರು ತುಂಬ ಚೆನ್ನಾಗಿದ್ರು ಇನಿಷಿಯಲ್ ಡೇಸಲ್ಲಿ. ಅವರಿಬ್ಬರ ಮಧ್ಯೆ ಏನೋ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಬಂದ ಮೇಲೆ ಅಂದರೆ ಮಾತಾಡೋದು ಬಿಟ್ಟರು, ಅಂದರೆ ದೂರ ಆಗಿದ್ದಾರೆ. ದೂರ ಆದಮೇಲೆ ಏನೇ ಇದ್ದರೂ ಅವರಿಬ್ಬರು ಜೊತೆಗಿದ್ದಾಗ ಹೇಗಿದ್ರು, ಐ ಮೀನ್ ಸಪ್ರೇಟ್ ಆದರೆ ಒಳ್ಳೆ ರೀತಿಯಲ್ಲೇ ಆಗ್ಬೋದಾಗಿತ್ತು. ಅವರು ಅವಳ ಜೊತೆ ಇಲ್ಲದೆ ಇದ್ದಾಗ ಸ್ವಲ್ಪ ಅವಳ ಬಗ್ಗೆ ನೆಗೆಟಿವ್ ಹೇಳೋದು ಕೇಳಿದ್ದೀನಿ. ಸೊ ಆ ನಂಬಿಕೆಗೆ ಅರ್ಹರಲ್ಲ ಅಂತ ಆ ವಿಷಯಕ್ಕೆ ಅನ್ಸುತ್ತೆ ಸರ್. ನೋ ಯಾಕೆ ಧ್ರುವಂತವ್ರೆ? ಸರ್, ಈ ವಿಚಾರದಲ್ಲಿ ಹೇಳ್ಬೇಕಂತಂದ್ರೆ ಎನಿಬಡಿ ಕ್ಯಾನ್ ಟ್ರಸ್ಟ್ ಮೀ. ಆಮೇಲೆ ನಾನು ಎಂಥ ವ್ಯಕ್ತಿ ಅಂತಂದರೆ ಪರ್ಸ್ನಲ್ ಆಗಿ ಏನಾದರೂ ಭಿನ್ನಾಭಿಪ್ರಾಯ ಬಂದ್ರೂ ಸೀರಿಯಸ್ ವಿಷಯದಲ್ಲಾಗಲಿ ಅಥವಾ ಬಂದಾಗ ಅವರು ಜೆನ್ಯೂನ್ ಆಗಿದ್ದರೆ, ಈಗ ಬೇರೆ ಟಾಸ್ಕ್ ಆಗಲಿ ಮನೆ ವಿಷಯದಲ್ಲಿ ಜೆನ್ಯೂನ್ ಆಗಿದ್ದರೆ ನನ್ನ ವೈಯಕ್ತಿಕ ಬಿಟ್ಟು ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಅವ್ರಿಗೇನು ಸ್ಥಾನ ದಕ್ಕಬೇಕು ಮಾಡಿಕೊಡ್ತೀನಿ. ಯಾವುದಕ್ಕೂ ಮಿಕ್ಸಪ್ ಮಾಡಲ್ಲ. ಬಟ್ ಟ್ರಸ್ಟ್ ಅಂತ ಬಂದರೆ ನನ್ನ ಆಗದಿರೋ, ನನ್ನ ಎನಿಮಿ, ನನ್ನ ಕಂಡ್ರೇ ಆಗದಿರೋರು ಕೂಡ ನನ್ನ ಮೇಲೆ ರಿಲೈ ಆಗ್ಬೋದು. ಅಂಥ ವ್ಯಕ್ತಿತ್ವ ನಂದು ಅಂತ ನಾನು ಹೇಳ್ತೀನಿ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್. ಮನೇಲಿ ಏನೇ ಪ್ರಾಬ್ಲಮ್ ಬಂದ್ರೂ ಧನುಷ್ ಅವ್ರ ಹತ್ರ ಎಲ್ಲ ಪಾಯಿಂಟ್ಸ್ ಇರುತ್ತೆ, ಆದರೆ ಹೇಳೋಕ್ಕೆ ಧೈರ್ಯ ಇಲ್ಲ. ಎಷ್ಟು ಯಾಕೆ ಗಿಲ್ಲಿ ಅವರೇ? ನಾವು ಅಣ್ಣ ಈಗ ಅವ್ರಿಗೆ ಸೂಕ್ಷ್ಮವಾಗಿ ತಾಳ್ಮೆಯಿಂದನೇ ಎಲ್ಲನ ಅಬ್ಸರ್ವ್ ಮಾಡ್ತಾರೆ, ಎಲ್ಲ ನೋಡ್ತಾರೆ. ಅವ್ರಿಗೆ ಪ್ರಾಬ್ಲಮ್ ಏನಂದರೆ ಎಲ್ಲಿ ಇವರು ಕೆಟ್ಟವನಾಗ್ಬಿಡ್ತೀನೋ ಇಲ್ಲ ಅವರು ಕೆಟ್ಟವನಾಗ್ಬಿಡ್ತೀನೋ, ಅದು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂದರೆ ಈಗ ನೀನು ಮಾಡಿ ಸರಿನೇ ಹಂಗಂದ್ರೆ ತಪ್ಪು ಅಂತ ನಾನು ಹೇಳಲ್ಲ. ತಿರ್ಗಿ ಅಲ್ಲೋಗ್ಬಿಟ್ಟು ನೀವು ಮಾಡಿದ್ದು ಸರಿ ಹಂಗಂದ್ರೆ ತಪ್ಪು ಅಂತ ಹೇಳಲ್ಲ. ಅಂದರೆ ಬ್ಯಾಲೆನ್ಸ್ ಮಾಡ್ತಾರೆ ಅಣ್ಣ, ಯಾರಿಗೂ ಕೆಟ್ಟವರಾಗಬಾರ್ದು ಅಂತ ಹಂಗೆ ಅನ್ನಿಸ್ತು ಅಣ್ಣ. ಅಶ್ವಿನಿ ಅವರು ಎಷ್ಟು ಯಾಕೆ? ಅಣ್ಣ, ಧನುಷ್ ಇಲ್ಲಿರುವಂಥ ಕಂಟೆಸ್ಟೆಂಟ್ಸ್ಗಿಂತ ನನಗೆ ತುಂಬಾ ನಾನು ಹತ್ತದಿಂದ ನೋಡಿರೋಂಥ ವ್ಯಕ್ತಿ. ಏನಾದರೂ ಒಂದು ಆದಾಗ ಅವ್ರ ಅಭಿಪ್ರಾಯನ ತಕ್ಷಣ ಬಂದು ತಿಳಿಸಲ್ಲ, ತುಂಬ ಟೈಮ್ ತಗೊಳ್ತಾರೆ. ಪರ ವಿರೋಧ ಅನ್ನೋದನ್ನು ಎರಡೂ ಕಡೆ ಮಾತಾಡ್ತಾರೆ. ಬಟ್ ಹೌದು, ಅವರು ಎರಡೂ ಕಡೆ ಹೇಳ್ತಾರೆ ನಿಜ. ಬಟ್ ಅನೇಕ ಸಂದರ್ಭದಲ್ಲಿ ನನಗನ್ಸುತ್ತೆ ಮೋಸ್ಟ್ ಆಫ್ ದ ಟೈಮ್ ಹೀ ಈಸ್ ರೈಟ್ ಅಂತ. ನೋ ಯಾಕೆ ಧನುಷ್? ನಾನು ತಪ್ಪಿದ್ರೆ ಇಬ್ರಿಗೂ ಹೋಗಿ ತಪ್ಪು ಅಂತ ಹೇಳ್ತೀನಿ ಸರ್. ಯಾವತ್ತು ಗಿಲ್ಲಿದು ಮೊನ್ನೆ ತಪ್ಪು ಅಂತ ನನಗೆ ಅನಿಸಿದಾಗ ಅವನ ಹತ್ರನೇ ಹೋಗಿ ನೀನು ಮಾಡಿದ ತಪ್ಪು ಅಂತ ಹೇಳಿದ್ದೀನಿ. ಮತ್ತು ಅಶ್ವಿನಿ ಮೇಡಮ್ದು ಜಗಳ ಆದಾಗ ಮೇಡಮ್ ನೀವು ಮಾಡಿದ್ದು ತಪ್ಪು ಅಂತ ಹೇಳಿದ್ದೀನಿ. ಆ ಥರ ಒಪಿನಿಯನ್ ಹೇಳೋಕ್ಕೆ, ನನ್ನ ಪಾಯಿಂಟ್ ಹೇಳೋಕ್ಕೆ ನಾನು ಭಯ ಬೀಳೋ ಆಗಿದ್ದರೆ ಅವ್ರ ಹತ್ರ ಹೋಗಿ ನಾನು ಹೇಳೋ ಅವಶ್ಯಕತೆನೇ ಇರಲಿಲ್ಲ. ನಂಗೆ ಯಾಕಪ್ಪ ಬೇಕು, ನಾನು ಕೆಟ್ಟವನಾಗ್ಬಿಡ್ತೀನಿ ಹೇಳಿದ್ರೆ ಅಂತ ಅಂದ್ಕೊಂಡಿದ್ದಿದ್ರೆ ನಾನು ಹೇಳ್ತಾನೆ ಇರಲಿಲ್ಲ ಅದನ್ನು. ನನ್ನ ಪಾಡಕ್ಕೆ ನಾನು ಸುಮ್ಮನೆ ಕೂತು ಆ್ಯಕ್ಚುಲಿ ನನಗೆ ಆ ಫುಲ್ ಕಾನ್ವರ್ಸೇಷನಲ್ಲಿ ನಾನು ಇದ್ದರೆ, ನಾನು ನೋಡಿದರೆ 100% ಹೋಗಿ ಯಾರು ತಪ್ಪಿರುತ್ತೋ ಅದು ತಪ್ಪು ನಾನು ನನ್ನ ವೇಯಲ್ಲಿ ಹೇಳ್ತೀನಿ ಸರ್. ಅದನ್ನು ಕಿಚ್ಚಾಡ್ಕೊಂಡು ಅಲ್ಲೇ ಹೇಳಬೇಕು ಅಂತೇನಿಲ್ಲ. ಅದಾದಮೇಲೆ ನನ್ನ ಕೈಯಲ್ಲಿ ಯಾವಾಗ ಆಗುತ್ತೋ ಅವಾಗ ಹೋಗಿ ಅವ್ರ ಹತ್ರ ಹೇಳಿದ್ದುಂಟು ಸರ್. ನೆಕ್ಸ್ಟ್ ಸ್ಟೇಟ್ಮೆಂಟ್. ರಘು ಅವರು ಗಿಲ್ಲಿ ಅವ್ರ ಜೊತೆ ಇದ್ದರೆ ಮಾತ್ರ ಈ ಮನೆಯಲ್ಲಿ ಅವರಿಗೆ ಮೈಲೇಜ್. ಎಷ್ಟು ಯಾಕೆ ರಿಷಾ ಅವರೇ? ಸರ್ ಹೌದು ಸರ್, ಯಾಕಂದರೆ ನಾನು ನೋಟಿಸ್ ಮಾಡಿದ್ದೀನಿ ಅದು ಬರೀ ಗಿಲ್ಲಿ ಅವ್ರಿಗೋಸ್ಕರ ಇದ್ದಾರ ಅಥವಾ ಇವ್ರು ಅಂತ ಅಲ್ಲ, ಬರೀ ರಘು ಅವ್ರಿಗೆ ಬೇರೆ ಎಲ್ಲೂ ಬೆರೆಯೋ ಅಂಥದ್ದು ಆಸೆ ನನಗೆಲ್ಲೂ ನಾನು ಕಾಣಿಸಿಲ್ಲ ನನಗೆ. ಸೊ ಒಂದು ಟಾರ್ಗೆಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅಶ್ವಿನಿ ಅವರು. ನನ್ನ ಟಾರ್ಗೆಟು ಓಕೆ ಅವ್ರ ಜೊತೆ ಹಿಂಗೆ ಜಗಳ ಮಾಡಬೇಕು, ಓಕೆ ಗಿಲ್ಲಿ ಹಿಂಗೆ ಬರ್ತಾ ಇದ್ದಾನೆ ಅಷ್ಟೇ ಮೈಲೇಜ್ ಸರ್. ಇನ್ನು ಅದು ಬಿಟ್ಟರೆ ರಘು ಅವ್ರು ಎಲ್ಲೂ ಕಾಣಿಸ್ತಾರೆ ಅಂತ ನಂಗೆ ಕಾಣಿಸ್ತಾರೆ. ಓಕೆ, ಎಷ್ಟು ಯಾಕೆ ರಾಶಿಕಾ ಅವರೇ? ಸರ್ ಮೋಸ್ಟ್ ಆಫ್ ದ ಟೈಮ್ ಗಿಲ್ಲಿ ಜೊತೆನೇ ಇರ್ತಾರೆ, ಗಿಲ್ಲಿ ಜೊತೆನೇ ಮಾತಾಡ್ತಿರ್ತಾರೆ. ಏನೇ ಕಾನ್ವರ್ಸೇಷನ್ ಆಯಿತು, ಎಲ್ಲೇ ಇದ್ರು ರಘು ಅಣ್ಣ ಎಲ್ಲಿದ್ದಾರೆ ಅಂದರೆ ಗಿಲ್ಲಿ ಎಲ್ಲಿರ್ತಾನೆ ಅಲ್ಲಿ ರಘು ಅಣ್ಣ ಇರ್ತಾರೆ. ಯಾರ ಜೊತೆನೂ ಅಷ್ಟು ಮಾತಾಡಲ್ಲ ಸರ್. ಆ್ಯಂಡ್ ಗಿಲ್ಲಿ ರೇಕ್ಸೋದು ಎಲ್ಲ ನೋಡ್ತಾ ಇದ್ರೆ ಓಕೆ ಮನೇಲಿ ರಘು ಇದ್ದಾರೆ ಅಂತ ಅವಾಗ ಗೊತ್ತಾಗುತ್ತೆ ಸರ್, ಇಲ್ಲ ಅಂದರೆ ಗೊತ್ತೇ ಆಗಲ್ಲ ರಘು ಅಣ್ಣ ಮನೇಲಿದ್ದಾರೆ ಅಂತ. ನೋ ಯಾಕೆ ಗಿಲ್ಲಿ? ಅಣ್ಣ ಈಗ ಅವ್ರ ಜೊತೆ ಅವನೇನು ಮಾತ್ರಕ್ಕೆ ಇವರೆಲ್ಲ ಅವ್ರ ಜೊತೆ ಇದ್ರೆ ಮೈಲೇಜ್ ಅಂತಾರೆ. ಆ ಥರ ನೋಡೋಕ್ಕೋದ್ರೆ ಇಲ್ಲಿ ಯಾರು ಸಿಂಗಲಾಗಿ ಎಲ್ಲರ ಜೊತೆ ಮಿಂಗಲ್ ಆಗೋರು ಯಾರೂ ಇಲ್ಲ ಅಣ್ಣ. ಎಲ್ಲರೂ ಇಬ್ಬಿಬ್ರು 3 ಜನ ಜಾಸ್ತಿ ಟೈಮ್ಸು ಒಂದೊಂದಷ್ಟು ಜನ ಜೊತೆ ಸ್ಪೆಂಡ್ ಮಾಡೋರೇ ಇರೋದಣ್ಣ ಹೇಳಿ. ಅವರು ಈಗ ಜೊತೆಲಿ ಜಾಸ್ತಿ ಇರ್ತೀವಿ ಅಂದ ಮಾತ್ರಕ್ಕೆ ನಾನು ಜೊತೆ ಇದ್ರೆ ಮಾತ್ರ ಅವ್ರಿಗೆ ಮೈಲೇಜು ಅಂತ ಏನಿಲ್ಲ ಅಣ್ಣ. ಆ ಥರ ನೋಡೋಕ್ಕೋದ್ರೆ ಮೊದಲನೇ ವಾರ ಎಲ್ಲ ಅವರು ನನ್ನ ಜೊತೆ ಅಷ್ಟು ಬೆರೀಲೇ ಇಲ್ಲ. ಆದರೂ ಪ್ರಿನ್ಸಿಪಾಲ್ ಆದರೂ ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಎಲ್ಲ ಆಗಿದ್ರಲ್ಲ. ನೋ ಯಾಕೆ ರಘು ಅವರೇ? ಸರ್ ನನಗೆ ಯಾವತ್ತೂ ಹಂಗೆ ಅನಿಸೇ ಇಲ್ಲ ಸರ್. ಇದೇ ಕ್ಲೋಸ್ ಕನೆಕ್ಷನ್ ಅಷ್ಟೇ. ನಾವು ಮಾತಾಡ್ತೀವಿ ಕೂತ್ಕೊಂಡು. ಗಿಲ್ಲಿನೂ ಅಷ್ಟೇ, ಯಾವಾಗಾದ್ರೂ ರಘು ಎಲ್ಲಿ ಅಂತ ಅವನು ಹುಡ್ಕೊಂಬರ್ತಾನೆ, ನಾನು ಯಾವಾಗಾದ್ರೂ ಗಿಲ್ಲಿ ಇದ್ರೆ ಹೋಗಿ ಕೂತ್ಕೊಂಡು ಮಾತಾಡ್ತೀನಿ ಹೊರತು ಗಿಲ್ಲಿಯಿಂದಾನೇ ನಂಗೆ ಮೈಲೇಜ್ ಸಿಗ್ತಾ ಇದೆ ಅಂದರೆ ತಪ್ಪಾಗುತ್ತೆ ಸರ್. ಓಕೆ, ಲಾಸ್ಟ್ ಸ್ಟೇಟ್ಮೆಂಟ್. ಗಿಲ್ಲಿ ಅವರು ಕಾವ್ಯ ಅವ್ರನ್ನ ತುಂಬ ಗ್ರಾಂಟೆಡ್ ಆಗಿ ತೊಗೊಂಡಿದ್ದಾರೆ.
ಕಾವ್ಯನ ಗ್ರಾಂಟೆಡ್ ಆಗಿ ಎಸ್ ಯಾಕೆ ಕಾವ್ಯ ಅವರೇ? ಲಾಸ್ಟ್ ವೀಕ್ ಟಾಸ್ಕ್ ಅಂತ ಬರುತ್ತೆ, ಅವನೇ ನಾಯಕ ಆಗಿರ್ತಾನೆ, ಅವನು ಬಂದು ನನ್ನ ಹತ್ರ ಕೇಳಬೇಕಾಗಿರುತ್ತೆ, ನಾನು ಹೋಗಿ ಅವನ ಹತ್ರ ಕೇಳಬೇಕಾಗಿರುತ್ತೆ. ಆ ಟೈಮಲ್ಲಿ ಸೆಕೆಂಡ್ ಟಾಸ್ಕಲ್ಲಿ ಏನೋ ನಾವಿಬ್ಬರು ಮಾತಾಡ್ತಿರಲ್ಲ, ಅಂದರೆ ಪ್ರೀವಿಯಸ್ ಡೇ ನಾವು ಮಾತಾಡ್ತಿರಲ್ಲ, ನಾನೇ ಹೋಗಿ ಏನೋ ಕೇಳಕ್ಕೆ ಹೋಗ್ತೀನಿ, ಅಂದರೆ ಯಾರು ಆಟಾಡ್ತಿದ್ದಾರೆ, ಯಾರನ್ನ ಆಡಿಸ್ತಿದ್ಯಾ ಅಂತ. ಅವನು ನನ್ನನ್ನು ಕೇರೇ ಮಾಡಲ್ಲ, ಲೈಕ್ ಜಸ್ಟ್ ಹಿಂಗೆ ಹೇಳ್ಬಿಟ್ಟು ಹೋಗ್ತಾನೆ. ಅದು ಬಿಟ್ಟರೆ ಕೆಲವೊಂದೊಂದು ವಿಷಯಗಳನ್ನ ನಾನು ಅವ್ನಿಗೆ ಹೇಳ್ತೀನಿ, ಅದನ್ನು ಅವ್ನು ಸೀರಿಯಸ್ ಆಗೂ ತೊಗೊಳ್ಳಲ್ಲ. ಸೊ ಐ ಫೀಲ್ ನನ್ನನ್ನು ಅವ್ನು ಗ್ರಾಂಟೆಡ್ ಆಗಿ ತೊಗೊಂಡಿದ್ದಾನೆ ಅಂತ. ನೋ ಯಾಕೆ ಗಿಲ್ಲಿ ಅವರೇ? ಇಲ್ಲ ಅಣ್ಣ, ಅದು ಗ್ರ್ಯಾಂಟೆಡ್ ಅನ್ನೋದಕ್ಕಿಂತ ನಂಬಿಕೆ ಅಣ್ಣ. ಈಗ ಕಾವ್ಯ ಅವರು ಬಂದು ಆಡ್ತಾರೆ, ಅವರು ಜೊತೆ ಸ್ವಲ್ಪ ಪರಿಚಯ ಫ್ರೆಂಡ್ ಆಗಿರೋದ್ರಿಂದ ಬಂದು ಆಡೇ ಆಡ್ತಾರೆ ಅನ್ನೋದು ಒಂದು ನಂಬಿಕೆ. ಆಮೇಲೆ ಯಾರು ಆಟ ಆಡಿಸ್ತಿದ್ಯಾ ಅಂತ ಬಂದು ಕೇಳ್ತಾರೆ, ಯಾರನ್ನ ಆಟ ಆಡಿಸ್ತಿದ್ಯಾ ಅಂತ. ನಾನೇನು ಅನ್ಕತೆ, ಇವ್ರು ಫಿಕ್ಸ್, ಇವ್ರು ಆಡೇ ಆಡ್ತಾರೆ, ಇವ್ರ ಜೊತೆ ಯಾರನ್ನ ಆಟ ಆಡಿಸ್ತಿದ್ಯಾ ಅಂತ ಕೇಳ್ತವ್ರೆ ಅಂತ ನಾನು ಹಂಗೆ ಅನ್ಕೋತೀನಿ. ನಾನು ಅವಾಗ ಯೋಚನೆ ಮಾಡ್ತಾ ಇರ್ತೀನಿ, ಕಾವ್ಯ ಅವ್ರ ಜೊತೆ ಇನ್ನು ಬೇರೆಯವ್ರು ಯಾರನ್ನ ಆಟ ಆಡಿಸೋದು ಅಂತ. ಅದು ನಂಬಿಕೆ ಅಣ್ಣ, ನಾನು ಗ್ರ್ಯಾಂಟೆಡ್ ಅಂತ ಹೇಳಲ್ಲ ಅಣ್ಣ. ಆಮೇಲೆ ಅವ್ರು ಹೇಳೋದು ಅಂಡ್ ಒಂದು ಯಾವುದೋ ಒಂದು ವಿಷಯ ಒಂದು ಹೇಳೋರು ಅಂದರೆ ಅದ್ರಲ್ಲಿ ಒಂದು ಅರ್ಥ ಇರ್ತದೆ, ಕೇಳ್ತೀನಿ ಅಣ್ಣ ಅವ್ರ ಮಾತನ್ನ. ಅದು ಬಿಟ್ಟರೆ ಗ್ರ್ಯಾಂಟೆಡ್ ಆಗೇನು ತಗೊಂಡಿಲ್ಲ. ಬೋರ್ಡೆಲ್ಲ ಸೈಡಿಗಿಡಿ. ಇಬ್ಬರನ್ನ ಸೇಫ್ ಮಾಡೋ ಟೈಮ್ ಈಗ. ರಿಷಾ ಅವರು, ಜಾನ್ವಿ ಅವರು, ಅಶ್ವಿನಿ ಅವರು, ಮಾಡೋರು, ಧ್ರುವಂತ್ ಹಾಗೂ ಸೂರಜ್, ರೈಟ್? ಸೇಫ್ ಆಗ್ತಾರೋ ಮೊದಲನೇ ಕಂಟೆಸ್ಟೆಂಟ್ ಏಸ್ ಮಾಳು. ಯು ಆರ್ ಸೇಫ್. ಎಲ್ಲ ನನ್ನ ಕರ್ನಾಟಕ ಜನತೆಗೆ ಅನಂತ ಕೋಟಿ ನಮಸ್ಕಾರ. ಯಾಕಂದ್ರೆ ನನಗೆ ವೋಟ್ ಮಾಡಿ ಸೇವ್ ಮಾಡಿ ಇನ್ನೂ ಇರಲಿ ಅಂತ ಅವಕಾಶ ನೀಡಿದ್ದಕ್ಕಾಗಿ ನಾ ಯಾವತ್ತೂ ನಿಮಗೆ ಚಿರುನಾಗಿರ್ತಾನೋ. ಥ್ಯಾಂಕ್ ಯು ಸೋ ಮಚ್ ಸರ್. ಸೇಫ್ ಆಗ್ತಾರೋ ಮುಂದಿನ ಕಂಟೆಸ್ಟೆಂಟ್ ಈಸ್ ಸೂರಜ್. ಯು ಆರ್ ಸೇಫ್. ನಂಗೆ ವೋಟ್ ಮಾಡಿ ಸಪೋರ್ಟ್ ಮಾಡ್ತಿರೋ ಎಲ್ಲ ಕರ್ನಾಟಕ ಜನತೆಗೆ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಆಡ್ತಿರ್ತೀನಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ ಸರ್. ಈಗ ಉಳಿದಿರೋರು ರಿಷಾ ಅವರೇ, ಜಾನ್ವಿ ಅವರೇ, ಅಶ್ವಿನಿ ಹಾಗೂ ಧ್ರುವಂತ್. ನಿಮ್ಮಲ್ಲಿ ನೆಕ್ಸ್ಟು ಸೇಫ್ ಮಾಡೋಕ್ಕೆ ಒಂದು ಒಳ್ಳೆ ಟಾಸ್ಕ್ ಇದೆ. ಇಟ್ಸ್ ಅ ವೆರಿ ಸ್ವೀಟ್ ವೇ ಟು ಸೇ ಯು ಆರ್ ಸೇಫ್. ವೆರಿ ಸ್ವೀಟ್. ಇಟ್ಸ್ ಅ ವೆರಿ ಸ್ವೀಟ್ ಆ್ಯಕ್ಟಿವಿಟಿ. ರೆಡಿ ಇದ್ದೀರಿ? ಚಲೋ. ಈ ಗ್ಯಾಪಲ್ಲಿ ಒಂದು ಸ್ವೀಟ್ ನ್ಯೂಸ್ ಹೇಳ್ಬಿಡ್ತೀನಿ ನಿಮಗೆ. ಕಲರ್ಸ್ನವರು ಈಗ ವಾಪಸ್ ನಂಬರ್ 1 ಸ್ಥಾನಕ್ಕೆ ಬಂದು ಇದನ್ನು ಹೊರತುಪಡಿಸಿ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಬಿಗ್ ಬಾಸ್ನ ಶೋಗೆ ಬರ್ತಾ ಇರೋವಂಥ ಒಂದು ಪ್ರತಿಕ್ರಿಯೆ. ಇಟ್ಸ್ ವಂಡರ್ಫುಲ್, ವೆರಿ ಕಲರ್ಫುಲ್ ಆ್ಯಂಡ್ ಇವೆಂಟ್ಫುಲ್. ಇದರಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ಅಷ್ಟೇ ಇದೆ. ಆ ಸ್ವೀಟ್ ನ್ಯೂಸ್ನ ಬಿಟ್ಟು ಮುಂದೋಗೋಣ. ಈಗ 4 ಕಂಟೆಸ್ಟೆಂಟ್ಸು ನಿಮ್ಮ ಹೆಸರು ಮುಂದೆ ಬಂದು ನಿಂತ್ಕೊಳ್ಳಿ. ಈ ಸ್ವೀಟ್ ನ್ಯೂಸ್ ಬೇರೆ ಆದರೆ ಈಗ ಬಂದಿರೋ ಸ್ವೀಟ್ ಈ 4 ಜನಕ್ಕೆ ಇರುವಂಥ ಒಂದು ಸ್ವೀಟ್ ನ್ಯೂಸ್. ಈಗೇನೆಂದರೆ, ಅಶ್ವಿನಿ ಅವರೇ ಹಾಗೂ ಜಾನ್ವಿ ಅವರೇ, ನೀವೇನು ಮಾಡಬೇಕು, ಕೈ ಹಾಕದೇನೆ ಈ ಕೇಕ್ನ ತಿನ್ನಬೇಕು. ಎಲ್ಲರೂ ಹೇಗೆ ತಿನ್ನಬೇಕು ಅಂದರೆ, ಬೈ ದಿ ಎಂಡ್ ಆಫ್ ಇಟ್ ಸಮ್ವೇರ್ ಯಾರು ಸೇಫ್ ಅನ್ನೋದು ಅದ್ರ ಒಳಗಡೆ ಇದೆ. ರೆಡಿ ಸರ್? ಕೈ ಟಚ್ ಮಾಡೋ ಹಾಗಿಲ್ಲ. ನಿಮ್ಮಲ್ಲಿ ಒಬ್ಬರಿಗೆ ಸ್ವೀಟ್ ಒಟ್ಟಿಗೆ ಸಿಹಿ ನ್ಯೂಸ್ ಇದೆ, ಇನ್ನು ಮಿಕ್ಕಿದ 3ಗೆ ಬರೀ ಸ್ವೀಟ್ ಇದೆ. ಆಲ್ರೈಟ್, ಗೋ. ಕೈಯಲ್ಲಿ ಕೇಕ್ ಇಟ್ಕೊಳ್ಳಿ, ತಗೊಳ್ಳಿ, ಅದೇನು ಪ್ರಾಬ್ಲಮ್ ಇಲ್ಲ. ಕೇಕ್ ಮುಟ್ಬೇಡಿ ಅಷ್ಟೇ. ಅಣ್ಣ, ಇಷ್ಟು ಕೇಕ್ ತಿನ್ನಕ್ಕಾಗಲ್ಲ ಸರ್. ಏನಾರ ಮಾಡಿ ಸೇಫ್ ಆಗಬೇಕಾ ತಿನ್ನಿ. ತುಂಬಾ ಜಾಸ್ತಿ ಆಗುತ್ತೆ. ನಾವು ಈ ಟಾಸ್ಕಲ್ಲಿ ಪ್ರಾಬ್ಲಮ್ ಆದಾಗ ಇಲ್ಲಿ ಕಂಟೆಸ್ಟೆಂಟ್ಸಿಗೆ ಹೇಳ್ತಾ ಇರ್ತೀವಲ್ಲ, ಯಾವಾಗಲೂ ಬುಡಕ್ಕೆ ಹೋಗಿ ಅಂತ.
ಯಾರಾದ್ರೂ ಹೆಲ್ಪ್ ಮಾಡ್ತೀರಾ ಕೇಕ್ ತಿನ್ನಕ್ಕೆ ಅವ್ರಿಗೆ? ಗಿಲ್ಲಿ ಯಾರಿಗೆ ಹೆಲ್ಪ್ ಮಾಡ್ತೀರಾ? ಅಶ್ವಿನಿ ಮೇಡಮ್. ಒಂದ್ ನಿಮಿಷ ರೀ ಅಲ್ಲಿ ಜಾನ್ವಿ ಅವ್ರಿಗೆ ಯಾರು ಹೆಲ್ಪ್ ಮಾಡ್ತೀರಾ? ಹೋಗಿ ಅಲ್ಲಿ ರಾಶಿಗೆ ರಿಷಾ ಅವ್ರಿಗೆ ಯಾರು ಹೆಲ್ಪ್ ಮಾಡ್ತೀರಾ? ರಿಷಾ ಅವರಿಗೆ ರಘು ಅವ್ರಿಗೆ ಓಕೆ. ನೀವೇ ಕಲಿ ಮಾಡ್ತೀರಲ್ವಾ ಧ್ರುವಂತ್? ನಿಮಗೆ ಯಾರ್ದಾರು ಹೆಲ್ಪ್ ಬೇಕಾ? ಯಾರು ಹೆಲ್ಪ್ ಮಾಡ್ತೀರಿ ಧ್ರುವಂತಿಗೆ? ಯಾರು ಹೆಲ್ಪ್ ಮಾಡ್ತೀರಿ? ಬನ್ನಿ ಅಭಿ. ರಘು ಇಸ್ ಹೆಲ್ಪಿಂಗ್ ರಿಷಾ. ಕೇಕ್ ಹುಷಾರು, ಬೀಳಿಸ್ಬೇಡಿ. ಏನ್ ಸಿಕ್ತು? ಡೇಂಜರ್. ನಿಮಗೆ ಡೇಂಜರ್ ಸಿಕ್ತು, ಆಯ್ತು ಬಿಡಿ. ಮಿಕ್ಕಿದವರು ಇನ್ನೂ ಬರ್ದಿದೆ ಅಲ್ಲಿ. ಕೈ ಹಾಕಂಗಿಲ್ಲ. ಅಣ್ಣ ಸಿಕ್ತು. ಎಸ್ ಸೇಫ್. ಥ್ಯಾಂಕ್ ಯು ಅಣ್ಣ. ಏನ್ ಸಿಕ್ತು? ಡೇಂಜರ್. ಆಹಾ, ಒಟ್ಟು ನಿಮಗೆ ಕೇಕ್ ಸಿಕ್ತು. ಬನ್ನಿ ಕುದೋಳೆ ಎಲ್ಲ. ಅಶ್ವಿನಿ ಅವರೇ, ಯು ಆರ್ ಸೇಫ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ವೋಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿಂದಲೇ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಐ ಟ್ರೈ ಟು ಗಿವ್ ಮೈ ಬೆಸ್ಟ್ ಅಣ್ಣ, ಖಂಡಿತವಾಗ್ಲೂ. ಥ್ಯಾಂಕ್ ಯು. ಸಿಹಿ ನ್ಯೂಸ್ ಸಿಕ್ಕಿದೆ. ಒಂದು ಸಿಹಿ ಆದಂಥ ಇನ್ನೊಂದು ಸೆಲೆಬ್ರೇಷನ್ ಇದೆ. ಮಿಸ್ಟರ್ ಅಭಿ ಸರ್, ಸ್ಟೋರ್ಗೆ ಹೋಗಿ ಬನ್ನಿ. ಸೇಫ್ ಈಗ ಬನ್ನಿ ಅಶ್ವಿನಿ ಅವರೇ. ಮುಂದೆ ಹುಟ್ಟುಹಬ್ಬ ಆಚರಿಸ್ಕೋತಾರ, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಹುಟ್ಟುಹಬ್ಬದಂದು ನಿಮ್ಮ ಸರಿ ತಪ್ಪುಗಳು ನಿಮಗೆ ರಿಯಲೈಸ್ ಆಗಿದೆ ಅನ್ಕೋತೀವಿ. ಮನೆಯಿಂದ ನಿಮ್ಗೆ ಒಳ್ಳೆಯದಾಗಲಿ, ನಿಮ್ಮ ಎಲ್ಲ ಆಸೆಗಳು ಈಡೇರಲಿ. ವಿಶಿಂಗ್ ಯು ಅ ವೆರಿ ಹ್ಯಾಪಿ ಬರ್ತ್ಡೇ ಮೇಡಮ್. ಅಣ್ಣ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣ. ತುಂಬಾ ಸ್ಪೆಷಲ್. ಬಿಗ್ ಬಾಸ್ ಮನೆ ಒಳಗಡೆ ನನ್ನ ಹೆಣ್ಮಕ್ಳು ವಯಸ್ಸು ಹೇಳಬಾರ್ದು ಅಂತಾರೆ. ಚಲೋ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ದ ಎಂಟೈರ್ ಬಿಗ್ ಬಾಸ್ ತಂಡಕ್ಕೂ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬರ್ತ್ಡೇ ಸಾಂಗ್ ಹಾಡ್ಬೋದು ಕನ್ನಡದಲ್ಲಿ? ಅಭಿ ಒಂಚೂರು ಸ್ಟೋರಿಗೆ ಹೊಟ್ಟು ಬಂದ್ಬಿಡಿ ಅಭಿ. ಈಗ ಎಲ್ಲರೂ ನಿಮ್ಮ 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 ಸೀಟಿಗೆ ಬನ್ನಿ. ಅದಲ್ಲಿಡಿ, ಟೇಬಲ್ ಮೇಲೆ ಇಡಿ. ಒಳ್ಳೆ ನಂಬರ್ಸ್ ಬಂದಿದೆ. ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ತೆಗಿಬೇಕು. ಶೋಗೆ ಒಳ್ಳೇದಾಗಬೇಕು. ಈ ಸಕ್ಸಸ್ಗೆ ಯಾವ ದೃಷ್ಟಿನೂ ಬೀಳದೇ ಇರಲಿ ಅಂತ ಜಾನ್ವಿ ಅವರೇ ಈ ಕಡೆ ಬಂದು ನಿಮ್ಮ ಸ್ನೇಹಿತರು ಹಾಗೂ ಇನ್ನೆಲ್ಲರಿಗೂ ದೃಷ್ಟಿ ತೆಗಿಬೇಕು ಅಂತ. ಯಾರ್ಯಾರ ಮೇಲೆ ಏನೇನು ದೃಷ್ಟಿ ಬಿದ್ದಿದೆ ಎಲ್ಲ ಹೇಳಿಬಿಟ್ಟು ದೃಷ್ಟಿ ತೆಗೆದುಬಿಡಿ. ನಾನು ನಿಮಗೆ ಫಸ್ಟ್ ದೃಷ್ಟಿ ತೆಗ್ದ್ಬಿಡ್ತೀನಿ ಸರ್. ಯಾರ ದೃಷ್ಟಿ ಆಗಬಾರ್ದು. ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಸರ್ ಮೇಲೆ ಯಾರ ದೃಷ್ಟಿನೂ ಆಗಬಾರ್ದು. ಎಲ್ಲ ಕೆಟ್ಟ ದೃಷ್ಟಿನೂ ಹೋಗ್ಬೇಕು ಸರ್. ಎಲ್ಲ ಹೋಯ್ತು ಸರ್. ಇವೊಂದು ಕೊಯ್ದಿತ್ತು ಅಲ್ಲಿ ನಿಂತ್ಕೊಂಡಿದ್ದಾನೆ. ಎಲ್ಲರಿಗೂ ದೃಷ್ಟಿ ತೆಗಿ. ಎಲ್ಲರಿಗೂ ತೆಗ್ದು ಆಮೇಲೆ ಲಾಸ್ಟ್ ಎಲ್ಲ ಕುಂಬಳಕಾಯಿ ತೊಗೊಂಡು ಗಿಲ್ಲಿ ತಲೆ ಮೇಲೆ ಹೊಡೆದಾಕಿ. ನಿಂಬೆಹಣ್ಣೆಲ್ಲ ಆಮೇಲೆ ತುಳಿಬೇಕು ಆಯ್ತಾ. ರಕ್ಷಿತನಿಗೆ, ರಘು ಅವರಿಗೆ, ರಕ್ಷಿತಾ ಎಂತೆಂತ ಉಂಟು ನನಗೆ. ನಾಯಿ ಕಣ್ಣು, ನರಿ ಕಣ್ಣು, ಮನುಷ್ಯರ ಕಣ್ಣು, ಎಲ್ಲಾರ ಕಣ್ಣು. ಓವರ್ ಆಲ್ ತೆಗೆದ್ಬಿಡಿ. ಓಕೆ, ಎಲ್ಲರಿಗೂ ಯಾವುದೇ ದೃಷ್ಟಿ ಆಗದೆ ಇರಲಿ. ನಮ್ಮ ಶೋ ನಂಬರ್ 1 ಆಗಿದೆ, ನಮ್ಮ ಚಾನಲ್ ನಂಬರ್ 1 ಆಗಿದೆ. ಸೊ ಹೀಗೆ ಹೋಗ್ಲಿ, ಎಲ್ಲರ ದೃಷ್ಟಿ ನನಗೂ ಹೋಗಿ, ಎಲ್ಲರ
ಈಗ ಮತ್ತೊಮ್ಮೆ ಎಲ್ಲರಿಗೂ ವಿಶೇಷ ಹೇಳ್ತಾ, ಶೋ ಚೆನ್ನಾಗಾಗಬೇಕು ಅಂದರೆ ಬರೀ ಇಲ್ಲಿರುವಂಥ ಬಿಗ್ ಬಾಸಿನ ಒಂದು ಟೀಮ್, ಟಾಸ್ಕ್ ಟೀಮ್ ಹಾಗೂ ಎಲ್ಲದನ್ನು ಹೊರಗಡೆ ತೋರಿಸ್ತಾ ಇರೋಂಥ ಟೀಮ್ ಇದು ಮಾತ್ರ ಅಲ್ಲ. ಬಿಗ್ ಬಾಸಿನ ಒಂದು ವಿಶೇಷತೆ ಏನಂದರೆ ಈ ಶೋ ಸಕ್ಸಸ್ ಆಗಿ ಆಲ್ರೆಡಿ 12 ವರ್ಷ ಆಯಿತು. 12 ವರ್ಷದಿಂದ ಬೆಳ್ಕೊಂಡೇ ಬರ್ತಾ ಇದೆ. ಕರ್ನಾಟಕದಲ್ಲಿ ನನ್ನ ಪ್ರಕಾರ ಯಾವ್ದಾದ್ರು ಒಂದು ಶೋ ಇಷ್ಟು ಜನಸಂಖ್ಯೆನ ಎಂಗೇಜ್ ಮಾಡಿ ಹೀಗೆ ಹಿಡ್ಕೊಂಡು ಕೂತು ಏನಾರಾಗುತ್ತೆ ಅಂದರೆ ಅದು ಈ ಶೋಗೆ ಮಾತ್ರ ಇರೋ ತಾಕತ್ತು. ನನ್ನ ಪ್ರಕಾರ ನಿಮ್ಮೆಲ್ಲರಲ್ಲೂ ಒಂದು ಒಳ್ಳೆ ತಮಾಷೆ ಇದೆ, ಎಂಟರ್ಟೈನ್ಮೆಂಟ್ ಇದೆ, ನಿಮ್ಮೆಲ್ಲರಲ್ಲೂ ಒಂದು ಒಳ್ಳೆತನ ಇದೆ. ಹಾಗಂತ ಈ ಮನೆ ಯಾವುದೋ ಶಾಂತಿ ನಿವಾಸ ಮಾಡಿಬಿಡ್ಬೇಡಿ, ಅದನ್ನು ನಾನು ಹೇಳ್ತಾ ಇಲ್ಲ. ಯಾಕಂದರೆ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಅಶ್ವಿನಿ ಅವರು ಗಿಲ್ಲಿಯವರು ಅಶ್ವಿನಿನ ತಬ್ಕೊಂಡು ಓಡಾಡಿದ್ರು ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ಬಿಗ್ ಬಾಸ್ ಆ್ಯಸ್ ಎ ಶೋ ಈಸ್ ಅ ವೆರಿ ಸೀರಿಯಸ್ ಬಿಗ್ಗೆಸ್ಟ್ ಶೋ. ಆ್ಯಂಡ್ ನೀವೆಲ್ಲರೂ ಇವತ್ತಿನ ಬಿಗ್ ಬಾಸ್, ಯು ಆರ್ ಟುಡೇ. ಓಕೆ, ಒಂದು ಆ್ಯಕ್ಟಿವಿಟಿ ಇದೆ ಈಗ. ಆ ಬ್ರೇಕ್ ಆದ ತಕ್ಷಣ ಅಲ್ಲಿ ನಿಮ್ಮೆಲ್ಲರನ್ನು I'll meet you in the garden area. Take a break. Let's get in. Welcome back. ಈಗ ನಾನು ಒಂದು ಸ್ಟೇಟ್ಮೆಂಟ್ ಹೇಳ್ಕೊಂಡು ಹೋಗ್ತೀನಿ. ಅದಕ್ಕೆ ಯಾರ ಹೆಸರು ಸೂಕ್ತ ನಿಮ್ಮ ಬೋರ್ಡ್ ಮೇಲೆ ನೀವು ಬರಿಬೇಕು, ನಮಗೆ ತೋರಿಸ್ಬೇಕು. ಮೆಜಾರಿಟಿ ಯಾರಿಗೆ ವೋಟ್ ಬರುತ್ತೋ ಅವ್ರ ಫೋಟೋ ಅವರೇ ಬೆಂಕಿಗೆ ಹಾಕ್ತಾರೆ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್. ಬಿಗ್ ಬಾಸ್ ಆಟವನ್ನು ಅರ್ಥ ಮಾಡಿಕೊಳ್ಳದೆ ಮನೆಯಲ್ಲಿ ಸಮಯನ ವ್ಯರ್ಥ ಮಾಡ್ತಿರುವಂಥ ಕಂಟೆಂಡರ್ ಅಪರಾಧಿ. ಮಾಳು ಎಷ್ಟು ಬಂದಿದೆ ವೋಟ್ಸು? 8. ರೈಟ್. ಯಾಕೆ ಮಾಳು? ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಜನರ ಜೊತೆ ಮಾತಾಡಿ ಅವ್ರ ಹತ್ರ ಓಟ್ ಕೇಳೋ ಅನ್ನೋ ಒಂದು ಟಾಸ್ಕಲ್ಲಿ ತುಂಬ ಚೆನ್ನಾಗಿ ತುಂಬ ಆ್ಯಕ್ಟಿವ್ ಆಗಿ ಮಾಡೋಣ ನೋಡಿದ್ವಿ. ಅದೇ ಆ್ಯಕ್ಟಿವ್ನೆಸ್ ಅವ್ರ ಅದೇ ಎನರ್ಜಿ ಆಟ ಪೂರ್ತಿ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಸರ್. ಓಕೆ, ಮಾಳು ಅವರೇ ಸರ್, ನಿಮ್ಮ ಫೋಟೋನ ತಗೊಂಬಂದು ಅಪರಾಧಿ ಜಾಗಕ್ಕೆ ಹಾಕ್ಬಿಡಿ. ಓಕೆ ಸರ್. ನೆಕ್ಸ್ಟ್ ಸ್ಟೇಟ್ಮೆಂಟ್. ಬೇಕಂತಲೇ ಬೇರೆಯವರ ಮನಸ್ಸನ್ನು ನೋಯಿಸುವಂಥ ಅಪರಾಧಿ. ಅಶ್ವಿನಿ, ಜಾನ್ವಿ, ರಿಷಾ, ಗಿಲ್ಲಿ 1 2 3 4 5 6 7 8 9. ಓಕೆ, ಯಾಕೆ ಕಾವ್ಯ ಅವರೇ? ಸರ್, ತುಂಬ ಜನ ಮನೇಲಿ ಅವ್ನ ಕಾಮಿಡಿನ ಎಂಜಾಯ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಅವನೇನು ಅವ್ರ ಹೆಸರು ತೊಗೊಂಡು ರೇಗಿಸ್ತಾನೋ ಅದು ಅವ್ರ ಪರ್ಸ್ನಲಿ ಹರ್ಟ್ ಆಗಿರೋದನ್ನ ನಾನು ನೋಡಿದ್ದೀನಿ. ಹಾಗಾಗಿ ಗಿಲ್ಲಿ ಸರ್. ಗಿಲ್ಲಿ ಯಾಕೆ? ಧನುಷ್? ಕಾಮಿಡಿ ಮಾಡೋದು ಓಕೆ, ಬಟ್ ಒಬ್ಬರನ್ನ ಕೆಳಗಾಕಿನೇ ಕಾಮಿಡಿ ಮಾಡೋದವರು ಆಲ್ಮೋಸ್ಟ್ ಎಲ್ಲ ಟೈಮು. ಸೊ ಅದಕ್ಕೆ. ಸ್ಪಂದನ ಅವರೇ? ಸರ್, ಆ್ಯಕ್ಚುಲಿ ಅವನು ಮಾಡೋ ತಮಾಷೆ ನಾನು ತುಂಬ ಎಂಜಾಯ್ ಮಾಡ್ತೀನಿ ಸರ್. ಬಟ್ ಅವ್ನು ಯಾರು ಹೆಸರಿಟ್ಕೊಂಡು ಕಾಮಿಡಿ ಮಾಡ್ತಿರ್ತಾರೆ ಅವ್ರ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡಿದಾಗ ಅವ್ರಿಗೆ ತುಂಬ ನೋವಾಗುತ್ತೆ ಅನ್ನೋದು ಈ ವಾರ ನನಗೂ ಸ್ವಲ್ಪ ಅರ್ಥ ಆಯಿತು ಸರ್. ಅದಕ್ಕೆ ಗಿಲ್ಲಿ. ಓಕೆ, ಗಿಲ್ಲಿ ಅವರೇ ಬನ್ನಿ. ನಿಮ್ಮ ಫೋಟೋ ತಗೊಳ್ಳಿ, ಬಾಕ್ಸಲ್ಲಿ ನಿಂತು ಅದಕ್ಕೇನು ಉತ್ತರ ಕೊಡಬೇಕು ಕೊಡಿ. ಈಗ ನಾನು ಹೇಳಿದೋಣ, ಈಗ ಅವರು ಒಬ್ಬರನ್ನ ಅಂಗಿಸ್ತಾರೆ, ಇಲ್ಲ ಕಾಮಿಡಿ ಮಾಡೋ ಬರದಲ್ಲಿ ಅವ್ರನ್ನ ಕೆಳಗಾಕಿ ಮಾತಾಡ್ತಾರೆ ಅಂದರೆ ಈಗ ಅದು ಕಾಮಿಡಿ ಅಂತ ಯಾಕೆ ಅನ್ಕೋತಿದ್ದೀರ? ಸೀರಿಯಸ್ ಮ್ಯಾಟ್ರ್ ಆಗಿರ್ಬೋದಲ್ಲ. ನನಗೇನಿಸುತ್ತೆ, ಈಗ ನಾನು ಸೀರಿಯಸ್ ವಿಷಯನ ಇಲ್ಲ ಸತ್ಯನ, ನಿಮ್ಮ ಬಗ್ಗೆ ಇರೋ ಸತ್ಯನ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇರ್ತೀನಿ. ಅದು ನಿಮಗೆಲ್ಲ ಬೇಜಾರಾಗಿರ್ಬೋದು, ಅದು ಕೆಳಗಿಟ್ಟು ಮಾತಾಡೋದಾಗಲ್ಲ. ನಾನು ನನ್ನ ಪಾಯಿಂಟ್ ಆಫ್ ವ್ಯೂಲಿ ಸತ್ಯ ಹೇಳ್ತಾ ಇರ್ತೀನಿ, ಅದು ನಿಮಗೆ ಅದು ಕನ್ವರ್ಟ್ ಆಗ್ಬಿಡ್ತದೆ. ಇರು ಸತ್ಯನೇ. ಈಗ ಯಾರೋ ಒಬ್ಬರು ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಇಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಅದೆಲ್ಲ ನಿಮಗೆ ಗೊತ್ತಿಲ್ಲ. ವಾಚ್ಕೋದ್ಮೇಲೆ ನೀವೇ ಅವ್ರ ಮೇಲೆ ಬೇಜಾರು ಮಾಡ್ಕೊತೀರಿ, ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡ್ಬಿಟ್ಟು. ನಾನು ಇರೋದನ್ನ ನಿಮ್ಮ ಮುಂದೆ ಒಂದು ಕಾಮಿಡಿ ವೇಲಿ ಹೇಳ್ಬೋದು ಅಷ್ಟೇ, ಇರೋದನ್ನ ಇದ್ದಂಗೆ ಹೇಳ್ತೀನಿ. ಅದಕ್ಕೆ ನಿಮ್ಗೆ ಹಂಗೆ ಅನ್ನಿಸ್ಬೋದೇನೋ ಅಷ್ಟೇ. ಅಳಿಸ್ಬಿಡಿ ಪ್ಲೇಟ್ಸ್. ನೆಕ್ಸ್ಟ್ ಸ್ಟೇಟ್ಮೆಂಟ್. ತಾನು ತುಂಬ ಒಳ್ಳೆಯವರಂತ ಮುಖವಾಡ ಹಾಕ್ಕೊಂಡು
ಒಂದು ಸುಳ್ಳು ಐಡೆಂಟಿಟಿಯಲ್ಲಿ ಬದುಕುತ್ತಿರುವ ಅಪರಾಧಿ. ಧ್ರುವಂತ್ ಅವ್ರ ಹೆಸರು ಎಷ್ಟನ್ನ ತೊಗೊಂಡಿದ್ರು? ಕೈ ಎತ್ತಿ. 1 2 3 4 5 6 7 8 9 10. ಇನ್ನೊಂದು 2 ಕೈ ಯಾರಾದ್ರೂ ಮೇಲೆ ಎತ್ತಿದ್ರೆ ಅವರು ಹಾರ್ಬಿಡೋರೇನೋ. ರಿಷಾ ಅವರೇ, ಧ್ರುವಂತ್ ಯಾಕೆ? ಸರ್ ಅವ್ರು ತುಂಬಾ ಅವ್ರಿಗೆ ಹೆಂಗೆ ಅಂತ ಅಂದರೆ ಸರ್ ಅರ್ಥನೇ ಆಗದೇ ಇರೋ ಅಂಥ ಪರ್ಸನ್ ಸರ್. ಮನೇಲಿ ನಾನು ಇರೋದು ಹೀಗೆ, ನಾನು ತುಂಬಾ ಕಂಪೋಸ್ ಆಗಿ ಅಂದ್ಕೊಂಡಿರ್ತಾರೆ ಸರ್. ಆದರೆ ಐ ಫೀಲ್ ಹೀ ಈಸ್ ಟೋಟಲಿ ಲಾಸ್ಟ್. ತುಂಬ ಕನ್ಫ್ಯೂಸಿಂಗ್ ಪರ್ಸನ್. ಅವ್ರನ್ನ ಅರ್ಥ ಮಾಡ್ಕೊಳಕ್ಕಾಗೋದು ಯಾರ ಕೈಲೂ ಆಗಲ್ಲ ಸರ್ ಇಲ್ಲಿ. ಸೊ ಐ ಫೀಲ್ ಹೀ ಈಸ್ ಫೇಕ್ ಸರ್. ಓಕೆ, ಧ್ರುವಂತ್ ಯಾಕೆ? ಧನುಷ್? ಯಾವ್ದೋ ನಾವು ಇವಾಗ ಒಬ್ರ ಜೊತೆ ಚೆನ್ನಾಗಿದ್ದಾಗ ಅವ್ರು ಚೆನ್ನಾಗೇ ಇರ್ತಾರೆ ಸರ್. ಅವ್ರ ಜೊತೆ ಜಗಳ ಆಗಿ ಅವರಿಂದ ದೂರ ಹೋದ್ಮೇಲೆ ಅವ್ರ ಬಗ್ಗೆ ತುಂಬ ಮಾತಾಡೋದು ನಾನು ಕೇಳಿದ್ದೀನಿ. ತುಂಬ ನೆಗೆಟಿವ್ ಆಗಿ ಮಾತಾಡೋದು, ಸೇರಬೇಡಿ ಅದು ಇದು ಅಂತ ಹೇಳೋದು. ನನ್ನ ಹತ್ರ ಹೇಳಿಲ್ಲ, ಬಟ್ ನಾನು ಕೇಳಿಸ್ಕೊಂಡಿದ್ದೀನಿ ಅದಕ್ಕೋಸ್ಕರ. ಓಕೆ, ಧ್ರುವಂತ್ ಯಾಕೆ? ಜಾನ್ವಿ ಅವರೇ? ಸರ್ ಆ್ಯಕ್ಚುಲಿ ಧ್ರುವಂತ್ ಈ ಲಾಸ್ಟ್ ವೀಕ್ವರೆಗೂ ನನಗೆ ಅರ್ಥ ಆಗಿರಲಿಲ್ಲ. ಬಟ್ ಅವ್ರಿಗೆ ಒಂದು ಟೀಮ್ ಅಂತ ಮಾಡೋಣ ಅಂತ ಹೇಳ್ತಾರೆ. ಆಮೇಲೆ ನಾವು ಯಾರನ್ನೇ ಒಬ್ರನ್ನ ಮಾತಾಡ್ಸಿದ್ರೆ ಅವ್ರಿಗೆ ಆಗಲ್ಲ. ಅಂದರೆ ತುಂಬ ಡಾಮಿನೇಟ್ ಮಾಡೋದು ಅಥವಾ ಅವ್ರ ಅಭಿಪ್ರಾಯ ಏನಿದೆ ಅದನ್ನು ಹೇಳಲ್ಲ, ಹೇರೋದಕ್ಕೆ ಬರ್ತಾರೆ. ಅದಾದಮೇಲೆ ಎಲ್ಲೋ ಒಂದು ಕಡೆ ಸ್ನೇಹನ ಮುರಿಯುವಂಥ ಪ್ರಯತ್ನ ಕೂಡ ಅವರಿಂದ ಆಗುತ್ತೆ. ಅಂದರೆ ಹಾಗೆ ಸರ್, ನನಗೆ ಹೊರಗಡೆ ತುಂಬ ನಾನು ಒಳ್ಳೆಯವನು, ತುಂಬ ಕೆಲಸ ಮಾಡ್ತೀನಿ, ತುಂಬ ಡಿಸಿಪ್ಲಿನ್ ಅಂತ ತೋರಿಸ್ಕೊಳ್ಳೋ ಅವ್ರ ಒಳಗಡೆ ತುಂಬ ಕೆಟ್ಟದಿದೆ ಸರ್. ಹಾಗಾಗಿ ನನಗೆ ಧ್ರುವಂತ್ ಅಂತ ಅನ್ನಿಸ್ತಾರೆ. ಧ್ರುವಂತ್ ಯಾಕೆ? ಅಭಿ ಅವರೇ? ಸರ್ ಯಾಕಂದರೆ ಸರ್ ಮೊದಲೇ ದಿನದಿಂದ ಇಲ್ಲಿವರೆಗೂ ನೋಡಿದಾಗೆ ಒಂದೊಂದು ತುಂಬ ಸ್ವೀಟ್ ಆಗಿರ್ತಾರೆ ಸರ್ ಅವ್ರು ಯಾವಾಗಲೂ. ಬಟ್ ಆಮೇಲೆ ಅವ್ರ ಕಾನ್ವರ್ಸೇಷನ್ಸ್ ಕೂಡ ತುಂಬ ತುಂಬ ಒಳ್ಳೆತನದಲ್ಲಿ ತುಂಬ ಮೆಚೂರ್ ಕಾನ್ವರ್ಸೇಷನ್ಸ್ ಇರುತ್ತೆ. ಬಟ್ ಒಬ್ಬರ ಮೇಲೆ ಹೇಟ್ರೇಡ್ ಅಂತ ಅವ್ರಿಗೇನೋ ಒಪಿನಿಯನ್ ಇರುತ್ತೆ ಅಂದ್ಕೊಳ್ಳಿ. ಅವ್ರಿಗೆ ಎಕ್ಸಾಂಪಲ್ ಒಂದು ಪಾಯಿಂಟ್ ಎ ಮೇಲೆ ಒಂದು ಹೇಟ್ರೇಡ್ ಇರುತ್ತೆ ಅಂದರೆ ಅವ್ರು ಬಂದು ನಿಮ್ಮ ಮೇಲೂ ಆ ಒಪಿನಿಯನ್ ಬರಲಿ, ಆ ಪರ್ಸ್ಪೆಕ್ಟಿವಲ್ಲಿ ಬಂದು ಹೇಳ್ತಾರೆ ಸರ್. ನನ್ನ ಪ್ರಕಾರ ಒಬ್ಬರು ಒಳ್ಳೆತನ ಇದೆ ಅಂತಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡೋದು ನನಗೆ ಅದು ಓಕೆ, ಒಳ್ಳೆತನ ಅನ್ಸಲ್ಲ ಸರ್ ನನಗೆ. ಅದು ಬಂದಿದ್ರು ಅಂತ. ಸೊ ಇದಕ್ಕೆ ನನ್ನ ಪ್ರತಿಕ್ರಿಯೆ ಸರ್, ಮೊದಲನೇದಾಗಿ ಫಾರ್ ಮೀ ಬೀಯಿಂಗ್ ಓಕೆ ಇಸ್ ನಾಟ್ ಓಕೆ ಸರ್. ಮತ್ತು ನಾನು ಬೆಳಿಗ್ಗೆ ಗಲಾಟೆ ಆಡ್ಬಿಟ್ಟು ಮಧ್ಯಾಹ್ನ ಊಟ ಮಾಡಿಸಲ್ಲ, ಮಧ್ಯರಾತ್ರಿ ಹೋಗ್ಬಿಟ್ಟು ನನ್ನಿಂದ ತಪ್ಪಾಯ್ತು ಅಂತ ಯಾರ ಹತ್ರನೂ ಕೇಳಲ್ಲ ಸರ್. ಒಂದು ಸರ್ತಿ ಒಂದು ಜಡ್ಜ್ಮೆಂಟಿಗೆ ನಾನು ನಿಂತರೆ ಅದಲ್ಲೇ ಇರ್ತೀನಿ, ಅದೇ ಒಪಿನಿಯನಲ್ಲಿ ಇರ್ತೀನಿ. ಇನ್ನೊಂದು ನನ್ನ ಅಭಿಪ್ರಾಯನ ಹೇಳ್ತೀನಿ, ಇದು ಹೀಗೀಗಾಗಿದೆ ಅಂತ. ಕೆಲವರು ಪುಕ್ಕಲ್ರಿ ಸರ್, ಇಲ್ಲಿ ಕೂತ್ಕೊಂಡು ಭಾಳ ಸೇಫ್ ಆಡ್ತಾರೆ, ಅವ್ರ ಹತ್ರನೂ ಚೆನ್ನಾಗಿರ್ತಾರೆ, ಇವ್ರ ಹತ್ರನೂ ಚೆನ್ನಾಗಿರ್ತಾರೆ. ಬೆಳಿಗ್ಗೆ ಒಳಗಡೆ ಒಂದು ಮಾತಾಡ್ತಾರೆ, ಹೊರಗಡೆ ಬಂದಾಡ್ತಾರೆ. ನಾನು ನೇರವಾಗೇ ಹೇಳ್ತೀನಿ ಸರ್ ಮುಖದ ಮೇಲೆ. ಸೊ ಬಹುಶಃ ಈ ನನ್ನ ವ್ಯಕ್ತಿತ್ವ ಅವ್ರಿಗೆ ಮುಖವಾಡ ಅಂತ ಅನ್ನಿಸ್ತಿದೆ. ಇವ್ರು ಹೇಳ್ದಾಗೇನೆ ನಾನು ಅರ್ಥ ಆಗಿಲ್ಲ ಸುಮಾರು ಜನಕ್ಕೆ ಇಲ್ಲಿ ಏನು ಅಂತ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ವಿತ್ ದಿಸ್ ಒಪಿನಿಯನ್ ಸರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸ್ಟೇಟ್ಮೆಂಟ್. ಚೆನ್ನಾಗಿ ನಡೀತಿರುವಂಥ ಟಾಸ್ಕನ್ನು ಹಾಳು ಮಾಡೋ ಅಪರಾಧಿ. ಇಲ್ಲಿ ನೀವಾಗಿ ಅಲ್ಲಿ ಬಂದು ನಿಂತ್ಕೊಂಡು ನಿಮ್ಮದೇ ಫೋಟೋ ತಗೊಂಡು ಯಾಕೆ ನೀವಲ್ಲ ಅಂತ ಹೇಳೇ ಬಿಡಿ. ಎಲ್ಲರೂ ನಿಮ್ಮ ಹೆಸರು ತೊಗೊಂಡ್ಯಾರ. ಅಣ್ಣ ಯಾವುದೋ ಒಂದು ಗೇಮಲ್ಲಿ ಹಂಗೆ ಆಗಿದ್ದಕ್ಕೆ ಪೂರ್ತಿ ಹಂಗೆ ಎಲ್ಲನೂ ಹಂಗೆ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಅಣ್ಣ. ಆ ಥರ ಇದ್ದರೆ ಈಗ ನನ್ನ ಕ್ಯಾಪ್ಟನ್ಸಿಲಿ 3 ಗೇಮ್ ಆಡಿಸ್ತಾ ಅಣ್ಣ. ಎಲ್ಲ ಚೆನ್ನಾಗಿ ಆಡಿದ್ರು, ಒಂದೆಲ್ಲೋ ಉಸ್ತುವಾರಿ ಆಗಿದ್ದಾಗ ಮಿಸ್ ಆಯಿತು ಅಣ್ಣ. ನಾನು ಆಡಿದ ಗೇಮ್ ಲಾಸ್ಟಲ್ಲಿ ಅಶ್ವಿನಿ ಮೇಡಮ್ ಕ್ಯಾಪ್ಟನು, ನಾನೇ ಕ್ಯಾಪ್ಟನ್, ನಮ್ಮಿಬ್ಬರಿಗೂ ಒಂದು ಟಾಸ್ಕ್ ಬೀಳ್ತದೆ ಅಣ್ಣ. ತುಂಬ ಸೀರಿಯಸ್ ಆಗಿ ಆ ಗೇಮ್ ಆಡಿ ನಾನು ಗೆಲ್ತೀನಿ ಅಣ್ಣ. ಅವರು ಮುಂಚೆನೇ ಹೇಳಿರ್ತಾರೆ ನೀನು ಮುಂದೆ ನಾನು ಸೋಲಲ್ಲ ಅಂತ. ಅವ್ರ ಮುಂದೆ ನಾನು ಗೆಲ್ತೀನಿ ಅಣ್ಣ. ಸೀರಿಯಸ್ನೆಸ್ ಇಲ್ಲ ಅಂದರೆ ಆ ಗೇಮ್ ಗೆಲ್ಲೋಕ್ಕಾಯ್ತಿತ್ತಣ್ಣ. ಯಾರಾದರೂ ಒಬ್ಬರು ಕರೆಕ್ಟಾಗಿ ಮಾತಾಡ್ತೀರಾ ಯಾಕೆ ಇವ್ರ ಹೆಸರು ತೊಗೊಂಡ್ರಿ ಅಂತ? ಯಾರೋ ಒಬ್ಬರು. ಸರ್ ಆ್ಯಕ್ಚುಲಿ ಇವಾಗ ಗಿಲ್ಲಿ ಹೇಳಿದ್ರು ನಾನು ಒಂದು ಟಾಸ್ ವಿನ್ ಆದೆ ಅಂತ. ಆ ವಿನ್ ಆಗಿದ್ದ ಕಾರಣ ಯಾಕೆ ಅಂದರೆ ಉಸ್ತುವಾರಿ ಬೇರೆಯವ್ರು ಮಾಡ್ತಾಯಿದ್ರು. ಅದೇ ಗೇಮ್ ಉಸ್ತುವಾರಿ ಇವ್ರಿಗೆ ಕೊಟ್ಟಿದ್ದಿದ್ರೆ ಗ್ಯಾರಂಟಿ ಆ ಗೇಮ್ ಹಾಳಾಗೋಗಿತ್ತು ಸರ್. ಯಾಕಂದರೆ ಒಂದು ಸಿಂಪಲ್ ಅಡ್ವರ್ಟೈಸ್ಮೆಂಟ್ ಟಾಸ್ಕ್ ಕೊಟ್ಟರು ಸರಿಗೆ ಮಾಡೋಕ್ಕೆ ಬಿಡಲಿಲ್ಲ ಸರ್ ನಮಗೆ. ಇದಕ್ಕೇನು ಉತ್ತರ ಕೊಡ್ತೀರಾ ಗಿಲ್ಲಿ? ಅಣ್ಣ ಇದೇ ರಘು ಅಣ್ಣ ಉಸ್ತುವಾರಾಗಿದೆ ಕಬಡ್ಡಿ ಟಾಸ್ಕ್ ಅಂತ ಒಂದು ಟಾಸ್ಕ್ ಮಾಡ್ತೀವಿ ಅಣ್ಣ. ರಾಸಿಕಾ ಜಾನು ಇವರೆಲ್ಲ ಆಡ್ತಾ ಇರ್ತಾರೆ ಅಣ್ಣ. ಇವ್ ಅಣ್ಣ ಕನ್ಫ್ಯೂಸ್ ಆಗಿ ಇನ್ನೇನು ಅಣ್ಣನ ಎದೆ ಮೇಲೆ ಕಾಲಿಡ್ಬೇಕು ಅಷ್ಟೇ ಇವರೆಲ್ಲ. ಕೊನೆಗೆ ಅವ್ರ ಹತ್ರ ಕರೆಕ್ಟ್ ಉಸ್ತುವಾರಿ ಇಲ್ಲ ಅಂತಾನೆ ಜಗಳ ಆಡ್ತಾರೆ ಅಣ್ಣನ ಹತ್ರ ಎಲ್ಲ. ರಾಸಿಕೆಲ್ಲ ಹೋಗ್ಬಿಟ್ಟು ನೀವು ಯಾವ ಕ್ಯಾಪ್ಟನ್ ರೀ ಅಂತೆಲ್ಲ ಕೇಳ್ತಾರೆ. ಅದು ಅವರು ಕಾಣಿಸ್ತಾ ಇಲ್ವಣ್ಣ? ಏನ್ರಿ ಕಾವ್ಯ ಅವರೇ? ಸರ್ ನಾನು ಗಿಲ್ಲಿ ಹೆಸರೇ ಬರೆದಿದ್ದೆ. ವೀಕ್ ಡೇಸ್ ಟಾಸ್ಕ್ ಆಡ್ತೀವಿ, ಅದನ್ನು ಸೀರಿಯಸ್ ಆಗಿ ಆಡ್ತಾನೆ ಸರ್. ಈ ಆ್ಯಡ್ ಟಾಸ್ಕ್ ಏನು ಬರುತ್ತೆ ಅದರಲ್ಲಿ ಸ್ವಲ್ಪ ಫನ್ ಮಾಡಿ ಹಾಳು ಮಾಡ್ತಾನೆ. ಬಿಟ್ಟರೆ ನಾರ್ಮಲ್ ಟಾಸ್ಕ್ನ ಅವ್ನು ನಿಜವಾಗ್ಲೂ ಸೀರಿಯಸ್ ಆಗಿ ಆಡಿರೋದು ನೋಡಿದ್ದೀನಿ ಸರ್. ಹಾಗೆ ಗಿಲ್ಲಿ ಆಯಿತು. ಲಾಸ್ಟ್ ಸ್ಟೇಟ್ಮೆಂಟ್.
ಮನೆ ಶಾಂತಿಯನ್ನು ಹಾಳು ಮಾಡೋ ಅಪರಾಧಿ. ಏನು ಹೇಳ್ತಿದ್ದಂಗೆ ಎಲ್ಲರ ಮುಖದಲ್ಲೂ ಸ್ಮೈಲು. ಗಿಲ್ಲಿ ಗಿಲ್ಲಿ ಅಶ್ವಿನಿ ಅವರಿಗೆ 1 2 3 4 5 6 7 8 9 ಬಂದ್ಬಿಡಿ ಅಶ್ವಿನಿ ಅವರೇ. ಯಾಕೆ ಅಶ್ವಿನಿ ಅವರು ಗಿಲ್ಲಿ? ಅಣ್ಣ ಅದು ಪ್ರತಿ ವಾರನೂ ನೋಡ್ತಾನೆ ಇದ್ದೀವಣ್ಣ. ಒಂದು ವಾರ ಮಾತ್ರ ಸೈಲೆಂಟ್ ಆಗಿದ್ರು, ಮೋಸ್ಟ್ಲಿ ಉತ್ತಮ ಬರಲಿ ಅಂತ ಇಲ್ಲಿ ಕ್ಯಾಪ್ಟೇನು ಆಗೋಕ್ಕಾಗಿಲ್ಲ, ಏನೂ ಆಗೋಕ್ಕಿಲ್ಲ. ಮೋಸ್ಟ್ಲಿ ಉತ್ತಮನಾದರೂ ಸಿಗಲಿ ಅಂದ್ಬಿಟ್ಟು ಅದೊಂದು ವಾರ ಸೈಲೆಂಟ್ ಆಗಿದ್ರು ಅನ್ಸುತ್ತೆ ಅಣ್ಣ. ಉತ್ತಮ ಸಿಕ್ತೇಡ್ಗೆ ನೆಕ್ಸ್ಟ್ ವಾರ ಚೇಂಜ್ ಫುಲ್ಲು. ರಾಶಿಕಾ ಅವರು, ಅಶ್ವಿನಿ ಅವ್ರು ಯಾಕೆ? ಸರ್ ಏನೋ ಒಂದು ಸಿಚುವೇಶನ್ ಚೆನ್ನಾಗಿ ನಡೀತಿದೆ, ಮನೆ ಕಾಮ್ ಆಗಿದೆ ಅನ್ನೋ ಅಷ್ಟರಲ್ಲಿ ಸರ್ ಒಂದು ಜಗಳ ಸ್ಟಾರ್ಟ್ ಮಾಡಿರ್ತಾರೆ ಸರ್. ಅದು ಚಿಕ್ಕದೇ ಇರುತ್ತೆ, ಬಟ್ ಎಲ್ಲ ನಾವು ಅಲ್ಲೇ ಇರ್ತೀವಿ ಸರ್, ನಾವು ನೋಡಿರ್ತೀವಿ. ಬಟ್ ಹೋಗೋರ್ಗೆಲ್ಲರಿಗೂ ಮತ್ತೆ ಫಸ್ಟಿಂದ ಹೇಳ್ತಾರೆ ಸ್ಟೋರಿನ. ಆ ಚಿಕ್ಕದಿರೋದು ಇಷ್ಟು ದೊಡ್ಡದು ಮಾಡಿ ಮನೆ ಶಾಂತಿನೆಲ್ಲ ಹಾಳು ಮಾಡ್ತಾರೆ ಸರ್. ಅಣ್ಣ ನನಗೆ ಗೊತ್ತಿಲ್ಲ ಅದು ಯಾಕೆ ಆ ರೀತಿ ಆಗ್ತಿದೆ ಅಂತ. ಬರೀ ನಾನು ಯಾವಾಗಲೂ ನನಗೇನಾದರೂ ಆದಾಗ ಮಾತ್ರ ನಾನು ಮಾತಾಡಲ್ಲ, ಬೇರೆಯವ್ರಿಗೂ ಏನಾದರೂ ಆದಾಗಲೂ ನಾನು ತುಂಬ ಸಲ ಮಾತಾಡ್ತಾ ಇದ್ದೆ. ಬಟ್ ಎಲ್ಲೋ ನನ್ನ ಬುಡಕ್ಕೆ ಬಂದಾಗಣ ನನ್ನನ್ನೇ ಎಲ್ಲೋ ಟ್ರಿಗರ್ ಮಾಡ್ತಿದ್ದಾರೆ, ನನ್ನನ್ನು ಟಾಂಟ್ ಮಾಡ್ತಿದ್ದಾರೆ ಅಂದಾಗ ನಾನು ಸುಮ್ಮನೆ ಇರೋಳಂತೂ ಖಂಡಿತವಾಗ್ಲೂ ಅಲ್ಲ ಅಣ್ಣ. ಶಾಂತಿ ಇರಬೇಕು ಮನೇಲಿ, ಅದನ್ನು ಎಷ್ಟರ ಮಟ್ಟಿಗೆ ಕಾಪಾಡಬೇಕು ಅನ್ನೋದು ಎದುರುಗಡೆ ಇರೋವಂಥ ವ್ಯಕ್ತಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇರುತ್ತೆ. ನನ್ನ ಬುಡಕ್ಕೆ ಬಂದಾಗ ನಾನು ಖಂಡಿತವಾಗ್ಲೂ ಬಿಡಲ್ಲ ಅಣ್ಣ. ಅದು ಯಾರೇ ಆಗಿದ್ರು ಕೂಡ ನಾನು ಅಪೋಸ್ ಮಾಡೇ ಮಾಡ್ತೀನಿ. ಬಟ್ ನನ್ನನ್ನು ಶಾಂತಿಯಾಗಿ ನಡೆಸ್ಕೊಳ್ಳೋದು ಕೂಡ ಅವ್ರದ್ದು ಅಷ್ಟೇ ಕರ್ತವ್ಯ ಆಗಿರುತ್ತೆ ಅಂತ ನಾನು ಹೇಳೋದಕ್ಕೆ ಭಾವಿಸ್ತೀನಿ. ಓಕೆ, ಸ್ಟ್ರೇಟ್ ಸೈಡಿಗೆ ಇಟ್ಬಿಡಿ. 3 ಜನ ಉಳ್ಕೊಂಡಿದ್ದೀರಿ, ಜಾನ್ವಿ ಅವರೇ, ರಿಷಾ ಹಾಗೂ ದುರಂತ್. ಸೇಫ್ ಆಗ್ತಾರೋ ಮುಂದಿನ ಕಂಟೆಸ್ಟೆಂಟ್ ಇಸ್ ಜಾನ್ವಿ ಅವರೇ, ಯು ಸೇಫ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ತಿದ್ಕೊಳ್ಳೋದಿದೆ ನಿಮ್ಮ ಮಾತುಗಳನ್ನ ಕೇಳಿದಾಗ. ತುಂಬ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀರಾ. ಬಟ್ ಅದನ್ನು ನಾನು ಇವಾಗ ಹೇಳಲ್ಲ ಸರ್, ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ನಾನು ಏನೂ ಹೇಳ್ಕೊಳ್ಳೋಣ ಅಂದರೆ ಸಣ್ಣ ಪುಟ್ಟ ತಪ್ಪು ಮಾಡ್ತೀನಿ, ಬಟ್ ನೋಟಿಸ್ ಮಾಡುವಂಥ ತಪ್ಪುಗಳನ್ನ ಮಾಡದೆ ತುಂಬ ಚೆನ್ನಾಗಿ ಆಟ ಆಡ್ತೀನಿ ಸರ್. ನಿಮಗೆ ಮತ್ತು ನಮ್ಮ ಕಲರ್ಸ್ ವಾಹಿನಿಗೆ, ನನಗೆ ವೋಟ್ ಹಾಕಿರುವಂಥ ಎಲ್ಲ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಧ್ರುವಂತ್ ಹಾಗೂ ರಿಷಾ ನಿಂತ್ಕೊಂಬಿಡಿ. ಈಗ ಸೇಫ್ ಆಗ್ತಾರೋ ಕಂಟೆಸ್ಟೆಂಟಿನ ಹೆಸರು ನಾನು ತಗೋತೀನಿ. ಅಂದರೆ ಇನ್ನೊಬ್ಬರು ಎವಿಕ್ಟ್ ಆಗ್ತೀರಿ, 5 ನಿಮಿಷಗಳ ಕಾಲ ಅವಕಾಶ ಇರುತ್ತೆ ನನಗೆ ಬಂದು ವೇದಿಕೆಗೆ ಸೇರೋಕ್ಕೆ. ಧ್ರುವಂತ್ ಅವರೇ ಸರ್, ಇವತ್ತು ನೀವು ಎವಿಕ್ಟ್ ಆದರೆ ಈಗ ಈ ಸ್ಪಾಟಲ್ಲಿ ಈ ಮನೆಗೆ ಹೇಳೋದಕ್ಕೆ ಏನು ಇಷ್ಟಪಡ್ತೀವಿ? ಸರ್, ಇಟ್ ವಾಸ್ ಅ ಗ್ರೇಟ್ ಆಪರ್ಚುನಿಟಿ ಸರ್ ನನಗೆ ಸಿಕ್ಕಿರೋದು. ಸುಮಾರು 30 ಇಯರ್ಸ್ದು ಒಂದು ಹಾರ್ಡ್ ವರ್ಕ್ ಇವತ್ತು ಇಲ್ಲಿ ಬಂದು ನಿಲ್ಲೋ ಅಂಥದ್ದು. ಮತ್ತು ಇವತ್ತು ನೀವು ಧ್ರುವಂತ್ ಅಂತ ರೆಕಗ್ನೈಸ್ ಮಾಡೋ ಅಷ್ಟು ಮಟ್ಟಿಗೆ ಒಂದು ಬೆಳೆದು ನಿಂತಿದ್ದೀನಿ ನಾನು. ಸೊ ಇಟ್ ಈಸ್ ಅ ಗ್ರೇಟ್ ಪ್ರೌಡ್ ಮೂಮೆಂಟ್ ಸರ್. ಎರಡನೇದು, ನನ್ನ ಪರಿಚಯ ಇರೋರು ಹೇಳ್ತಾ ಇದ್ರು 2 ವೀಕೇ ಭಾಳ ಕಷ್ಟ ಇವನು ಇರೋದು ಅಂತ. ಸೊ ಆಲ್ಮೋಸ್ಟ್ 2 months ನಾನು ಈ ಮನೇಲಿದ್ದೀನಿ. ದ್ಯಾಟ್ ಇಸ್ ಅ ಗ್ರೇಟ್ ಮೂಮೆಂಟ್ ಸರ್ ನನಗೆ. ಸೊ ತುಂಬ ಕಲ್ತಿದ್ದೀನಿ ಮತ್ತು ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್, ಸೂಪರ್ಬ್ ಲರ್ನಿಂಗ್ ಸರ್. ಮತ್ತು ಇಟ್ಸ್ ಫ್ಯಾಂಟಾಸ್ಟಿಕ್ ಜರ್ನಿ ಸರ್. ರಿಷಾ ಅವರೇ? ಸರ್ ಆ್ಯಕ್ಚುಲಿ ಬಿಗ್ ಬಾಸ್ ಮನೇಲಿ ನಾನು ಕಲ್ತಿದ್ದೆ ಜಾಸ್ತಿ. ನನಗಂತೂ ತುಂಬಾ ಜೀವನದ ಪಾಠ ಕಲಿಸಿದ ಸ್ಥಳ ಸರ್ ಇದು ಆ್ಯಕ್ಚುಲಿ. ಸೇಫ್ ಆಗ್ತಾರೋ ಕೊನೆಯ ಕಂಟೆಸ್ಟೆಂಟ್ ಈಸ್ ಧ್ರುವಂತ್. You're safe. Thank you, sir. Congratulations. Blessings, sir. Thank you so much, sir. ವೀಕ್ಷಕರಿಗೆ ನಾನು ಹೇಳಕ್ಕಿದ್ರೆ ಹೇಳ್ಬೋದು ಸರ್. ನನ್ನ ದೊಡ್ಡ ನಂಬಿಕೆ, ನನ್ನ ಮಹಾಕಾಲ್, ನನ್ನ ದೇವರು ಬಿಟ್ಟರೆ ನನ್ನ ದೊಡ್ಡ ನಂಬಿಕೆ ಅವ್ರು ಸರ್. ಇಲ್ಲಿವರೆಗೆ ಈ ಮನೆಯಲ್ಲಿ ನನ್ನನ್ನು ಆಶೀರ್ವಾದ ಮಾಡಿ ಓಟ್ ಮುಖಾಂತರ ಪ್ರೀತಿ ಕೊಟ್ಟು ಕಾಪಾಡ್ಕೊಂಡು ಬಂದಿದ್ದಾರೆ. ಎಂಡ್ವರೆಗೆ ನನ್ನ ಕೈ ಹಿಡಿದು ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಸರ್. ಅವ್ರ ಆಶೀರ್ವಾದ ಹೀಗೆ ನನ್ನ ಮೇಲೆ ಇರಲಿ ಸರ್. ಜೈ ಮಹಾಕಾಲ್. ಈ ವಾರ ಹೆವಿ ರೋಲರ್ ಕಾಸ್ಟರ್ ವೀಕ್ ಅಂತ ಹೇಳಬಲ್ಲೆ, ಕಲಿಯುವಂಥ ವಾರ ಅಂತ ಹೇಳಬಲ್ಲೆ, ನಾವುಗಳು ಅದನ್ನು ನೋಡಿ ಕಲ್ತಂಥ ವಾರ ಅಂತ ಹೇಳಬಲ್ಲೆ.
100% ತಪ್ಪುಗಳು ಮಾಡದೇ ಇಲ್ದಿರೋ ಮನೆ ಇಲ್ಲ, ತಪ್ಪು ಮಾಡದೇ ಇಲ್ದಿರೋ ವ್ಯಕ್ತಿ ಇಲ್ಲ, ತಿದ್ದುಕೊಳ್ಳೋಕ್ಕಾಗದೇ ಇರೋವಂಥ ತಪ್ಪಿಲ್ಲ. ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಥಾಟ್ಸಿಗೆ ನಾನು ಬಿಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋವರೆಗೂ ರಘು ಅವರೇ, ರಾಶಿಕ್ ಅವರೇ, ಸೂರಜ್ ಅವರೇ, ಧನುಷ್ ಅವರೇ, ಮಾಳು ಅವರೇ, ಅಭಿ ಅವರೇ, ಅಶ್ವಿನಿ ಅವರೇ, ಧ್ರುವಂತ್ ಅವರೇ, ಜಾನ್ವಿ ಅವರೇ, ಸ್ಪಂದನ ಅವರೇ, ರಕ್ಷಿತಾ ಅವರೇ, ಕಾವ್ಯ ಅವರೇ ಹಾಗೂ ಗಿಲ್ಲಿ ಅವರೇ, ಆಲ್ ದಿ ಬೆಸ್ಟ್, ಟೇಕ್ ಕೇರ್, ಲವ್ ಯು ಆಲ್ ಅಂತ ಹೇಳ್ತಾ ರಿಷಾ ಅವರೇ ವೇದಿಕೆ ಮೇಲೆ ಸಿಗ್ತೀನಿ ಅಂತ ಹೇಳ್ತಾ ಮುಂದಿನ ವಾರ ಸಿಗೋವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಸಿ ಯು ನೆಕ್ಸ್ಟ್ ವೀಕ್. ಚೆನ್ನಾಗಿರು, ಮಾತಾಡ್ತೀನಿ ನಮ್ಮ ಜೊತೆ, ಚೆನ್ನಾಗಾಡು. ಥ್ಯಾಂಕ್ ಯು. ಬಿ ಹ್ಯಾಪಿ, ಪ್ಲೇ ವೆಲ್, ಡೋಂಟ್ ಟ್ರಸ್ಟ್. ಬಾಯ್ 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 ಗೈಸ್, ಎಂಜಾಯ್. ಬಾಯ್ 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 ಬಾಯ್. ಯಾ, ಥ್ಯಾಂಕ್ ಯು. ಬಾಯ್ 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 ಬಾಯ್. ಇದು ಬಿಗ್ ಬಾಸ್. ಈ ವಾರ ಮನೆಯಿಂದ ಹೊರ ಹೋಗ್ತಿರುವ ರಿಷಾ, ನೀವು ಕನ್ಫೆಷನ್ ರೂಮ್ ಮೂಲಕ ಹೊರ ಬರಬೇಕು. ಮತ್ತೆ ಮನೆಯೊಳಗೆ ಹೋಗಿ ಹೋಗ್ತಿಲ್ಲ. ಬಾ, ಈ ಪ್ರಪಂಚದಲ್ಲಿರೋದು ಬೇಡ, ನಾವು ಈ ಬಾಗಿಲಿಂದ ನಾವು ಹೋಗೋಣ. ಬಾ, Be strong, babe. Yeah, no strong. See, it's all a journey. Okay, Yes. it's all a real. You were strong. Fine, fine. Yeah, Okay. you were Yeah, it's strong. all a life story. I'll miss you. Yeah, you play well, play Yes, strong. yes. I want to ಅಮ್ಮ see you ಜೊತೆ in ಮಾತಾಡು. finale. ಮಾತಾಡ್ತೀನಿ, be strong. Yeah. Finale ವರ್ಗೂ ನಾನು ನೋಡ್ಬೇಕು ನಿನ್ನ. I'm expecting that. In support, I do everything for you. Thank you. I want a good friend here. I'll meet you. I love you. Take care. I'll miss you. Bye. Take care. Yeah. Bye. Be strong. Yeah. Know your watch, okay? Yeah. Bye bye. Bye bye. Bye bye bye. 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 ಎಲ್ಲರೂ ನಿನ್ನ ನೋಡ್ತಾ ಇದ್ದಾರೆ ನೋಡಿ. It's okay. I don't mind. ವೇದಿಕೆ ಮೇಲೆ ರಿಷಾ ಅವ್ರನ್ನ ಕರೆದು ಮಾತಾಡಿಸೋ ಟೈಮ್. ಲೆಟ್ಸ್ ವೆಲ್ಕಮ್ ರಿಷಾ ಬ್ಯಾಕ್ ಆನ್ ಸ್ಟೇಜ್. ವೆಲ್ಕಮ್ ಬ್ಯಾಕ್. Thank you so much, sir. ಹೇಗಿದ್ದೀರಿ? ಸೂಪರ್ ಆಗಿದ್ದೀರಿ ಸರ್. ಏನು ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ತುಂಬ ಕಲ್ತಿದ್ದು ಜಾಸ್ತಿ ಮನೇಲಿ. ಒಂದು ಕಲಿತೆ ಖುಷಿಯಾಗಿ ಎಷ್ಟು ಚೆನ್ನಾಗಿ ಹೋದ್ನೋ ಹೊರಗಡೆನೂ ಅಷ್ಟೇ ಚೆನ್ನಾಗಿ ಬರಬೇಕು ಅಂತ ಇತ್ತು. ಅಂದರೆ ಗೆಲುವನ್ನ ಮಾತ್ರ ಸ್ವೀಕರಿಸೋದಲ್ಲ, ಸೋಲು ಕೂಡ ಅಷ್ಟೇ ಖುಷಿಯಾಗಿ ಸ್ವೀಕರಿಸೋದು ಕಲ್ತ್ಕೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ ಅನ್ನೋದು. ಈ ಕಡೆ ಬನ್ನಿ, ನಿಮ್ಮ ವಿಟಿ ನೋಡಿ ಆಮೇಲೆ ಮಾತು ಮುಂದುವರ್ಸೋಣ. ಬಿಗ್ ಬಾಸ್ ರಿಷಾ ಅವರ ವಿಟಿ ಪ್ಲೀಸ್. ಜನರ ಮನಸ್ಸನ್ನ ರೀಚ್ ಮಾಡುವಂಥ ಸ್ಟೇಜ್. ಸೊ ಅದೇ ಒಂದು ಕಲಾವಿದೆಯಾಗಿ ನನಗೆ ಒಂದು ಅಚೀವ್ಮೆಂಟ್. ಜನರನ್ನ ಸಂಪಾದನೆ ಮಾಡೋಕ್ಕೆ ಈ ಸ್ಟೇಜ್ ನನಗೆ ತುಂಬ ಇಂಪಾರ್ಟೆಂಟ್. ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಆಗಮಿಸಿರುವ ರಿಷಾ, ನಿಮಗೆ ಸ್ವಾಗತ. ಈ ಎಗುರಿಗೋಸ್ಕರ 3 ವಾರದಿಂದ ಕಾಯ್ತಾ ಇದ್ದೆ. ಕರೆಕ್ಟಾ? ನೀನು ಎಷ್ಟು ಜನನಾದ್ರೂ ಲವ್ ಮಾಡು. ಕರೆಕ್ಟಾ? ನನ್ನ ವೇವ್ ಲೆಂತ್ ಕರೆಕ್ಟ್ ಆಗಿದೆ. ರಿಷಾ ಅವ್ರು ಬಂದ್ರು. ರಿಷಾ ಅವ್ರು ಬಂದ ತಕ್ಷಣ ಯಾಕೋ ವಿಷ ಕಾಡ್ತಾವ್ರಲ್ಲ ಅನ್ನಿಸ್ತು. ಇದು ಯಾಕೋ ಒಂಥರ ಅವಾಗ ಬೇಕು ಅನ್ಸೋ ನಶಾ ತರ ಇದೆ. ಇನ್ನು ನನ್ನ ಬುಡಕ್ಕೆ ಯಾರು ಬಂದಿಲ್ಲ. ನಿಮ್ ಬುಡಕ್ಕೆ ಯಾರು ಬಂದಿಲ್ಲ ಅಂತಾನೋ, ನಿಮ್ ಬುಡಕ್ಕೆ ಯಾರು ಬಂದಿರೋದು ಇನ್ನು ನಿಮಗೆ ಗೊತ್ತಾಗಿಲ್ಲ ಅಂತ. ಓಹೋ, ಸೂರಜ್ ಹಾಕೊಂಡ್ಬಿಟ್ಟವನೆ. ಸಾತ್ತ ಇವತ್ತು ಇದು ಯಾರು ಸ್ಟಾರ್ನ ಹುಟ್ಟಾಕಲ್ಲ, ನಮಗೆ ನಾವೇ ಸ್ಟಾರ್ ಆಗಬೇಕು. ತಿಮಿಂಗ್ಲ. ಜಗಳ ಮಾಡಕ್ಕೆ ಕಾಯ್ತಿರ್ತಾರೆ. ನಮಗೂ ಅಸಹ್ಯ ಅನಿಸ್ತಾ ಇದೆ. ಅಲ್ಲಲ್ವಾ ರಕ್ಷಿತಾ, ನೀನ್ ಕಿರ್ಚಿ, ನಾನು ಕಿರ್ಚ್ತೀನಿ. ಏನ್ರಿ ರಿಷಾ, ಒಬ್ಬ ಹುಡುಗನ್ ಮಾತು ಒಬ್ಬ ಹುಡುಗನ ಹೆಸರು ತಗೊಳಕ್ ವಾಂತಿ ಮಾಡಂಗ್ ಮಾಡ್ತೀರಲ್ಲ ಸರ್. ಅದು ಫನ್ ವೇಲಿ. ಫನ್ ಬಟ್ ಫನ್
ಅವರು ಯಾರ್ದು ಅಪ್ಪ ಅಮ್ಮ ಹುಟ್ಟಿದವ್ರೇ. ಏನ್ ಮಾಡ್ತಿದಾರೆ ಅಂತ ಅವ್ರಿಗೆ ಕ್ಲಾರಿಟಿ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ರಿಷಾ ಡಮ್ಮಿ ಆ್ಯಂಡ್ ಚೀಪೆಸ್ಟ್ ಕಂಟೆಸ್ಟೆಂಟ್ ನನ್ನ ಪ್ರಕಾರ. ಮನೆಯಲ್ಲಿ ಅವಳು ಸುಮ್ಮನೆ ಕಿರ್ಚಾಡೋದು ಬಿಟ್ಟು ಬೇರೆ ಏನೂ ಮಾಡ್ತಿದ್ದಾಳೆ ಅಂತ ನಂಗೆ ಅನಿಸ್ತಿಲ್ಲ. ಕೋಪ ಬರುಸ್ತಾ ಅಂತ ನನಗೆ ಮಾಡಿ. ಐ ಲವ್ ಯು ಚೀಕು. ಈ ವೇದಿಕೆ ಇಷ್ಟು ಪ್ರೀತಿ ನನಗೆ ತಂದ್ಕೊಟ್ಟಿದೆ. ಲೈಫ್ ಲಾಂಗ್ ನಾನು ಇದಕ್ಕೆ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಚಾನ್ಸ್ ಕೊಡುವ ಅಂತ ಅವರು ಆಟ ಆಡಕ್ಕೆ ಬಂದವರಲ್ಲ. ಇನ್ನೊಂದು ಅವಕಾಶ ಕೊಡಬೇಕು ಅಂತ ಅನ್ಸುತ್ತೆ. ಮೆಜಾರಿಟಿ ಆಫ್ ದ ಮನೆ ನಿಮ್ಮನ್ನ ಉಳಿಸ್ಕೊಳ್ಳುತ್ತೆ. ನೀವು ಯಾರನ್ನೆಲ್ಲ ನೀವು ಇದು ಮಾಡಿದ್ರಿ ಅವರೇ ನಿಮ್ಮನ್ನ ಇವತ್ತು ಸೇವ್ ಮಾಡಿದ್ದಿ ಮನೆ. ಥ್ಯಾಂಕ್ ಯು ಬಿಗ್ ಬಾಸ್. ಖುಷಿ ಇರೋ ಕ್ಷಣಗಳನ್ನ ಕಳಿಬೇಕು ಅಂತ ಅನ್ಕೊಂಡಿದ್ದೆ. ಅದನ್ನ ತುಂಬಾ ಮೇಜರ್ ಆಗಿ ಕಳ್ಕೊಂತೀನಿ ಅಂತ ಅನಿಸ್ತಾ ಇದೆ. ಯಾರು ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನೈಸ್, ಬ್ಯೂಟಿಫುಲ್ ಮಿಕ್ಸ್ಡ್ ಎಮೋಷನ್ಸ್ ಇತ್ತು. ತುಂಬ ಬ್ಯೂಟಿಫುಲ್ ಆಗಿದೆ. ಇಷ್ಟು ಬೇಗ ಬರ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಐ ಡೋಂಟ್ ನೋ ವಾಟ್ ವೆಂಟ್ ರಾಂಗ್. ಒಂದು ಸಲ ಹೋಗಿ ಪ್ರತಿ ಎಪಿಸೋಡ್ನ ಒಂದ್ಸತಿ ತಿರುಗಿ ನೋಡಿ, ಮೋಸ್ಟ್ಲಿ ಗೊತ್ತಾಗುತ್ತೆ. ಏನು ಮಿಸ್ ಮಾಡ್ಕೋತೀರಿ ನಾಳೆಯಿಂದ ಬಿಗ್ ಬಾಸಲ್ಲಿ? ತುಂಬ ಮಿಸ್ ಮಾಡ್ಕೊತೀನಿ ಸರ್. ಮೈಕ್ ಆಗಲಿ ಅಥವಾ ಇದ್ದಕ್ಕೆ ಕ್ಷಣಗಳಾಗಲಿ, ಬ್ರೇಕ್ಫಾಸ್ಟಿಗೆ ನಿಂತ್ಕೊಳ್ಳೋದಾಗಲಿ. ಬ್ಯೂಟಿಫುಲ್ ಫ್ರೆಂಡ್ ರಾಶಿಕಾ, ಶಿ ವಾಸ್ ಲೈಕ್ ವೆರಿ ಬ್ಯೂಟಿಫುಲ್ ಫ್ರೆಂಡ್ ಫಾರ್ ಮಿ. ಅವರೊಬ್ಬರೇ ನನಗೆ ಇಡೀ ಸ್ಟ್ಯಾಂಡ್ ನಿಂತ್ಕೊಂಡಿದ್ದು. ಅಂದರೆ ನನಗೆ ಫ್ರೆಂಡ್ಸ್ ತುಂಬ ಕಡಿಮೆ ನನ್ನ ಲೈಫಲ್ಲಿ. ಒಂದೊಳ್ಳೆ ಫ್ರೆಂಡ್ ಸಿಕ್ಕಿದ್ರು ನನಗೆ. ತುಂಬ ಮಿಸ್ ಮಾಡ್ಕೊತೀನಿ ಆ್ಯಕ್ಚುಲಿ. ಜಗಳ ಆಡೋದು ಮಿಸ್ ಮಾಡ್ಕೊತೀನಿ. ಬ್ಯಾಡ್ ಲಕ್. ಎಸ್ ಎಸ್. ಹೋಗೋಕ್ಕಿಂತ ಮುಂಚೆ ಒಂದು 2 ಚೆಕ್ ಇದೆ ರಿಷಾ ಅವರೇ. 1 2 3 ನೂಡಲ್ಸ್ ಅವ್ರ ಕಡೆಯಿಂದ 1 ಲಕ್ಷ ಕ್ಯಾಶ್ ಪ್ರೈಸ್ ರಿಷಾ ಅವ್ರಿಗೆ. ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ 50,000 ಗಿಫ್ಟ್ ವಾಲ್ಚರ್. ಬ್ಯಾಡ್ ಲಕ್ ಅಂತ ಹೇಳ್ತಾ ರಿಷಾ ಅವರೇ, ಇದ್ದಷ್ಟು ದಿನ ಚೆನ್ನಾಗಿ ಆಡಿದಿರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಆಲ್ ಯು ಫ್ಯೂಚರ್ ಎಂಡರ್ವರ್ಸ್ ಅಂತ ಹೇಳ್ತಾ, ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಬಿಗ್ ಬಾಸಿಂದ ಕಳಿಸ್ಕೊಡ್ತೀನಿ. ಹೋಗೋಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ನಾನು ಹೇಳೋಕ್ಕಿದ್ರೆ ಯು ಕ್ಯಾನ್ ಸೇ ನಾವು. ಮನೆ ಮಗಳು ಥರ ಸ್ವೀಕರಿಸಿದ್ದೀರಾ. ನಿಮ್ಮ ಮನೇಲಿ ಎಲ್ಲ ಮಕ್ಕಳು ಹಾಗೆ ಸ್ವಲ್ಪ ಕೋಪ ಇದ್ದೇ ಇರುತ್ತೆ. ಆ ಕೋಪನೆಲ್ಲ ಸಹಿಸ್ಕೊಳ್ಳಿ. ಚೇಷ್ಟೆ ಮಾಡಿದ್ದೀನಿ, ಒಪ್ಕೊತೀನಿ. ಬಟ್ ಪ್ರೀತಿ ಕೊಡೋದು ಯಾವತ್ತೂ ನಿಲ್ಲಿಸ್ಬೇಡಿ. ನಿಮ್ಗಳ ಪ್ರೀತಿ ಗಳಿಸ್ಬೇಕಂತಾನೆ ನಾನು ಈ ಸ್ಟೇಜ್ಗೆ ಹಂಬಲಿಸಿ ಬಂದಿದ್ದು. ಪ್ರೀತಿ ಕೊಡೋದು ಮಾತ್ರ ಯಾವತ್ತೂ ನಿಲ್ಲಿಸ್ಬೇಡಿ. ಐ ವಿಶ್ ಯು ಆಲ್ ದಿ ಬೆಸ್ಟ್ ರಿಷಾ ಅವರೇ. ಗಾಡ್ ಬ್ಲೆಸ್. ಟೇಕ್ ಕೇರ್. ಬಂದಿದ್ದಕ್ಕೆ ಥ್ಯಾಂಕ್ ಯು. ವಾರ ವಾರ ತಪ್ಪುಗಳು ನಡೆಯೋದು ಒಂದು ಬಹಳ ಸಿಂಪಲ್ ಹಾಗೂ ಸಹಜವಾದಂಥ ವಿಚಾರ. ಈ ಮನೆಯಲ್ಲಿ ತಿದ್ದುಕೊಂಡು ಮುಂದೆ ಹೋಗೋದು ಕಂಟೆಸ್ಟೆಂಟ್ಸ್ ಹಾಗೂ ಅಲ್ಲಿ ಯಾರೇ ಇದ್ದಾರೋ ಅವರ ಕರ್ತವ್ಯ. ಇದು ಮುಂದಿನ ದಿನಗಳಲ್ಲಿ ಯಾರ ಆಟ ಹೇಗೆ ಬದಲಾಗುತ್ತೆ ನೋಡೋಣ ಅಂತ ಹೇಳ್ತಾ, ಇದು ನಿವಿಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12 ಕೋ-ಪ್ರೆಸೆಂಟೆಡ್ ಬೈ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಏಷ್ಯನ್ ಪೇಂಟ್ಸ್ ಹಾಗೂ ವಿಜಿ ಸ್ಮಾರ್ಟ್ಸ್ ಟೆಲಿವಿಷನ್, ಕೋ-ಪವರ್ಡ್ ಬೈ ಅಶ್ವಸೂರ್ಯ ರಿಯಾಲಿಟೀಸ್, ನಿರಂತರ ಪೂಜಾ ಆಯಿಲ್, ಸಂತೂರ್, ಮಾರುತಿ ಸುಜುಕಿ, ಹೆರಿಟೇಜ್, ಕಾಟನ್ ಕಿಂಗ್ ಹಾಗೂ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್. ಮತ್ತೆ ಮುಂದಿನ ವಾರ ಸಿಗೋವರೆಗೂ ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರಿಗೆ, ಕನ್ನಡದ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅನ್ನೋದು ನಮಸ್ತೆ. ಶುಭರಾತ್ರಿ. ಗುಡ್ ನೈಟ್. ಲವ್ ಯು ಆಲ್.